Let's see para 6 now. Baleshwar was so far away from Roma. ಈಗೇನೋ ಜಂಪ್ ಮಾಡಿಬಿಟ್ನಲ್ಲ ಟ್ರೈನಿಂಗಿಂದ ಜಂಪ್ ಮಾಡಿಬಿಟ್ನಲ್ಲ. ಆದರೆ ಈಗ ಆತ ರೋಮ ಬಿದ್ದಿರೋ ಸ್ಪಾಟಿಂದ ತುಂಬ ಡಿಸ್ಟೆನ್ಸ್ ಇದೆ, ಫಾರ್ ಅವೇ. ಬಾಳೇಶ್ವರ್ ವಾಸ್ ಸೋ ಫಾರ್ ಅವೇ ಫ್ರಮ್ ರೋಮಾ ಈ ಕುಡಂಟ್ ಸಿ ಹರ್. ಅವನಿಗೆ ಕಾಣಿಸ್ತಾ ಇಲ್ಲ, ತುಂಬ ದೂರ ಇದೆ. ಈ ಕುಡ್ ನಾಟ್ ಸಿ. ಐ ಹೋಪ್ ಐ ಆಮ್ ನಾಟ್ ಟೂ ಲೇಟ್. ಅಂಡರ್ಲೈನ್ ಮಾಡಿ, ಎಕ್ಸ್ಟ್ರಾಕ್ಟ್ಸಿಗೆ ಬರುತ್ತೆ. ಐ ಹೋಪ್ ಐ ಆಮ್ ನಾಟ್ ಟೂ ಲೇಟ್. ಈ ಥಾಟ್ ಗ್ಯಾಸ್ಪಿಂಗ್ ಫಾರ್ ಬ್ರೀತ್. ಉಸಿರನ್ನು ಎಳೆದುಕೊಳ್ಳುತ್ತಾ ಅಂದ್ಕೊಂಡ, ಓ ನಾನೇನು ಹೆಚ್ಚು ತಡ ಮಾಡಿಲ್ಲ ಅಲ್ವಾ ಅಂದ್ಕೊಂಡ. ಐ ಹೋಪ್ ಐ ಆಮ್ ನಾಟ್ ಟೂ ಲೇಟ್. ಹೆಚ್ಚು ತಡ ಮಾಡಿಲ್ವೇನೋ. ಹೆಚ್ಚು ತಡ ಮಾಡಿಲ್ಲ ಅಂತಂದರೆ ಅವಳು ಬದುಕಿರ್ಬೋದು ಅಂತ, ನಾನು ಹೋಗಿ ಹೆಲ್ಪ್ ಮಾಡ್ಬೋದೇನೋ ಅಂದ್ಕೊಳ್ತಾನೆ. ಐ ಆಮ್ ನಾಟ್ ಟೂ ಲೇಟ್. ಆಫ್ಟರ್ ರನ್ನಿಂಗ್ ಫಾರ್ ಸೆವರಲ್ ಮಿನಿಟ್ಸ್, ಒಂದಷ್ಟು ನಿಮಿಷಗಳು ಓಡಿದ ನಂತರ, ಆಫ್ಟರ್ ರನ್ನಿಂಗ್ ಫಾರ್ ಸೆವರಲ್ ಮಿನಿಟ್ಸ್ ಹಿ ಫೌಂಡ್ ಹರ್ ಸ್ಪ್ರಾಲ್ಡ್ ಬೈ ದ ಸೈಡ್ ಆಫ್ ದಿ ಟ್ರ್ಯಾಕ್ಸ್. ತುಂಬ ದೂರ ಓಡ್ಕೊಂಡು ಬರ್ತಾನೆ, ಬಂದು ನೋಡ್ತಾನೆ, ಹಿಂಗೆ ಚೆಲ್ಲಿದಂಗೆ ಸ್ಪ್ರಾಲ್ಡ್, ಓಕೆ, ಚೆಲ್ಲಿದ ಹಾಗೆ ಬಿದ್ದಿರ್ತಾಳೆ. ಈ ಫೌಂಡ್ ಹರ್ ಸ್ಪ್ರಾಲ್ಡ್ ಬೈ ದ ಸೈಡ್ ಆಫ್ ದಿ ಟ್ರ್ಯಾಕ್ಸ್. ಬಂದವನೇ ಅವಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ಲಲ್ಲ, ಅಲ್ಲಿ ಬಂದು ಕೂಡಲೇ ನೋಡಿ ಹೇಳ್ತಾನೆ, ಬೆಹೆನ್ಜಿ ಆಪ್ ಟೀಕ್ ಹೈ. ಇದು ಬೇರೆದೇ ರಾಜ್ಯದ್ದಾದ್ದರಿಂದ ಹಿಂದಿ ಇಲ್ಲೇ ಅವನು ಮಾತಾಡ್ತಿದ್ದಾನೆ. ಬಹುಶಃ ಅವನು UP ಉತ್ತರ ಪ್ರದೇಶಕ್ಕೆ ಸೇರಿದವನು. ಅವನು ಬಾಂಬೆಗೆ ಬಂದಿರ್ತಾನೆ, ಕೆಲಸ ಹುಡ್ಕೊಂಡು ಬಂದಿರ್ತಾನೆ. ಈ ಕೇಮ್ ಟು ಬಾಂಬೆ ಸರ್ಚಿಂಗ್ ಫಾರ್ ಜಾಬ್. ಈ ಬಿಲಾಂಗ್ಸ್ ಟು ಉತ್ತರ ಪ್ರದೇಶಕ್ಕೆ ಸೇರಿದ ಹುಡುಗ ಬಂದಿರ್ತಾನೆ. ಬಂದು ಅವನು ಹೇಳ್ದ, ಬೆಹನ್ಜಿ ಆಪ್ ಟೀಕ್ ಹೈ, ಸಿಸ್ಟರ್ ಆರ್ ಯು ಓಕೆ ಅಂತ. ಇದು ಎಕ್ಸ್ಟ್ರಾಕ್ಟಿಗೆ ಬರ್ಬೋದು. ಹೂ ಸೆಡ್ ದಿಸ್ ಅಂತ ಕೇಳ್ತಾರೆ. ಬೆಹನ್ಜಿ ಆಪ್ ಟೀಕ್ ಹೈ, ಸಿಸ್ಟರ್ ಆರ್ ಯು ಓಕೆ ಕೇಳ್ದ. ಬಟ್ ದೇರ್ ವಾಸ್ ನೋ ರೆಸ್ಪಾನ್ಸ್. ಹಂಗೆ ಕೇಳಿದಾಗ ರೆಸ್ಪಾನ್ಸ್ ಬತ್ತಾ ಅವನಿಗೆ? ಬರಲಿಲ್ಲ. ದೇರ್ ವಾಸ್ ನೋ ರೆಸ್ಪಾನ್ಸ್ ಬಟ್ ನೋ ಹೆಲ್ಪ್ ಇನ್ ಸೈಟ್. ಅವಳು ರಿಯಾಕ್ಟ್ ಮಾಡಲಿಲ್ವಲ್ಲ, ಪ್ರಜ್ಞೆ ಹೊರಟೋಗಿದೆ, ಹೇಗೆ ರಿಯಾಕ್ಟ್ ಮಾಡ್ತಾಳೆ? ಶಿ ವಾಸ್ ಸೆನ್ಸ್ಲೆಸ್, ಶಿ ವಾಸ್ ಅನ್ಕಾನ್ಷಿಯಸ್, ಶಿ ಕುಡ್ ನಾಟ್ ಗಿವ್ ರಿಪ್ಲೈ. ಆಗ ಅಲ್ಲಿ ಯಾವುದೇ ಸಹಾಯ ಸಿಕ್ಕಲಿಲ್ಲ. ದೇರ್ ವಾಸ್ ನೋ ಹೆಲ್ಪ್ ಇನ್ ಸೈಟ್. ದೇ ವರ್ ಅಲೋನ್ ಸಮ್ವೇರ್ ಬಿಟ್ವೀನ್ 2 ಸ್ಟೇಷನ್ಸ್. ತುಂಬ ದೂರ. ಈ ಕಡೆ ಒಂದು ಸ್ಟೇಷನ್ಗೆ ಹೋಗಬೇಕು ಅಂದ್ರೂ ದೂರ ಇದೆ, ಡಿಸ್ಟೆನ್ಸ್ ಇದೆ. ಈ ಕಡೆಗೆ ಹೋಗಬೇಕು ಅಂದರೂ ತುಂಬ ದೂರ ಹೋದ್ಮೇಲೆ ಒಂದು ಸ್ಟೇಷನ್ ಸಿಗುತ್ತೆ. somewhere in between 2 stations. There was no help. They were alone somewhere between 2 stations 5 kilometers apart in Thane district, which borders Mumbai. ಬಾಂಬೆಯ ಬಾರ್ಡರ್ ಅದು ದಾಟಿದರೆ ಮುಂದಕ್ಕೆ ಥಾನೆ ಡಿಸ್ಟ್ರಿಕ್ ಇದೆ, ಥಾನೆ ಜಿಲ್ಲೆ ಸಿಗುತ್ತೆ. ಅವೆರಡರ ಬಾರ್ಡರ್ನಲ್ಲಿದೆ ಪ್ಲೇಸ್ ಅದು. They were alone somewhere between 2 stations 5 kilometers apart in Thane district, which borders Mumbai. Next parana. Baleshwar could see blood flowing out of a gash behind the young woman's head. ನೋಡಿ, ತಲೆ ಹಿಂಗೆ ಹೊಡೆದಿದೆಯಲ್ಲ ಕೆಳಕ್ಕೆ, ಆ ಹಿಂಭಾಗದಿಂದ, ಬಿಹೈಂಡ್ ದಿ ಹೆಡ್, ತಲೆ ಹಿಂಭಾಗದಿಂದ ರಕ್ತ ಸುರಿತಾ ಇದೆ. There was blood coming out from the head. ರಕ್ತ ಬರ್ತಾ ಇದೆ, ತಲೆ ಹೊಡೆದು. ಬಾಳೇಶ್ವರ್ ನೋಡ್ತಿದ್ದಾನೆ. ಬಾಳೇಶ್ವರ್ ಕುಡ್ ಸಿ ಬ್ಲಡ್ ಫ್ಲೋಯಿಂಗ್ ಔಟ್ ಆಫ್ ಎ ಗ್ಯಾಶ್ ಬಿಹೈಂಡ್ ದಿ ಯಂಗ್ ವುಮನ್ಸ್ ಹೆಡ್. ಆಳವಾದ ಗಾಯ ಆಗಿದೆ. ಗ್ಯಾಶ್ ಡೀಪ್ ಕಟ್ ಅಂತ ಇರಬೇಕಲ್ಲ, ಗ್ಯಾಶ್ಗೆ ಮೀನಿಂಗು? ಹಾಂ, ಡೀಪ್ ಕಟ್ ಅಲ್ಲ, ಗ್ಯಾಸ್ಪ್ ಬೇರೆ, ಗ್ಯಾಶ್ ಬೇರೆ. ಸೇಯಿಂಗ್ ಎ ಸೈಲೆಂಟ್ ಪ್ರೇಯರ್. ನೋಡ್ದ, ಆಳವಾದ ಗಾಯ ಆಗಿದೆ, ರಕ್ತ ಸುರಿತಾ ಇದೆ, ಒಂದು ಮೌನ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾನೆ, ಸೈಲೆಂಟ್ ಪ್ರೇಯರ್ ಮಾಡ್ಕೊಳ್ತಾನೆ. ಏನಂತ ಮಾಡಿಕೊಂಡು,
ಈ ಲಿಫ್ಟೆಡ್ ದ 5 feet ಟು 5 foot 5 ಅಡಿ 2 ಇಂಚ್ ಇರಬೇಕಲ್ವ 5 foot to 50 kilo ರೋಮ ಜಿಂಜರ್ಲಿ ಅಂದ್ರೇನು ಹೆದರಿಕೆಯಿಂದ ಅಂತಲ್ಲ ಹೆದರಿಕೆಯಿಂದ ಪಾಪ ಸತ್ತೋಗಿದ್ದಾಳೋ ಇಲ್ವೋ ಗೊತ್ತಿಲ್ಲ ನನಗೆ ಭಾಳ ಭಯದಿಂದ ಎತ್ಕೊಳ್ತಾನೆ ಜಿಂಜರ್ಲಿ he lifted Roma gingerly and made his way across the tracks ಎತ್ಕೊಂಡು ಆ ಟ್ರ್ಯಾಕನ್ನು ದಾಟಿ ದಾಟ್ಕೊಂಡು ಅಲ್ಲಿ ರೋಡ್ ಇದೆ ಡಾಂಬರ್ ರೋಡ್ ಇದೆ ರೋಡ್ ಟ್ರಾನ್ಸ್ಪೋರ್ಟ್ ಅಲ್ಲ ಬೇರೆ ವೆಹಿಕಲ್ಸ್ ಓಡಾಡೋ ರೋಡ್ ಇದೆ ಟ್ರ್ಯಾಕ್ ಆ ರೈಲ್ವೆ ಟ್ರ್ಯಾಕ್ ಬಿಟ್ಟು ದಾಟ್ಕೊಂಡು ಆ ಕಡೆಗೆ ಹೋಗ್ತಾನೆ ಆ ರೋಡ್ಗೆ ಹೋಗ್ತಾನೆ Roma and made his way across the tracks looking out for trains and searching for a way out ಆ ಕಡೆ ಈ ಕಡೆ ಟ್ರೈನ್ ಬರ್ತಾವ ನೋಡ್ತಾನೆ ಮತ್ತು ದಾಟ್ಕೊಂಡು ಅಲ್ಲಿ ರಸ್ತೆ ಇದೆಯಾ ನೋಡ್ತಾನೆ ಸರ್ಚಿಂಗ್ ಫಾರ್ ಎ ವೇ ಔಟ್ ಈ ಕ್ರಾಸ್ಡ್ ಥ್ರೂ ಸಮ್ ಶ್ರಬರಿ ಆ ರಸ್ತೆ ಕ್ಲೀನಾಗಿಲ್ಲ ಅಲ್ಲಿ ದೇರ್ ವಾಸ್ ನೋ ರೋಡ್ ಕರೆಕ್ಟ್ಲಿ ಅಲ್ಲಿ ಈ ಗಿಡ ಎಲ್ಲ ಬೆಳ್ಕೊಂಡು ಪೊದೆ ಎಲ್ಲ ಬೆಳ್ಕೊಂಡ್ಬಿಟ್ಟು ಅದೆಲ್ಲ ಸಂದಿನಲ್ಲೇ ಅವನು ಅಲ್ಲಿ ಹೋಗ್ತಾನೆ ಲುಕ್ಕಿಂಗ್ ಔಟ್ ಓಕೆ ಏನಿದೆ ಅದು ಈ ಕ್ರಾಸ್ಡ್ ಥ್ರೂ ಸಮ್ ಶ್ರಬರಿ ಆ್ಯಂಡ್ ಫಾಲೋಡ್ ದ ಡೈರೆಕ್ಷನ್ ಆಫ್ ದಿ ಸೌಂಡ್ಸ್ ಅಂಟಿಲ್ ಈ ಫೌಂಡ್ ದಿ ರೋಡ್ ರಸ್ತೆ ಕಾಣುವವರೆಗೆ ಆ ಡೈರೆಕ್ಷನ್ನಲ್ಲೇ ಹೋಗ್ತಾನೆ ಮೈ ಸಿಸ್ಟರ್ ಈಸ್ ಇಂಜೂರ್ಡ್ ಹೋದ ಆ ರಸ್ತೆ ಪಕ್ಕದಲ್ಲಿ ನಿಂತ್ಕೊಂಡು ಸ್ಟ್ಯಾಂಡ್ ಬಿಸೈಡ್ ದಿ ರೋಡ್ ಹಿ ವಾಸ್ ಶೌಟಿಂಗ್ ಹಿಂಗೆ ಇಟ್ಕೊಂಡಿರ್ತಾನೆ ಕ್ಯಾರಿಡ್ ಇನ್ ಇಸ್ ಶೋಲ್ಡರ್ ಕೂಗ್ತಾ ಇದ್ದಾನೆ ನಮ್ಮ ಸಹೋದರಿಗೆ ಗಾಯಗೊಂಡಿದ್ದಾಳೆ ಯಾರಾದರೂ ಹೆಲ್ಪ್ ಮಾಡಿ ಪ್ಲೀಸ್ ಹೆಲ್ಪ್ ಸಂಬಡಿ ಹೆಲ್ಪ್ ಮೈ ಸಿಸ್ಟರ್ ಈಸ್ ಇಂಜೂರ್ಡ್ ಅಂದರೆ ಗಾಯಗೊಂಡಿದ್ದಾಳೆ ಯಾರಾದರೂ ಹೆಲ್ಪ್ ಮಾಡಿಯಪ್ಪ ಅಂತ ಕೂಗ್ತಾನೆ ಮೈ ಸಿಸ್ಟರ್ ಈಸ್ ಇಂಜೂರ್ಡ್ ಹಿ ಇಂಪ್ಲೋರ್ಡ್ ಮೋಟರೇಶ್ ಅಲ್ಲಿ ಮೋಟರ್ ವಾಹನಗಳು ಹೋಗೋವನ್ನು ಅಡ್ಡ ಹಾಕ್ತಾನೆ ಕೂಗ್ತಾನೆ ಇಂಪ್ಲೋರ್ಡ್ ಮೋಟರೇಶ್ ವುಡ್ ಡ್ರೋವ್ ಬೈ ಪ್ಲೀಸ್ ಹೆಲ್ಪ್ ಮೀ ಟೇಕ್ ಹರ್ ಟು ಹಾಸ್ಪಿಟಲ್ ಬಟ್ ನೋ ಒನ್ ಸ್ಟಾಪ್ಡ್ ಡಿಡ್ ಎನಿಬಡಿ ಸ್ಟಾಪ್ ದ ವೆಹಿಕಲ್ಸ್ ನೋ ಯಾರೂ ನಿಲ್ಲಿಸಲ್ಲ ನೋ ಬಡಿ ಸ್ಟಾಪ್ಡ್ ಬಟ್ ಬಾಳೇಶ್ವರ್ ಕೀಪ್ ಆನ್ ರಿಕ್ವೆಸ್ಟಿಂಗ್ ನೆಕ್ಸ್ಟ್ ಪ್ಯಾರಾ 8th ಪ್ಯಾರಾನಾ ನೋಡ್ಕೊಳ್ಳಿ ದಟ್ ಮಾರ್ನಿಂಗ್ ಆನ್ December 10, 2020 ಅಲ್ಲ 2010 ಪ್ಯಾರಾ 8ಅಲ್ಲಿ ದಟ್ ಮಾರ್ನಿಂಗ್ ಆನ್ December 10, 2010 Friday Roma Talrez arrived at the call center bright and early ಇದೇನು ಹಿಂಗೆ ಕೊಟ್ಬಿಟ್ರಲ್ಲ ರೋಮ ತಲ್ರಜ ಆಫೀಸಿಗೆ ಬಂದ್ಲು ಅಂತ ಕೊಟ್ಬಿಟ್ರಲ್ಲ ಅದೇನು ಇದು ಅವಳ ಫ್ಲ್ಯಾಶ್ ಬ್ಯಾಕ್ ಅವಳು ಯಾಕಂಗೆ ಟ್ರೈನ್ ಹತ್ತಿದ್ಲು ಯಾಕಲ್ಲಿ ಬಿದ್ದೋದ್ಲು ಇದರ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಈಗ ಹೇಳ್ತಿದ್ದಾರೆ ಒಂಥರ ಈ ಸಿನಿಮಾದಲ್ಲಿ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಬರುತ್ತಲ್ಲ ಆ ರೀತಿ ಇಲ್ಲಿ ಸ್ಟೋರಿ ಸ್ಟಾರ್ಟ್ ಆಯಿತು ಓಕೆ ದಿಸ್ ಈಸ್ ದ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಆಫ್ ಹರ್ ಓಕೆ ಇದ್ರ ಮುಂಚೆ ಏನಾಯಿತು ವಾಟ್ ಹ್ಯಾಪನ್ ಬಿಫೋರ್ ಅಂತ ನೋಡಿ ಏನಿದೆ ಅಂದು December 10ನೇ ತಾರೀಕು 2010 ಇಸ್ವಿಯ December 10ನೇ ತಾರೀಕು ರೋಮ ಲೇ ಅಮ್ಮಗ ನಿಂದೇ ಮಾತು ಕಣ್ಲ ಇಲ್ಲಿ ಬಂದು ಸುಮ್ಮನೆ ಕೇಳಬೇಕು December 10ನೇ ತಾರೀಕು 2010 ಇಸ್ವಿ ಅವತ್ತು ರೋಮ ಎಂದಿನಂತೆ ಭಾಳ ಬ್ರೈಟಾಗಿ ಕಲರ್ಫುಲ್ಲಾಗಿ ಹ್ಯಾಪಿಯಾಗಿ ರೋಮ ಆಫೀಸಿಗೆ ಬರ್ತಾಳೆ ರೋಮ ತಲ್ರೇಜ ಅರೈವ್ಡ್ ಅಟ್ ದಿ ಕಾಲ್ ಸೆಂಟರ್ ಅವಳ ಆಫೀಸ್ ಯಾವುದು ಕಾಲ್ ಸೆಂಟರಲ್ಲಿ ವರ್ಕ್ ಮಾಡೋ ಹುಡುಗಿ ಅವಳು ಕಾಲ್ ಸೆಂಟರ್ ಬ್ರೈಟ್ ಆ್ಯಂಡ್ ಅರ್ಲಿ ಭಾಳ ಬೇಗ ಬಂದಿದ್ಲು ಭಾಳ ಬ್ರೈಟ್ಫುಲ್ ಆಗಿದ್ಲು ದಿ ಬಿಕಾಮ್ ಗ್ರ್ಯಾಜುಯೇಟ್ ಫ್ರಮ್ ಪೂನಾ ಯೂನಿವರ್ಸಿಟಿಯಿಂದ ಪುಣೆ ಯೂನಿವರ್ಸಿಟಿಯಲ್ಲಿ ಅವಳು ಬಿಕಾಮ್ ಗ್ರ್ಯಾಜುಯೇಟ್ ಬಿಕಾಮ್ ಪದವೀಧರೆ ಹ್ಯಾಡ್ ಬೀನ್ ವರ್ಕಿಂಗ್ ದೇರ್ ಫಾರ್ 2 years 2 ವರ್ಷದಿಂದ ಅವಳಲ್ಲಿ ಆ ಕಾಲ್ ಸೆಂಟರ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ ಲವಿಂಗ್ ಹರ್ ಜಾಬ್ ತನ್ನ ಕೆಲಸ ಅವಳಿಗೆ
ಕೆಲಸ ಮಾಡೋದು ಅಂದರೆ ಆಕೆಯ ಕೆಲಸ ಅವಳಿಗೆ ತುಂಬ ಇಷ್ಟ. ಲವಿಂಗ್ ಅವರ್ ಜಾಬ್, ಟಾಕಿಂಗ್ ಆ್ಯಂಡ್ ಕನೆಕ್ಟಿಂಗ್ ಟು ಕಸ್ಟಮರ್ಸ್. ನಾವೆಲ್ಲ ಕಸ್ಟಮರ್ ಕೇರಿಗೆ ಫೋನ್ ಮಾಡ್ತೀವಲ್ಲ, ಅದೆಲ್ಲ ನಮ್ಮ ಕಾಲ್ ರಿಸೀವ್ ಮಾಡಿ ಏನಾದ್ರು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಮತ್ತೆ ಬೇರೆಯವ್ರಿಗೆ ಕನೆಕ್ಟ್ ಮಾಡೋದೆಲ್ಲ ಮಾಡ್ತಾರಲ್ಲ, ಅವರೇ ಕಾಲ್ ಸೆಂಟರ್ ಅಲ್ಲಿ ವರ್ಕ್ ಮಾಡೋವಂಥವ್ರು. ಕಸ್ಟಮರ್ ಕೇರ್ ಒಂದು ಸೆಂಟ್ರ್ ಇರ್ತದಲ್ಲ, ಅಲ್ಲಿ ವರ್ಕ್ ಮಾಡೋರು, ಬಂದು ಫೋನ್ ಕಾಲ್ ರಿಸೀವ್ ಮಾಡೋದು, ಅದು ಬೇರೆಯವ್ರಿಗೆ ಕನೆಕ್ಟ್ ಮಾಡೋದು. ಸೊ ಶಿ ವಾಸ್ ಡೂಯಿಂಗ್ ದಿಸ್ ಕೈಂಡ್ ಆಫ್ ರಿಸೀವಿಂಗ್ ಕಾಲ್ಸ್ ಆ್ಯಂಡ್ ಕನೆಕ್ಟಿಂಗ್ ಟು ಅದರ್ ಕಸ್ಟಮರ್ಸ್, ಅದರ್ ಆಫೀಸರ್ಸ್. ಶಿ ವಾಸ್ ಡೂಯಿಂಗ್ ದಟ್ ಕೈಂಡ್ ಆಫ್ ವರ್ಕ್. ಶಿ ವಾಸ್ ವರ್ಕಿಂಗ್ ಇನ್ ಎ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ಅವಳು. ನೋಡ್ಕೊಳ್ಳಿ, ಆ ಬಿಗಿನಿಂಗಲ್ಲಿ ಬಂದಿತ್ತಲ್ಲ, 21 ಇಯರ್ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್. ಏನು ವರ್ಕ್ ಮಾಡ್ತಿದ್ಲು, ಅವಳ ಜಾಬ್ ಯಾವುದು ಅಂತಂದರೆ ಶಿ ವಾಸ್ ಆ್ಯನ್ ಎಕ್ಸಿಕ್ಯೂಟಿವ್ ಆಫ್ ಎ ಕಾಲ್ ಸೆಂಟರ್ ಅಂತ. ಅಲ್ಲಿಗೆ ಬಂದ್ಲು ಅದಕ್ಕೆ ಅವತ್ತು ಆಫೀಸಿಗೆ. ಲವಿಂಗ್ ಅವರ್ ಜಾಬ್, ಟಾಕಿಂಗ್ ಆ್ಯಂಡ್ ಕನೆಕ್ಟಿಂಗ್ ಟು ಕಸ್ಟಮರ್ಸ್ ಆ್ಯಂಡ್ ಮೇಕಿಂಗ್ ನ್ಯೂ ಫ್ರೆಂಡ್ಸ್ ದೇರ್. ಹೊಸ ಸ್ನೇಹಿತರುಗಳನ್ನ ಅಲ್ಲಿ ಮಾಡ್ಕೊಳ್ತಾ ಇದ್ಲು ಅಂತ. ಮೇಕಿಂಗ್ ನ್ಯೂ ಫ್ರೆಂಡ್ಸ್ ದೇರ್. ಆಫ್ಟರ್ ವರ್ಕ್, ಕೆಲಸ ಮುಗಿದ ಮೇಲೆ ಶಿ ವೆಂಟ್ ಟು ದಿ ಕೆಫೆಟೇರಿಯಾ. ಕೆಫೆಟೇರಿಯಾ ಅಂದರೆ ಕ್ಯಾಂಟೀನ್ ಅಂತ. ಅಲ್ಲಿ ಆಫೀಸಲ್ಲಿ ಒಂದು ಕ್ಯಾಂಟೀನ್ ಇತ್ತು. ಆ ಕೆಫೆಟೇರಿಯಾಗೆ ಹೋದ್ಲು, ಕಾಫಿ ಟೀ ಕುಡಿಯೋದಕ್ಕೆ ಅಥವಾ ಏನಾದ್ರು ಸ್ನ್ಯಾಕ್ಸ್ ತೊಗೊಳ್ಳೋದಕ್ಕೆ ಹೋದ್ಲು. ಶಿ ವೆಂಟ್ ದೇರ್ ಟು ಹ್ಯಾವ್ ಸಮ್ ಸ್ನ್ಯಾಕ್ಸ್ ಆರ್ ಟು ಡ್ರಿಂಕ್ ಕಾಫಿ ಆರ್ ಟೀ ಆರ್ Horlicks or Bournvita or milk, okay, whatever it may be. She went to cafeteria where she had her friends joked, laughed and made plans for the weekend. ಅವಳ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಆ ಕೆಫೆಟೇರಿಯಾದಲ್ಲಿ, ಹರಟೆ ಹೊಡೆದ್ರು, ಅದನ್ನ ಕೊಟ್ಟಿದ್ದಾರೆ. ಜೋಕ್ಡ್, ಲಾಫ್ಡ್ ಆ್ಯಂಡ್ ಮೇಡ್ ಪ್ಲ್ಯಾನ್ಸ್ ಫಾರ್ ದಿ ವೀಕೆಂಡ್. ಈ ವಾರ ವೀಕೆಂಡ್ಗೆ ಏನೇನು ಮಾಡೋಣ, ಎಲ್ಲಿ ನಾವು ಸೇರ್ಕೊಳ್ಳೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ರು ಅವರೆಲ್ಲ ಫ್ರೆಂಡ್ಸು. ಪ್ಲ್ಯಾನ್ಸ್ ಫಾರ್ ದಿ ವೀಕೆಂಡ್. ದೆನ್ ಹೆಡ್ಡಿಂಗ್ ಹೋಮ್ ಅಲೋನ್ ಆಫ್ಟರ್ ಹರ್ ಶಿಫ್ಟ್. ಅವಳ ಶಿಫ್ಟ್ ಮುಗೀತು, ವರ್ಕಿಂಗ್ ಟೈಮ್ ಮುಗೀತು, ಮನೆ ಕಡೆ ಹೊರಟಿದ್ಲು. ಶಿ ವಾಸ್ ಹೆಡ್ಡಿಂಗ್ ಹೋಮ್, ಮನೆ ಕಡೆ ಮುಖ ಮಾಡಿದ್ಲು ಅಂತ. ಹೆಡ್ಡಿಂಗ್ ಹೋಮ್ ಅಂದರೆ ಶಿ ವಾಸ್ ಗೋಯಿಂಗ್ ಹೋಮ್ ಅಂತ, ಮನೆ ಕಡೆ ಹೊರಟ್ಲು. ಆಫ್ಟರ್ ಹರ್ ಶಿಫ್ಟ್, ರೋಮಾ ವಾಸ್ ಲುಕಿಂಗ್ ಫಾರ್ವರ್ಡ್ ಟು ಹ್ಯಾವಿಂಗ್ ಸಪ್ಪರ್ ವಿತ್ ಹರ್ ಪೇರೆಂಟ್ಸ್ ಆ್ಯಂಡ್ ಬ್ರದರ್. ಕೆಲಸ ಮುಗಿಸಿ ಈಗ ಅವಳು ಮನೆ ಕಡೆ ಹೋಗ್ತಾ ಇದ್ಲು. ಏನು ತಲೆಯಲ್ಲಿ ಆಲೋಚನೆ ಏನಿದೆ, ಶಿ ವಿಲ್ ಹ್ಯಾವ್ ಸಪ್ಪರ್ ವಿತ್ ಹರ್ ಪೇರೆಂಟ್ಸ್ ಆ್ಯಂಡ್ ಬ್ರದರ್. ಈ ದಿನ ಇವತ್ತು ಸಂಜೆ ಮನೆಯಲ್ಲಿ ನಮ್ಮ ಪೇರೆಂಟ್ಸ್ ಜೊತೆ, ನಮ್ಮ ಬ್ರದರ್ ಜೊತೆ ಚೆನ್ನಾಗಿ ಊಟ ಮಾಡಬೇಕು ನಾನು. ಸಪ್ಪರ್ ಅಂದರೆ ಈವ್ನಿಂಗ್ ಮೀಲ್ ಅಲ್ವಾ, ರಾತ್ರಿ ಊಟ. ರೆಗ್ಯುಲರ್ ಫುಡ್ಡನ್ನು ಸಪ್ಪರ್ ಅಂತ ಕರೀತಾರೆ. ಸ್ಪೆಷಲ್ ಮೀಲ್ ಇರ್ತದಲ್ಲ, ವಿಶೇಷ ಭೋಜನ ಮಾಡಿದರೆ ಅದನ್ನು ಡಿನ್ನರ್ ಅಂತ ಕರೀತಾರೆ. ಸ್ಪೆಷಲಿ ಅರೇಂಜ್ಡ್ ಸ್ಪೆಷಲ್ ಫುಡ್ ಆದರೆ ಡಿನ್ನರ್ ಅಂತಾರೆ. ಮಾಮೂಲಿ ರಾತ್ರಿ ಊಟ ಇರ್ತದಲ್ಲ, ರೆಗ್ಯುಲರ್ ಫುಡ್ ಇರ್ತದಲ್ಲ, ಕಾಮನ್ ಫುಡ್ಡು, ಅದನ್ನು ಸಪ್ಪರ್ ಅಂತಾರೆ. ಇವತ್ತು ನಾನು ಸಪ್ಪರನ್ನು ಪೇರೆಂಟ್ಸ್ ಮತ್ತು ಬ್ರದರ್ ಜೊತೆ ಮಾಡಬೇಕು ಅಂತ ಪ್ಲ್ಯಾನಲ್ಲಿ ಬರ್ತಾಯಿದ್ದಾಳೆ. ಆ್ಯಂಡ್ ಎ ಲಾಂಗ್ ಫೋನ್ ಚಾಟ್ ವಿತ್ ಹರ್ ಫಿಯಾನ್ಸ್ ವಿಜಯ್. ಅವಳಿಗೆ ಎಂಗೇಜ್ಮೆಂಟ್ ಆಗಿದೆ, ಅವಳಿಗೆ ಮದುವೆ ನಿಶ್ಚಯ ಆಗಿದೆ. ಆ ರೋಮಾ ತಲ್ರೇಜಾಗಿ ಎಂಗೇಜ್ಮೆಂಟ್ ಆಗಿದೆ. She had a plan in mind in the evening while she returning home. ಏನು ಪ್ಲ್ಯಾನು? ಟು ಹ್ಯಾವ್ ಸಪ್ಪರ್ ವಿತ್ ಹರ್ ಪೇರೆಂಟ್ಸ್ ಆ್ಯಂಡ್ ಬ್ರದರ್ ಅಲ್ವಾ. ಆಮೇಲೆ ಲಾಂಗ್ ಫೋನ್ ಚಾಟ್ ವಿತ್ ಹರ್ ಫಿಯಾನ್ಸ್ ವಿಜಯ್. ಅವಳ ಫಿಯಾನ್ಸ್ ಅಂದರೆ ವುಡ್ ಬಿ, ಮದುವೆ ಆಗುವವನು, ಅವನ ಜೊತೆ ಒಂದು ಲಾಂಗ್ ಫೋನ್ ಚಾಟ್ ಮಾಡಬೇಕು, ಅಂದರೆ ಹೆಚ್ಚೊತ್ತು ಮಾತಾಡಬೇಕು, ಹರಟೆ ಹೊಡಿಬೇಕು ಅನ್ನೋದು ಅವಳ ಮೈಂಡಲ್ಲಿದೆ. ಆ ಪ್ಲ್ಯಾನಲ್ಲಿ ಅದಕ್ಕೆ ಹೇಳೋದು, ಎಲ್ಲರ ಬಸ್ ಸ್ಟಾಪಲ್ಲಿ ಹೋಗುವಾಗ, ಟ್ರೈನ್ ಹತ್ತುವಾಗ, ಬಸ್ ಇಳಿಯುವಾಗ ಅವೆಲ್ಲ ಆಲೋಚನೆಗಳು ಮಾಡಿದ್ರೆ ಆಗಬಾರ್ದೇ ಆಗೋದು. ಅದೇ ಹಿಂಗಾಗಿತ್ತು ಅವಳಿಗೆ. ಫೋನ್ ಕಂಡಿಡಿದು ತಪ್ಪಲ್ಲ, ನಮ್ಮ ಕಂಟ್ರೋಲ್ ಮೀರಿ ವರ್ಸೋದು ನಮ್ಮ ವೀಕ್ನೆಸ್ ಅದು.
ಆ್ಯಂಡ್ ಎ ಲಾಂಗ್ ಫೋನ್ ಚಾಟ್ ವಿತ್ ಅವರ್ ಫಿಯಾನ್ಸ್ ವಿಜಯ್ ಅನ್ನೋ ಒಬ್ಬ ಹುಡುಗನ ಜೊತೆ ಅವಳದು ಮದುವೆ ಫಿಕ್ಸ್ ಆಗಿದೆ. ಅವಳು ಅವನ ಜೊತೆ ಹರಟೆ ಹೊಡಿಬೇಕು ಫೋನಲ್ಲಿ ಅನ್ನೋ ಪ್ಲ್ಯಾನಲ್ಲಿ ಇಟ್ಕೊಂಡು ಬರ್ತಾಯಿದ್ದಾಳೆ. ಈಗ ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ಇದು ಫ್ಲ್ಯಾಶ್ ಬ್ಯಾಕ್ ನಾನು ಹೇಳ್ತಾ ಇರೋದು. ಈಗ ಅವಳು ಎಲ್ಲಿದ್ದಾಳೆ? ಬಾಳೇಶ್ವರ ಮಿಶ್ರನ ತೋಳಿನಲ್ಲಿದ್ದಾಳೆ ಅವಳು. ಎತ್ಕೊಂಡು ಹೋಗ್ತಾ ಇದ್ದಾನೆ, ತಲೆಗೇಟಾಗಿದೆ, ಅನ್ಕಾನ್ಷಿಯಸ್ ಆಗಿದ್ದಾಳೆ ಅವಳು. ಇದ್ರ ಮುಂಚೆ ಅವಳು ಫ್ಲ್ಯಾಶ್ ಬ್ಯಾಕ್ ಏನಿತ್ತು, ಅವಳು ಆಫೀಸಿಗೆ ಬಂದಿದ್ಲು, ಆಫೀಸ್ ವರ್ಕ್ ಮುಗಿಸ್ಕೊಂಡ್ಲು, ಅವತ್ತು ಸಂಜೆ ಮನೆಗೆ ಬಂದು ಇದೆಲ್ಲ ಪ್ಲ್ಯಾನ್ ಇತ್ತು ಅವಳದು. ಅಷ್ಟೊತ್ತಿಗೆ ಸಂಜೆ ಮನೆಗೆ ಬರುವ ಟ್ರೈನ್ ಹತ್ತಿದಾಗ ಅವಳಿಗೆ ಆಕ್ಸಿಡೆಂಟ್ ಆಗಿರೋದು ಅಲ್ವಾ? ನೋಡಿ ನೆಕ್ಸ್ಟು ಪ್ಯಾರ 9. ಈಗ ಅವಳು ಫ್ಲ್ಯಾಶ್ ಬ್ಯಾಕ್ ಆಯ್ತಲ್ಲ. ಈಗ ಬಾಳೇಶ್ವರ ಮಿಶ್ರನ ಫ್ಲ್ಯಾಶ್ ಬ್ಯಾಕ್. ಈಗ ಅವನು ಏನಕ್ಕೆ ಬಂದಿದ್ದ ಆ ಟ್ರೈನಿಗೆ ಅದನ್ನು ಅವ್ರು ಹೇಳ್ತಾರೆ. ಈಗ ನೋಡಿ, ಬಾಳೇಶ್ವರ ಮಿಶ್ರ ಹ್ಯಾಸ್ ಎ ವೆರಿ ಡಿಫ್ರೆಂಟ್ ಸ್ಟೋರಿ. ಬಾಳೇಶ್ವರ ಮಿಶ್ರನದು ಒಂದು ವಿಶೇಷ ಕಥೆ, ಒಂದು ಫ್ಲ್ಯಾಶ್ ಬ್ಯಾಕ್ ಇದೆ. ಏನು? ದ ಲ್ಯಾಂಕಿ ಯಂಗ್ಸ್ಟರ್ ಫ್ರಮ್ ಮಿರ್ಜಾಪುರ್ UP. ಈತ ಉತ್ತರ ಪ್ರದೇಶದ ಮಿರ್ಜಾಪುರದಿಂದ ಬಾಂಬೆಗೆ ಬಂದಿದ್ದ. ಏನಕ್ಕೆ ಬಂದಿದ್ದ ಅಂದರೆ ಕೆಲಸ ಹುಡುಕೊಂಡು ಬಂದಿದ್ದ. ಅವನೊಬ್ಬ ನಿರುದ್ಯೋಗಿ ಯುವಕ. ಲ್ಯಾಂಕಿ ಯಂಗ್ಸ್ಟರ್, ಒಬ್ಬ ಸ್ಟ್ರಾಂಗಾಗಿ ಹೈಟಾಗಿ ಬೆಳೆದಿದ್ದಂಥ ಹುಡುಗ ಆತ. ಲ್ಯಾಂಕಿ ಯಂಗ್ಸ್ಟರ್ ಫ್ರಮ್ ಮಿರ್ಜಾಪುರ್ ಫ್ರಮ್ UP ಮೀನ್ಸ್ ಉತ್ತರ ಪ್ರದೇಶ್. ಈಸ್ ಆನ್ ಅನ್ಎಂಪ್ಲಾಯ್ಡ್ ಹೈಸ್ಕೂಲ್ ಡ್ರಾಪ್ ಔಟ್. ಪಾಪ ಆತ ಹೆಚ್ಚು ಓದಿರಲಿಲ್ಲ. ಹೈಸ್ಕೂಲ್ ಡ್ರಾಪ್ ಔಟ್, ಶಾಲೆ ಕಂಪ್ಲೀಟ್ ಮಾಡೋಕ್ಕೆ ಆಗಿರಲಿಲ್ಲ ಅವನಿಗೆ. ಹೈಸ್ಕೂಲ್ ಅಂತ ಇದ್ದೀನಿ, ಪ್ರೈಮರಿ ಅಂತ ಅವನು. ಹೈಸ್ಕೂಲ್ ಡ್ರಾಪ್ ಔಟ್ ವುಡ್ ರೀಸೆಂಟ್ಲಿ ಕಮ್ ಟು ಮುಂಬೈ. ಇತ್ತೀಚೆಗೆ ಮುಂಬೈಗೆ ಬಂದಿದ್ದ ಆತ. ಮನೆಯಲ್ಲಿ ಓದಿಸ್ಲಿಕ್ಕಾಗಿಲ್ಲ, ಯಾರು ಹಣಕಾಸಿನ ಸಮಸ್ಯೆ, ಏನೋ ಪರಿಸ್ಥಿತಿ ಇತ್ತು. ನೀನು ನಂಗೆ ಬಿಟ್ಬಿಟ್ಟಿಯ ಸ್ಕೂಲ? ನೀನು ಹೈಸ್ಕೂಲ್ ಡ್ರಾಪ್ ಔಟ್ ಆಗ್ಬಿಟ್ಟು ಆಮೇಲೆ ಏನಾದರೂ ಕಷ್ಟ ಆದರೂ ಸರಿ, ಏನಾದರೂ ಸರಿ, ಇಷ್ಟೇ ಕಷ್ಟ ಬರಲಿ, ಓದೋದು ಬಿಡಬಾರ್ದು. ಕೇಳಿ, ಕೇಳಿ. ಲಿವಿಂಗ್ ರೀಸೆಂಟ್ಲಿ ಕಮ್ ಟು ಮುಂಬೈ, ಲಿವಿಂಗ್ ವಿತ್ ಹಿಸ್ 2 ಓಲ್ಡರ್ ಬ್ರದರ್ಸ್. ಅವನಿಗೆ ಎಲ್ಡರ್ ಬ್ರದರ್ಸ್ ಇಬ್ಬರಿದ್ದಾರೆ, ಇಬ್ಬರು ಅಣ್ಣಂದಿರಿದ್ದಾರೆ. ಅವ್ರ ಜೊತೆ ಬಾಂಬೆಗೆ ಅವನು ಬಂದಿದ್ದಾನೆ, ವಾಸ ಮಾಡ್ತಿದ್ದ ಅವ್ರ ಜೊತೆ. ಅವ್ರ ರೂಮಲ್ಲೆಲ್ಲ ಉಳ್ಕೊಂಡಿದ್ದಾನೆ ಬಾಂಬೆನಲ್ಲಿ. ಕೆಲಸ ಹುಡ್ಕೊಂಡು ಬಂದ. ನಮ್ಮ ಅಣ್ಣದಿರಿದ್ದಾರಲ್ಲ, ಅವ್ರು ಕೆಲಸ ಕೊಡಿಸ್ತಾರೆ ಅಂದ್ಕೊಂಡು ಬಂದಿದ್ದಾನೆ. ಇಸ್ ಲಿವಿಂಗ್ ವಿತ್ ಇಸ್ 2 ಓಲ್ಡರ್ ಬ್ರದರ್ಸ್. ಇಸ್ ಜಾಬ್ ಹಂಟ್. ಕೆಲಸವನ್ನು ಹುಡುಕುವುದು. ಇಲ್ಲಿ ಹಂಟ್ ಅಂದರೆ ಆ್ಯಕ್ಚುಲಿ ಬೇಟೆ ಅಂತ ಆಗುತ್ತೆ. ಇಲ್ಲಿ ಬೇಟೆ ಅಂದರೆ ಹುಡ್ಕೋದು. ಏನು ಹುಡ್ಕೋದು? ಜಾಬ್ ಹುಡ್ಕೋದು. ಅವನ ಕೆಲಸ ಅಲ್ವಾ, ಕೆಲಸ ಹುಡ್ಕೋದು. ಈಸ್ ಜಾಬ್ ಹಂಟ್ ಹ್ಯಾಡ್ ಪ್ರೂವ್ಡ್ ಫ್ರೂಟ್ಲೆಸ್. ಯು ವಾಸ್ ಸರ್ಚಿಂಗ್ ಫಾರ್ ಜಾಬ್ ಹಿಯರ್ ಆ್ಯಂಡ್ ದೇರ್. ಯು ವಾಸ್ ಗೋಯಿಂಗ್ ಹೋಟೆಲ್ಸ್, ಯು ಆರ್ ಗೋಯಿಂಗ್ ಫ್ಯಾಕ್ಟ್ರಿ. ಕೆಲಸ ಹುಡುಕ್ತಾ ಇದ್ದಾನೆ. ನನಗೆ ಕೆಲಸ ಕೊಡಿ ಅಂತ ಕೇಳ್ತಾ ಇದ್ದಾನೆ. ಯಾರೂ ಕೆಲಸ ಕೊಡಲಿಲ್ಲ. ಫ್ರೂಟ್ಲೆಸ್, ಫಲ ಕೊಡಲಿಲ್ಲ. ಫ್ರೂಟ್ಲೆಸ್, ಫಲ ಕೊಡಲಿಲ್ಲ. ಇಸ್ ಜಾಬ್ ಹಂಟ್ ಹ್ಯಾಡ್ ಪ್ರೂವ್ಡ್ ಫ್ರೂಟ್ಲೆಸ್. ಫಲ ಕೊಡಲಿಲ್ಲ, ಕೆಲಸ ಹುಡುಕ್ತಿದ್ದು. ನೌ ಹಿ ವಾಸ್ ಟ್ರೆಡಿಂಗ್ ವಾಟರ್ ಆ್ಯಂಡ್ ಹ್ಯಾಡ್ ರಿಸೈನ್ಡ್ ಹಿಮ್ಸೆಲ್ಫ್ ಟು ದಿ ಫ್ಯಾಕ್ಟ್ ದಟ್ ಹಿ ವಾಸ್ ರನ್ನಿಂಗ್ ಔಟ್ ಆಫ್ ಆಪ್ಷನ್ಸ್. ಆ ನೀರು ಸಪ್ಲೈ ಮಾಡುವ ಯಾವುದೋ ಒಂದು ಕೆಲಸಕ್ಕೆ ಸೇರಿಕೊಂಡ. ಪಬ್ಲಿಕ್ ವಾಟರ್ ರಿಪೇರಿನೋ ಏನೇನೋ ಇರ್ತಾವಲ್ಲ, ಆ ಥರದಕ್ಕೆ ಸೇರಿಕೊಂಡ. ಆದರೆ ನನಗಿಷ್ಟವಾಗದೇ ಇರೋ ಕೆಲಸ ಅಂತ ಅದನ್ನು ಬಿಟ್ಬಿಟ್ಟ. ಓಕೆ, ನಾವು ಹಿ ವಾಸ್ ಟ್ರೆಡಿಂಗ್ ವಾಟರ್ ಆ್ಯಂಡ್ ಹ್ಯಾಡ್ ರಿಸೈನ್ಡ್ ಹಿಮ್ಸೆಲ್ಫ್ ಟು ದಿ ಫ್ಯಾಕ್ಟ್ ದಟ್ ಹಿ ವಾಸ್ ರನ್ನಿಂಗ್ ಔಟ್ ಆಫ್ ಆಪ್ಷನ್ಸು ನನಗಿಷ್ಟವಾಗಿಲ್ಲದೇ ಇರೋ ಒಂದು ಕೆಲಸ ಅಂದ್ಕೊಂಡು ಬಿಟ್ಬಿಟ್ಟ. ಹಿ ಹ್ಯಾಡ್ ಸ್ಪೆಂಟ್ ಹಿಸ್ ಡೇ ವಿತ್ ಎ ಫ್ರೆಂಡ್. ಅವತ್ತಿನ ದಿನ, ಕೆಲಸ ಬಿಟ್ಟ ದಿನ, ಅವನ ಫ್ರೆಂಡ್ ಜೊತೆ ಸೇರಿಕೊಂಡ. ಆವತ್ತಿನ ದಿನವನ್ನು ಕಳೆದ. ಈ ಸ್ಪೆಂಟ್ ದ ಡೇ ವಿತ್ ಹಿಸ್ ಫ್ರೆಂಡ್. ಗ್ರ್ಯಾಬ್ಡ್ ಲಂಚ್. ಫ್ರೆಂಡ್ ಊಟವನ್ನು ಕಿತ್ಕೊಂಡು ಇವನೇ ತಿಂದ. ಅಂದರೆ ಫ್ರೆಂಡ್ ಏನೋ ಹೆಲ್ಪ್ ಕೇಳ್ಕೊಂಡ, ಅವನ ಹತ್ರ ಊಟ ಮಾಡ್ದ. ಗ್ರ್ಯಾಬ್ಡ್ ಲಂಚ್. ಆ್ಯಕ್ಚುಲಿ ಗ್ರ್ಯಾಬ್ ಅಂದರೆ ಕಿತ್ಕೊಳ್ಳೋದು ಅಂತ.
ಫ್ರೆಂಡ್ ಊಟ ತಂದಿದ್ದ, ಶೇರ್ ಮಾಡಿಕೊಂಡ್ರು ಇಬ್ಬರೂ. ಗ್ರ್ಯಾಬ್ಡ್ ಲಂಚ್ ಆ್ಯಂಡ್ ವಾಚ್ಡ್ ಎ ಮೂವಿ. ಊಟ ಮಾಡಿಕೊಂಡ್ರು. ಅವತ್ತು ಮಧ್ಯಾಹ್ನ ಯಾವುದೋ ಒಂದು ಸಿನಿಮಾ ಥಿಯೇಟ್ರಿಗೆ ಹೋದರು. ದೆ ವೆಂಟ್ ಟು ಎ ಸಿನಿಮಾ ಥಿಯೇಟರ್ ಆ್ಯಂಡ್ ವಾಚ್ಡ್ ಎ ಮೂವಿ. ಯಾವುದೋ ಒಂದು ಸಿನಿಮಾ ನೋಡಿದ್ರು. ಎಸ್ ಬಾಹುಬಲಿ, ಸಾರಿ ಬಾಳೇಶ್ವರ್, ಅವನ ಹೆಸರೇನು ಬಾಳೇಶ್ವರ್. ಮೂವಿ ಅನ್ನಲ್ಲ, ಅದು ಫ್ಲ್ಯಾಶ್ ಆಗಿಬಿಡ್ತು ನನಗೆ. ಎಸ್ ಬಾಳೇಶ್ವರ್ ಬೋರ್ಡೆಡ್ ದ ಟ್ರೈನ್ ಹೋಮ್. ಮೂವಿ ನೋಡ್ಕೊಂಡ, ಸಂಜೆ ಆಯಿತು. ಈಗ ಅವ್ರ ಅಣ್ಣದಿರು ಸೆಟ್ಲಾಗಿದ್ರಲ್ಲ, ಅವ್ರ ಅಣ್ಣದಿರು ಮನೆಗೆ ಬರಬೇಕು, ಟ್ರೈನನ್ನು ಹತ್ತಿದ. ಎಸ್ ಬಾಳೇಶ್ವರ್ ಬೋರ್ಡೆಡ್ ದ ಟ್ರೈನ್ ಹೋಮ್. ಈ ಪಾಂಡರ್ಡ್ ಓವರ್ ಇಸ್ ಫ್ಯೂಚರ್. ಇವನು ಟ್ರೈನ್ ಹತ್ತಿದ್ದು ಭವಿಷ್ಯದ ಚಿಂತೆ ಮಾಡ್ತಾ ಇದ್ದಾನೆ. ವಾಟ್ ಈಸ್ ನೆಕ್ಸ್ಟ್? ಐ ನೋ ಜಾಬ್ ಅಲ್ವಾ, ಐ ಡೋಂಟ್ ಹ್ಯಾವ್ ಜಾಬ್, ಎನಿ ಜಾಬ್ ಇಲ್ಲ, ಇರೋ ಕೆಲಸ ಬಿಟ್ಬಿಟ್ಟೆ, ನಾಳೆ ಏನು ಮಾಡೋದು, ನಾಳೆ ಊಟಕ್ಕೆ ಏನು ಮಾಡೋದು, ಈ ಥಿಂಕಿಂಗ್ ಮಾಡಿಕೊಂಡು ಅವನು ಟ್ರೈನ್ ಹತ್ತಿದ್ದಾನೆ. ಈ ಬೋರ್ಡೆಡ್ ದ ಟ್ರೈನ್, ಇಲ್ಲಿ ಬೋರ್ಡೆಡ್ ಅಂದರೆ ಟ್ರೈನ್ ಹತ್ತಿದ ಅಂತ, ಬೋರ್ಡ್ ಅಂತ ಅಲ್ಲ ಇಲ್ಲಿ. ಓಕೆ, ಈ ಬೋರ್ಡೆಡ್ ದ ಟ್ರೈನ್ ಅಂದರೆ ಹತ್ಕೊಂಡ. ಬೋರ್ಡೆಡ್ ದ ಟ್ರೈನ್ ಹೋಮ್. ಈ ಪಾಂಡರ್ಡ್ ಓವರ್ ಇಸ್ ಫ್ಯೂಚರ್, ಅವನ ಭವಿಷ್ಯದ ಆಲೋಚನೆಯಲ್ಲಿ ಮಾಡಿಕೊಂಡು. ಬಟ್ ಆಲ್ ಹೀ ಕುಡ್ ನೌ ಥಿಂಕ್ ಆಫ್ ವಾಸ್ ಸೇವಿಂಗ್ ಎ ಸ್ಟ್ರೇಂಜರ್ಸ್ ಲೈಫ್. ಆದರೆ ಈಗ ಅವನ ಕೈನಲ್ಲಿ ಯಾರನ್ನ ಇಟ್ಕೊಂಡಿದ್ದಾನೆ? ರೋಮಕಲ್ಲನ್ನು ಇಟ್ಕೊಂಡಿದ್ದಾನೆ. ಇದು ಒಂದು ಫ್ಲ್ಯಾಶ್ ಬ್ಯಾಕ್, ಈ ರೀತಿ ಕಂಡೀಷನ್. ಸೊ ದಿಸ್ ಈಸ್ ದ ಫ್ಲ್ಯಾಶ್ ಬ್ಯಾಕ್ ಆಫ್ ಬೋತ್ that woman, that lady woman, okay, that lady, that girl and this boy, lanky youngster from Mirzapur of Uttar Pradesh ಅಲ್ವಾ. ಇವರಿಬ್ಬರ ಫ್ಲ್ಯಾಶ್ ಬ್ಯಾಕ್ ಹೀಗಿದೆ. ನೆಕ್ಸ್ಟ್ ಅಲ್ಲಿ ಒಂದೆರಡು ಕ್ವೆಶನ್ಸ್ ನೋಡ್ರಪ್ಪ. ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಶೇರ್ ಯುವರ್ ರೆಸ್ಪಾನ್ಸಸ್ ಅಂತಿದೆ. ವೇ ಡಿಡ್ ಬಾಳೇಶ್ವರ್ ಫೈಂಡ್ ರೋಮಾ ಅಟ್ ಲಾಸ್ಟ್? ಕೊನೆಗೆ ಬಾಳೇಶ್ವರು ರೋಮಾಳನ ಎಲ್ಲಿ ಕಂಡನು? ಎಲ್ಲಿದ್ದವಳು ಲಾಸ್ಟ್ ಸಿಕ್ಕಿದ್ದಲ್ಲಿ? ಬೈ ದ ಟ್ರ್ಯಾಕ್. ದರ್ ಇಸ್ ಬೈ ದ ಟ್ರ್ಯಾಕ್ಸ್, ರೈಲ್ವೆ ಟ್ರ್ಯಾಕ್ಸ್. ಬೆಹನ್ಜಿ ಆಪ್ ಠೀಕ್ ಹೈ, ಬಟ್ ದೆರ್ ವಾಸ್ ನೋ ರೆಸ್ಪಾನ್ಸ್. ಸಿಸ್ಟರ್ ಆರ್ ಯು ಓಕೆ ಅಂತ ಕೇಳ್ದ, ರೆಸ್ಪಾನ್ಸ್ ಬಂತಾ? ಇಲ್ಲ. ದೆರ್ ವಾಸ್ ನೋ ರೆಸ್ಪಾನ್ಸ್ ಆ್ಯಂಡ್ ನೋ ಹೆಲ್ಪ್ ಇನ್ ಸೈಟ್. ಯಾವುದೇ ಸಹಾಯವೂ ಆಗಲಿಲ್ಲ. ವೈ ವಾಸ್ ಇಟ್ ಸೋ? ಯಾಕೆ ರೆಸ್ಪಾನ್ಸ್ ಬರಲಿಲ್ಲ ಅವನಿಗೆ? ರೀಡ್ ಪ್ಯಾರಾಗ್ರಾಫ್ 6 ಆ್ಯಂಡ್ ಆನ್ಸರ್ಸ್. ಪ್ಯಾರಾಗ್ರಾಫ್ 6ನಲ್ಲಿ ಅದಕ್ಕೆ ಆನ್ಸರ್ ಸಿಕ್ತು. ಯಾಕೆ ಅವನಿಗೆ ಆನ್ಸರ್ ಸಿಕ್ಕಲಿಲ್ಲ, ರೆಸ್ಪಾನ್ಸ್ ಸಿಕ್ಕಲಿಲ್ಲ? ಹಾಂ, ನಾಟ್ ಅನ್ಕಾನ್ಷಿಯಸ್ ಅಲ್ಲ, ಶಿ ವಾಸ್ ಅನ್ಕಾನ್ಷಿಯಸ್. ಅನ್ಕಾನ್ಷಿಯಸ್ ಆಗಿತ್ತಲ್ವಾ, ಶಿ ವಾಸ್ ಅನ್ಕಾನ್ಷಿಯಸ್. ಸೊ ದೆರ್ ವಾಸ್ ನೋ ರೆಸ್ಪಾನ್ಸ್ ಫ್ರಮ್ ಹರ್ ಸೈಡ್ ಅಲ್ವಾ. ನೆಕ್ಸ್ಟು, ಫಿಲ್ ಇನ್ ದ ಟೇಬಲ್ ವಿತ್ ಅಪ್ರಾಪ್ರಿಯೇಟ್ ಡೀಟೇಲ್ಸ್. ಈ ಟೇಬಲ್ನಲ್ಲಿ ಒಂದಷ್ಟು ಡೀಟೇಲ್ಸನ್ನು ಫಿಲಪ್ ಮಾಡಿ ಅಂತ ಕೇಳಿದ್ದಾರೆ. ನೇಮು, ಏಜು, ಎಜುಕೇಷನ್, ಸ್ಟೇಟ್ ದೇ ಬಿಲಾಂಗ್, ಯಾವ ರಾಜ್ಯಕ್ಕೆ ಸೇರಿದವರು, ಪ್ರೊಫೆಷನ್, ಅವ್ರ ಕೆಲಸ, ರೀಸನ್ ಫಾರ್ ಬೋರ್ಡಿಂಗ್ ದ ಟ್ರೈನ್, ಆ ಟ್ರೈನ್ ಹತ್ತೋದಕ್ಕೆ ಅವ್ರ ಕಾರಣ. ಇಷ್ಟು. ನೇಮಲ್ಲಿ ಯಾವ್ಯಾವ್ದು ಹಾಕ್ಬೋದು? ರೋಮ ಮತ್ತು ಬಾಳೇಶ್ವರ್ ಇಬ್ಬರದ್ದು ಹಾಕಿ ಅಲ್ವಾ, ಹಾಕಿದಾರಾ? ಏಜು ರೋಮ ತಲರಾಜಂದು ಏಜು ರೋಮ 21, ಬಾಳೇಶ್ವರ್ 20. ಎಜುಕೇಷನ್ ರೋಮಸ್ ಎಜುಕೇಷನ್ BCom ಗ್ರ್ಯಾಜುಯೇಟ್. ಅವು ಬಾಳೇಶ್ವರ್ ಎಜುಕೇಷನ್ ಇವಾಸ್ ಹೈಸ್ಕೂಲ್ ಡ್ರಾಪ್ ಔಟ್. ಪ್ರೊಫೆಷನ್ ಅವರು ಉದ್ಯೋಗ, ಶಿವಾಸ್ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್. ಬಾಳೇಶ್ವರ್ ಮಿಶ್ರಾ ಅಲ್ಲ, ಅನ್ಎಂಪ್ಲಾಯ್ಡ್ ಅಂತ ಹಾಕಿ, ಅನ್ಎಂಪ್ಲಾಯ್ಡ್, ನಿರುದ್ಯೋಗಿ ಆತ. ಓಕೆ. ನೆಕ್ಸ್ಟ್, ರೀಸನ್ ಫಾರ್ ಬೋರ್ಡಿಂಗ್ ದ ಟ್ರೈನ್. ಬೋರ್ಡ್ ಹತ್ತೋದಕ್ಕೆ ಏನು ಕಾರಣ? ಅಲ್ಲ ಸಾರಿ, ಟ್ರೈನ್ ಹತ್ತೋದಕ್ಕೆ ಏನು ಕಾರಣ? ರಿಟರ್ನಿಂಗ್ ಹೋಮ್. ದೇ ವರ್ ಕಮಿಂಗ್ ಬ್ಯಾಕ್ ಹೋಮ್ ಅಲ್ವಾ, ದೇ ವರ್ ಕಮಿಂಗ್ ಬ್ಯಾಕ್ ಹೋಮ್. ನೆಕ್ಸ್ಟ್ ಪ್ಯಾರನಾ? ಟೆಂತ್ ಪ್ಯಾರಾಗ್ರಾಫ್. ಇನ್ಯೂಮರಬಲಿ, ಅಸಂಖ್ಯಾತ ವೆಹಿಕಲ್ಗಳು ಓದು ಅಂತ. ನ್ಯೂಮರಬಲ್ ಅದಕ್ಕೆ ಅಪೋಸಿಟು ಇನ್ಯೂಮರಬಲ್. ಸೋ ಮೆನಿ ವೆಹಿಕಲ್ಸ್ ದೇ ವರ್ ಗೋಯಿಂಗ್ ಅವೇ.
ಡ್ರೌನ್ ಬೈ ಸಮ್ ಈವನ್ ಸ್ಲೋವಿಂಗ್ ಡೌನ್ ಟು ಸಿ. ಅವ್ನು ಕೇಳ್ಕೊಳ್ತಾ ಇದ್ದಾನೆ ರೋಡ್ ಸೈಡ್ ನಿಂತ್ಕೊಂಡು, ಅವಳನ್ನ ಕೈಲಿ ಹಿಂಗೆ ಹಿಡ್ಕೊಂಡು ಲಿಫ್ಟ್ ಮಾಡಿಕೊಂಡು. ಹಿ ವಾಸ್ ರಿಕ್ವೆಸ್ಟಿಂಗ್, ಹೆಲ್ಪ್ ಅಸ್, ಎನಿಬಡಿ ಪ್ಲೀಸ್ ಸ್ಟಾಪ್ ದ ವೆಹಿಕಲ್ಸ್, ಗಿವ್ ಎ ಡ್ರಾಪ್ ಟು ದಿ ಹಾಸ್ಪಿಟಲ್ ಅಲ್ವಾ. ಶೀ ಈಸ್ ಇಂಜೂರ್ಡ್ ಎ ಲಾಟ್, ತುಂಬ ಗಾಯ ಆಗಿದೆ. ಶಿ ಬಿಕೇಮ್ ಅನ್ಕಾನ್ಷಿಯಸ್, ಎನಿಬಡಿ ಹೆಲ್ಪ್ ಅಸ್ ಅಂತ ಕೇಳ್ಕೊಳ್ತಾ ಇದ್ದಾನೆ. ಯಾರೂ ಗಾಡಿ ನಿಲ್ಲಿಸ್ತಾ ಇಲ್ಲ. Some even slowing down to see the young man struggling to hold the blood-covered woman in his arms. ಇನ್ನು ಕೆಲವರು ಸ್ಲೋ ಮಾಡ್ತಾರೆ ವೆಹಿಕಲ್ಸ್ನ. ಇವನು ಪಾಪ ನನಗೆ ಲಿಫ್ಟ್ ಕೊಡ್ತಾರೇನೋ, ಹೆಲ್ಪ್ ಮಾಡ್ತಾರೇನೋ ಅಂತ ಕೇಳಕ್ಕೆ ಹೋಗ್ತಾನೆ. ಆದರೆ ಅವರು ಸ್ಲೋ ಮಾಡಿಬಿಟ್ಟು ಏನಾಯಿತು ಅಂತ ಹಿಂಗೆ ನೋಡ್ತಾರೆ. ಹೌದಾ, ಸುಮ್ಮನೆ ಸ್ಟಾರ್ಟ್ ಮಾಡ್ಕೊಂಡು ಮತ್ತೆ ಆ ರೀತಿ ಕೆಲವರು ನೋಡಿ. ಸಮ್ ಈವನ್ ಸ್ಲೋಯಿಂಗ್ ಡೌನ್ ಟು ಸಿ ದ ಯಂಗ್ ಮ್ಯಾನ್ ಸ್ಟ್ರಗ್ಲಿಂಗ್ ಟು ಹೋಲ್ಡ್ ದ ಬ್ಲಡ್ ಕವರ್ಡ್ ವುಮನ್ ಇನ್ ಹಿಸ್ ಆರ್ಮ್ಸ್ ಜಸ್ಟ್ ವೆನ್ ಹಿ ಹ್ಯಾಡ್ ಬಿಗಿನ್ ಟು ಲೂಸ್ ಹೋಪ್. ಎಲ್ಲ ಸ್ಲೋ ಮಾಡಿದ್ರು ಹೋದ್ರು ಅಷ್ಟೇ. ಇನ್ನೇನು ನನಗೆ ಯಾರೂ ಹೆಲ್ಪ್ ಮಾಡೋದಿಲ್ಲ ಅಂತ ಇನ್ನೇನು ಡಿಸೈಡ್ ಮಾಡಬೇಕು, ಯಾರಾದರೂ ಒಬ್ಬರು ಆಪತ್ತು ಬಾಂಧವರು ಬಂದುಬಿಡ್ತಾರೆ ಅಲ್ವಾ. ಸಮ್ ಒನ್ ವಿಲ್ ಕಮ್ ಟು ರೆಸ್ಕ್ಯೂ, ಯಾರಾದರೂ ಒಬ್ಬರು ಬರ್ತಾರೆ. ಜಸ್ಟ್ ವೆನ್ ಹಿ ಹ್ಯಾಡ್ ಬಿಗಿನ್ ಅಲ್ಲ, ಅಲ್ಲಿ ಬಿಗಿನ್ ಅಂತ ಇಲ್ಲ, ಬಿಗನ್ ಪಾಸ್ಟ್ ಪಾರ್ಟಿಸಿಪಲ್ ಇದೆ ವರ್ಬು. ಬಿಗ್ಯಾನ್ ಓಕೆ. ಜಸ್ಟ್ ಹಿ ಹ್ಯಾಡ್ ಬಿಗನ್ ಟು ಲೂಸ್ ಹೋಪ್, ಇನ್ನೇನು ಹೋಪ್ ಭರವಸೆನ ಕಳ್ಕೋಬೇಕು, ಅವನ ಪ್ರಯತ್ನವನ್ನು ಬಿಟ್ಟುಬಿಡಬೇಕು ಅನ್ನೋ ಅಷ್ಟೊತ್ತಿಗೆ ಒಬ್ಬ ದೇವರಂತೆ ಬಂದ ಒಬ್ಬ ಎ ಟೆಂಪೋ ಟ್ರಕ್ pulled over and its driver, a middle-aged man, ಒಬ್ಬ ಮಧ್ಯ ವಯಸ್ಸಿನ ಮನುಷ್ಯ ಒಂದು ಟೆಂಪೋ ಟ್ರಕ್ಕನ್ನು ಓಡಿಸ್ಕೊಂಡು ಬಂದ. ಹೂ ಸ್ಪೋಕ್ ಗುಜರಾತಿ ಸ್ಟೆಪ್ಡ್ ಔಟ್. ಗುಜರಾತಿ ಭಾಷೆ ಮಾತಾಡೋ ವ್ಯಕ್ತಿ ಆ ಟ್ರಕ್ಕಿಂದ ಆಚೆ ನಿಲ್ಲಿಸ್ದ. ನೋಡ್ಕೊಳ್ಳಿ, ಪ್ಯಾರಾ 11 ನೋಡ್ಕೊಳ್ಳಿ. ಹೆಲ್ಪ್ ಮೀ ಬಾಳೇಶ್ವರ್ ಪ್ಲೀಡೆಡ್, ಅವನನ್ನು ಕೂಡ ಬಾಳೇಶ್ವರ್ ಕೇಳ್ಕೊಳ್ತಾನೆ. ಹೆಲ್ಪ್ ಮೀ ಬಾಳೇಶ್ವರ್ ಪ್ಲೀಡೆಡ್ ಆ್ಯಂಡ್ ದ ಮ್ಯಾನ್ ಹೆಲ್ಪ್ಡ್ ಬಾಳೇಶ್ವರ್ ಲೇ ರೋಮಾ ಡೌನ್ ಇನ್ ದ ಬ್ಯಾಕ್ ಆಫ್ ಹಿಸ್ ಟ್ರಕ್. ಅವನ ಟ್ರಕ್ನ ಹಿಂಭಾಗಕ್ಕೆ ಕೂರಿಸ್ಕೊಳ್ತಾನೆ. ಬಾಳೇಶ್ವರ ಹುಡುಗಿನ ಎತ್ಕೊಂಡು ಆ ಟ್ರಕ್ಕಲ್ಲಿ ಹಾಕ್ಕೊಳ್ತಾನೆ, ಅವನ ಜೊತೆಯಲ್ಲಿ ಕೂತ್ಕೊಳ್ತಾನೆ. ಪ್ಲೀಡೆಡ್ ಅಂತಿದೆಯಲ್ಲ, ಪ್ಲೀಡೆಡ್ ಅಂದರೆ ರಿಕ್ವೆಸ್ಟೆಡ್ ಅಂತ, ಬೇಡಿಕೊಂಡ ಅಂತ. ಆ್ಯಂಡ್ ದ ಮ್ಯಾನ್ ಹೆಲ್ಪ್ಡ್ ಬಾಳೇಶ್ವರ್ ಬೈ, ನೋಡಿ ಅವಳನ್ನು ಲಿಫ್ಟ್ ಮಾಡೋದಕ್ಕೆ ಟ್ರಕ್ ಒಳಗಡೆ ಹಾಕೊಳ್ಳೋದಕ್ಕೆ ಆ ಮನುಷ್ಯ ಕೂಡ, ಟ್ರಕ್ ಡ್ರೈವರ್ ಕೂಡ ಹೆಲ್ಪ್ ಮಾಡ್ತಾನೆ. ದ ಮ್ಯಾನ್ ಹೆಲ್ಪ್ಡ್ ಬಾಳೇಶ್ವರ್ ಲೇ ರೋಮಾ, ಲೇ ಅಂದರೆ ಇಡೋದು ಅಂತ, ಅವಳನ್ನು ತಗೊಂಡೋಗಲ್ಲಿ ಇಡೋದು ಅಂತ. ಲೇ ಡೌನ್ ಇನ್ ದ ಬ್ಯಾಕ್ ಆಫ್ ಹಿಸ್ ಟ್ರಕ್. ಬಾಳೇಶ್ವರ್ ವಾಸ್ ಕ್ವಿಕ್ಲಿ ಟೆಲ್ಲಿಂಗ್ ದ ಡ್ರೈವರ್ ವಾಟ್ ಹ್ಯಾಡ್ ಹ್ಯಾಪನ್ಡ್. ಭಾಳ ಕ್ವಿಕ್ಕಾಗಿ ಬಾಳೇಶ್ವರ ಡ್ರೈವರ್ಗೆ ಹೇಳಿಬಿಟ್ಟ, ಹಿಂಗಾಗಿತ್ತು, ಹಿಂಗೆ ಎತ್ಕೊಂಬಂದೆ ಎಲ್ಲ ಹೇಳ್ತಾನೆ ಸ್ಟೋರಿನ. ನನಗೂ ಇವಳಿಗೂ ಯಾವ ಸಂಬಂಧವೂ ಇಲ್ಲ ಅಲ್ವಾ, ರಿಲೇಟಿವ್ ಅಲ್ವಲ್ಲ, ಯಾರು ಅಂತ ಗೊತ್ತಿಲ್ಲ, ಸ್ಟ್ರೇಂಜರ್ ಹೌದು ಆತ. ಹಿಂಗೆ ಆಕೆ ಸ್ಟ್ರೇಂಜರು, ನನಗೂ ಗೊತ್ತಿಲ್ಲ ಯಾರು ಅಂತ, ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ತಾನೆ. ಟೆಲ್ಲಿಂಗ್ ಡ್ರೈವರ್ ವಾಟ್ ಹ್ಯಾಡ್ ಹ್ಯಾಪನ್ಡ್ ವೆನ್ ಎ ಟ್ರಾಫಿಕ್ ಪೊಲೀಸ್ ಮ್ಯಾನ್ ಅರೈವ್ಡ್. ಹಿಂಗೆ ಹೇಳ್ತಾ ಇರ್ತಾನೆ, ಅಷ್ಟೊತ್ತಿಗೆ ಮುಂದಕ್ಕೆ ಬಂದಿರ್ತಾರೆ, ಒಬ್ಬ ಟ್ರಾಫಿಕ್ ಪೊಲೀಸ್ ಬರ್ತಾನೆ ಅಲ್ಲಿಗೆ. ಏನು ಈ ಥರ ಹಿಂಗೆ ಕೂರಿಸ್ಕೊಂಡು ಹೋಗ್ತಾ ಇದ್ದಾರಲ್ಲ, ಡೌಟ್ ಬರುತ್ತೆ ಆ ಟ್ರಾಫಿಕ್ ಪೊಲೀಸ್ಗೆ. ಬಂದು ಅವನು ಇವ್ರನ್ನ ಅಬ್ಸರ್ವ್ ಮಾಡಿ. ದ ಟ್ರಾಫಿಕ್ ಪೊಲೀಸ್ ಮ್ಯಾನ್ ಅರೈವ್ಡ್, ಟೇಕ್ ಗರ್ಲ್ ಟು ಐರೋಲಿ, ಅಂಡರ್ಲೈನ್ ಮಾಡ್ಕೊಳ್ಳಿ, ಟೇಕ್ ದಿ ಗರ್ಲ್ ಟು ಐರೋಲಿ. ಬಂದವನೇ ಟ್ರಾಫಿಕ್ ಪೊಲೀಸ್ ಮ್ಯಾನ್ನ ಕೇಳ್ತಾನೆ, ಏನು ಸೀರಿಯಸ್ ಕಂಡೀಷನ್ ಇದೆಯಾ, ಐರೋಲಿಗೆ ಇವಳನ್ನ ಕರ್ಕೊಂಡು ಹೋಗಿ ಅಂತ ಕೇಳ್ತಾನೆ. ಐರೋಲಿ ಅನ್ನೋದು ಒಂದು ಪ್ಲೇಸು, ಅಲ್ಲಿ ಹಾಸ್ಪಿಟಲ್ ಇದೆ. ಟೇಕ್ ದ ಗರ್ಲ್ ಟು ಐರೋಲಿ ಹಾಸ್ಪಿಟಲ್ ಅಂತ ಹೇಳ್ತಾನೆ. ಸಜೆಸ್ಟೆಡ್ ದಿ ಕಾಪ್ ಅಂದರೂ ಒಂದೇ, ಪೊಲೀಸ್ ಅಂದರೂ ಒಂದೇ. COP, ಕ್ಯಾಪ್ ಅಲ್ಲ, ಕಾಪ್ ಅಂದರೆ ಪೊಲೀಸ್. ಆ ಹೀರೋ ಪಾಠದಲ್ಲೂ ಕೂಡ ಬಂದಿದೆ ಅಲ್ವಾ.
ಕಾಪ್ ಮೀನ್ಸ್ ಪೊಲೀಸ್ ಅಂತ. ಆ ಪೊಲೀಸ್ ಹೇಳಿದಾಗ ಸಜೆಸ್ಟ್ ಮಾಡ್ತಾನೆ ಪೊಲೀಸು, ಟೇಕ್ ದ ಗರ್ಲ್ ಟು ಐರೋಲಿ, ಅಲ್ಲಿ ಆಸ್ಪತ್ರೆ ಇದೆ, ಅಲ್ಲಿ ಅಡ್ಮಿಟ್ ಮಾಡಿ ಅಂತ ಹೇಳ್ತಾನೆ. ದೇರ್ ಇಸ್ ಅ ಹಾಸ್ಪಿಟಲ್ ದೇರ್ ಬಟ್ ಬಾಳೇಶ್ವರ್ ಡಿಸಗ್ರೀಡ್. ಆದರೆ ಬಾಳೇಶ್ವರ್ ಒಪ್ಪಲ್ಲ. ಅಲ್ಲ, ಆಸ್ಪತ್ರೆಗೆ ಕರ್ಕೊಂಡೋಗಪ್ಪ ಅಂತ ಟ್ರಾಫಿಕ್ ಪೊಲೀಸ್ ಹೇಳಿದಾಗ ಬಾಳೇಶ್ವರ್ ಡಿಡ್ ನಾಟ್ ಅಗ್ರಿ. ಬಾಳೇಶ್ವರ್ ಒಪ್ಪಲ್ಲ. ಯಾಕೆಂದರೆ ಅವಳ ಕಂಡೀಷನ್ ಸೀರಿಯಸ್ ಆಗಿದೆ. ಐರೋಲಿಗೆ ಹೋಗೋವರೆಗೂ ಆಕೆ ಜೀವಂತವಾಗಿರ್ತಾಳೆ ಅಂತ ಇಲ್ಲ, ಅವನಿಗೆ ನಂಬಿಕೆ ಇಲ್ಲ. ಶಿ ವಾಸ್ ಇನ್ ಸೀರಿಯಸ್ ಕಂಡೀಷನ್. ಯಾಕೆಂದರೆ ರಕ್ತಸ್ರಾವ ಆಗ್ತಾನೇ ಇದೆ, ಬ್ಲಡ್ ನಿಲ್ತಾನೆ ಇಲ್ಲ. ಅದು ಕಂಟಿನ್ಯೂಸ್ಲಿ ದೇರ್ ಇಸ್ ಬ್ಲಡ್ ಫ್ಲೋಯಿಂಗ್ ಕಮ್ಮಿಂಗ್ ಔಟ್ ಆಫ್ ದಿ ಹೆಡ್. ರಕ್ತ ನಿಲ್ತಾ ಇಲ್ಲ. ಬಾಳೇಶ್ವರ್ ಡಿಸಗ್ರೀಡ್. ಬಾಳೇಶ್ವರ್ ಒಪ್ಕೊಳ್ಳಿಲ್ಲ ಐರೋಲಿಗೆ ತೊಗೊಂಡೋಗೋದಕ್ಕೆ. ಬಾಳೇಶ್ವರ್ ಡಿಡ್ ನಾಟ್ ಅಗ್ರಿ ಟು ಟೇಕ್ ದ ಗರ್ಲ್ ಟು ಐರೋಲಿ ಬಿಕಾಸ್ ಹರ್ ಕಂಡೀಷನ್ ಈಸ್ ಸೀರಿಯಸ್. ಹಾಗೆ ಮಾಡ್ತಾ ನೋಡಿ, ಐರೋಲಿ ವಾಸ್ ಅಟ್ಲೀಸ್ಟ್ 10 ಕಿಲೋಮೀಟರ್ಸ್ ಅವೇ. ಐರೋಲಿ 10 ಕಿಲೋಮೀಟ್ರ್ ದೂರ ಇದೆ. ಶಿ ಈಸ್ ಇನ್ ಟೂ ಡೇಂಜರಸ್ ಸಿಚುವೇಶನ್. ಶಿ ಮೇ ಡೈ. ಸಾಯ್ಬೋದವಳು ಹೆಚ್ಚು ಹೊತ್ತಾದರೆ. ರಕ್ತಸ್ರಾವನ ಇಲ್ಲ ಅಂದರೆ ಸತ್ತೋಗ್ತಾರೆ. ನೆಕ್ಸ್ಟ್ ಯು ಸಿ ಪ್ಯಾರಾ 12. ಹಾಂ, ದೆರ್ ಇಸ್ ಎ ಕ್ಲೋಸರ್ ಪ್ಲೇಸ್ ಐ ನೋ ಆಫ್. ಇದು ಕ್ವೆಶನ್ ಬರುತ್ತೆ. ವೈ ಡಿಡ್ ಬಾಳೇಶ್ವರ್ ರಿಜೆಕ್ಟ್ ದಿ ಅಡ್ವೈಸ್ ಆಫ್ ಪೊಲೀಸ್? ಪೊಲೀಸರ ಅಡ್ವೈಸ್ ಯಾಕೆ ತಗೊಳ್ಳಿಲ್ಲ ಅಂದರೆ ಹೇಳ್ತಾನೆ, ದೆರ್ ಇಸ್ ಎ ಕ್ಲೋಸರ್ ಪ್ಲೇಸ್ ಐ ನೋ ಆಫ್. ಇಲ್ಲ ಪೊಲೀಸ್ ಸಾಹೇಬ್ರೆ, ನನಗೆ ಅದಕ್ಕಿಂತ ಹತ್ತಿರದ ಪ್ಲೇಸ್ ಒಂದು ನನಗೆ ಗೊತ್ತಿದೆ ಅಂತಾನೆ. ಈಗ ಇಮ್ಮಿಡಿಯೇಟು ಪ್ರಥಮ ಚಿಕಿತ್ಸೆ ಆಗಬೇಕು, ಫಸ್ಟ್ ಏಡ್ ಆಗಬೇಕು ಮೊದಲು. ಆವಾಗ ಒಂಚೂರು ಪ್ರಾಣ ಉಳ್ಕೊಳ್ಳುತ್ತೆ. ಆಮೇಲೆ ನೆಕ್ಸ್ಟ್ ಟ್ರೀಟ್ಮೆಂಟಿಗೆ ಬೇಕಾದರೆ ದೂರದ ಆಸ್ಪತ್ರೆಗೆ ಹೋಗ್ಬೋದು. ಈಗ ಶಿ ನೀಡ್ಸ್ ಇಮ್ಮಿಡಿಯೇಟ್ ಫಸ್ಟ್ ಏಡ್ ಟ್ರೀಟ್ಮೆಂಟ್. ಪ್ರಥಮ ಚಿಕಿತ್ಸೆ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಅವನು ಹತ್ತಿರದ ಒಂದು ಸ್ಥಳ ಗೊತ್ತಿದೆ ನನಗೆ ಅಂತಾನೆ. ದೆರ್ ಈಸ್ ಎ ಕ್ಲೋಸರ್ ಪ್ಲೇಸ್ ಐ ನೋ ಆಫ್. ಐ ನೋ ನನಗೆ ಗೊತ್ತಿದೆ. ಒಂದು ಕ್ಲೋಸರ್, ಹತ್ತಿರದ ನಿಯರ್ ಪ್ಲೇಸ್ ಗೊತ್ತಿದೆ. 10 ಮಿನಿಟ್ಸ್ ಲೇಟರ್, 10 ನಿಮಿಷದ ನಂತರ, 10 ಮಿನಿಟ್ಸ್ ಲೇಟರ್ ದೇ ಅರೈವ್ಡ್ ಅಟ್ ಎ ಸ್ಮಾಲ್ ಹಾಸ್ಪಿಟಲ್. 10 ಮಿನಿಟ್ಸ್ ಲೇಟರ್ ದೇ ಅರೈವ್ಡ್ ಅಟ್ ಎ ಸ್ಮಾಲ್ ಹಾಸ್ಪಿಟಲ್ ವೇರ್ ನರ್ಸಸ್ ಹೆಲ್ಪ್ಡ್ ಟೇಕ್ ದ ಯಂಗ್ ವುಮನ್ ಇನ್. 10 ನಿಮಿಷ ಆಯಿತು. ಒಂದು ಚಿಕ್ಕ ಆಸ್ಪತ್ರೆ ಹತ್ತಿರದಲ್ಲಿ ಬಂದರು. ನರ್ಸ್ ಬಂದು ಆ ಪೇಷಂಟನ್ನು ಇಮ್ಮಿಡಿಯೇಟಾಗಿ ಅಡ್ಮಿಟ್ ಮಾಡ್ಕೊಳ್ತಾರೆ. ನರ್ಸಸ್ ಹೆಲ್ಪ್ ಟೇಕ್ ದ ಯಂಗ್ ವುಮನ್ ಇನ್ ಬಟ್ ಆ್ಯಸ್ ದ ಫೆಸಿಲಿಟಿ ಲ್ಯಾಕ್ಡ್ ಪರ್ಸನಲ್ಗೆ ಅಲ್ಲಿ ವೈದ್ಯಕೀಯ ಸಿಬ್ಬಂದಿ ಕೊರತೆ ಇತ್ತಲ್ಲಿ. ಡಾಕ್ಟರ್ಸ್ಗಳು ಅವರು ಹೆಲ್ಪ್ ಹೈಯರ್ ಟ್ರೀಟ್ಮೆಂಟ್ ಕೊಡೋ ಇದು ಫೆಸಿಲಿಟಿಯಲ್ಲಿ ಇರಲಿಲ್ಲ. ಫೆಸಿಲಿಟಿ ಲ್ಯಾಕ್ಡ್ ಅಂದರೆ ಕೊರತೆ ಅಂತ. ಲ್ಯಾಕ್ ಅಂದರೆ ಲಕ್ಷ ಅಂತಲೂ ಆಗುತ್ತೆ. ಅದಕ್ಕೆ ಸ್ಪೆಲ್ಲಿಂಗ್ ಬೇರೆ ಬರುತ್ತೆ. LAKH ಬಂದರೆ ಲಕ್ಷ, ಲ್ಯಾಕ್. ಇಲ್ಲಿ LACK ಇದೆ ಅಂದರೆ ಕೊರತೆ ಅಂತ. ಅಲ್ಲಿ ಸಿಬ್ಬಂದಿಯ ಕೊರತೆ ಇತ್ತು, ಫೆಸಿಲಿಟಿ ಕೊರತೆ ಇತ್ತು. ದೇರ್ ಇಸ್ ಲ್ಯಾಕ್ ಆಫ್ ಪರ್ಸನಲ್ ಸ್ಟಾಫ್ ಆ್ಯಂಡ್ ಫೆಸಿಲಿಟಿ ಆ್ಯಂಡ್ ಎಕ್ವಿಪ್ಮೆಂಟ್ ಮತ್ತು ಪರ್ಸನಲ್ ಎರಡೂ ಕೊರತೆ ಇರುತ್ತಲ್ಲಿ. ಎಕ್ವಿಪ್ಮೆಂಟ್, ಸಲಕರಣೆಗಳ ಕೊರತೆ, ಎಕ್ವಿಪ್ಮೆಂಟ್ಸ್. ದಿ ಆನ್ ಡ್ಯೂಟಿ ಫಿಸಿಷಿಯನ್ ಅಂದರೆ ಡಾಕ್ಟರ್ ಅಂತ. ಆನ್ ಡ್ಯೂಟಿಯಲ್ಲಿದ್ದ ಆನ್ ಡ್ಯೂಟಿ ಫಿಸಿಷಿಯನ್ ವಾಸಂಟ್ ಏಬಲ್ ಟು ಡೂ ಮೋರ್ ದ್ಯಾನ್ ಗಿವ್ ಬೇಸಿಕ್ ಫಸ್ಟ್ ಏಡ್. ಅದೊಂದು ಜನರಲ್ ಆಸ್ಪತ್ರೆ ಥರ. ಬೇಸಿಕ್ ಟ್ರೀಟ್ಮೆಂಟ್ ಕೊಡೋ, ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೊಡೋ ಅವಕಾಶ ಮಾತ್ರ ಅನುಕೂಲ ಇತ್ತಲ್ಲಿ. ಅಷ್ಟೇ ಅವ್ರು ಟ್ರೀಟ್ಮೆಂಟ್ ಕೊಡೋಕ್ಕಾಗಿದ್ದು. ಆ ಫಸ್ಟ್ ಏಡ್ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಈ ಅಡ್ವೈಸ್ಡ್ ದ್ಯಾಟ್ ಶಿ ಬಿ ಮೂವ್ ಟು ಎ ನಿಯರ್ ಬೈ ಹಾಸ್ಪಿಟಲ್. ನಮಗೆ ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಇಲ್ಲಿ ಕೊಡೋಕ್ಕಾಗಲ್ಲಪ್ಪ, ಆ ಥರ ಎಕ್ವಿಪ್ಮೆಂಟ್ಸು, ಆಪರೇಷನ್ ಥಿಯೇಟ್ರು ಅವೆಲ್ಲ ಇಲ್ಲ ಕಣಪ್ಪ, ನೀನು ಇನ್ನೊಂದು ಆಸ್ಪತ್ರೆಗೆ ಕರ್ಕೊಂಡೋಗು, ಜೀವಕ್ಕೇನು ಅಪಾಯ ಆಗದಂಗೆ ನಾವು ತಕ್ಷಣಕ್ಕೆ ಇಮ್ಮಿಡಿಯೇಟ್ ಟ್ರೀಟ್ಮೆಂಟ್ ಏನು ಬೇಕೋ ಅದು ಕೊಟ್ಟಿದ್ದೀವಿ ಅಷ್ಟೇ ಅಂತ ಹೇಳ್ಬಿಟ್ಟು ಅಡ್ವೈಸ್ ಮಾಡಿ ಆ ಡಾಕ್ಟರ್ಸು ಕಳಿಸ್ತಾರೆ. ನೆಕ್ಸ್ಟ್, ಬಿ ಮೂವ್ ಟು ಎ ನಿಯರ್ ಬೈ ಹಾಸ್ಪಿಟಲ್. ದೆನ್
13th ನೋಡ್ಕೊಳ್ಳಿ. ಬಾಳೇಶ್ವರ್ ಆ್ಯಂಡ್ ದ ಡ್ರೈವರ್ ಹ್ಯಾಡ್ ನೋ ಚಾಯ್ಸ್, ದೇ ಹ್ಯಾಡ್ ನೋ ಅದರ್ ಚಾಯ್ಸ್, ಬೇರೆ ಮಾರ್ಗನೇ ಇಲ್ಲ ಅವ್ರಿಗೆ. ಬಟ್ ಟು ಮೂವ್ ಹರ್ ಬ್ಯಾಕ್ ಇನ್ ಟು ದಿ ಟ್ರಕ್, ಅವಳನ್ನು ಮತ್ತೆ ಟ್ರಕ್ಕಿಗೆ ತಂದು ಹಾಕ್ಕೊಳ್ತಾರೆ. ವೆನ್ ದ ವೆಹಿಕಲ್ ಲರ್ಚ್ಡ್ ಫಾರ್ವರ್ಡ್, ಟ್ರಕ್ ಡ್ರೈವರು, ಗುಜರಾತಿ ಟ್ರಕ್ ಡ್ರೈವರ್ ಇದ್ನಲ್ಲ, ಮೂವ್ ಮಾಡ್ತಾನೆ ಗಾಡಿನ. ರೋಮಾ ಸ್ಟಿರ್ಡ್ ಆ್ಯಂಡ್ ಹರ್ ಐಸ್ ಫ್ಲಟರ್ಡ್ ಓಪನ್. ನೋಡಿ, ಆ ಫಸ್ಟ್ ರೈಡ್ ಟ್ರೀಟ್ಮೆಂಟ್ ಕೊಟ್ಟ ತಕ್ಷಣ ಹಿಂಗೆ ಗಾಡಿ ಮೂವ್ ಆಗ್ತಾ ಇತ್ತು. ಆ ಟ್ರಕ್ಕಲ್ಲಿ ಹಿಂದೆ ಇವನು ಕೂತ್ಕೊಂಡಿದ್ದ ಬಾಳೇಶ್ವರ ಅವ್ರ ಪಕ್ಕದಲ್ಲಿ. ಸ್ವಲ್ಪ ಎನರ್ಜಿ ಏನೋ ಬಂದಂಗಾಗಿ ಅವಳಿಗೆ ಕಾನ್ಷಿಯಸ್ ಬರುತ್ತೆ ರೋಮಾಳಿಗೆ. ಹರ್ ಐಸ್ ಫ್ಲಟರ್ಡ್ ಓಪನ್, ಕಣ್ಣು ಬಿಡೋದಕ್ಕೆ ಹಿಂಗೆ ಟ್ರೈ ಮಾಡ್ತಾಳೆ. ಅರ್ಧ ಫ್ಲಟರ್ಡ್, ಆಫ್ ಓಪನ್ಡ್ ಐಸ್, ಕಣ್ಣು ತೆರಿತಾಳೆ ಸ್ವಲ್ಪ. ನೋಡಿ, ಅದು ಹೆಲ್ಪ್ ಆಗುತ್ತೆ ಬಾಳೇಶ್ವರ್ನಿಗೆ. ಏನಂತಾನೆ, ವೆನ್ ದ ವೆಹಿಕಲ್ ಲರ್ಚ್ಡ್ ಫಾರ್ವರ್ಡ್ ರೋಮಾ ಸ್ಟಿರ್ಡ್ ಆ್ಯಂಡ್ ಹರ್ ಐಸ್ ಫ್ಲಟರ್ಡ್ ಓಪನ್. ಅವಳು ಕಣ್ಣು ಬಿಡೋಕ್ಕೆ ಅರ್ಧ ಕಣ್ಣು ಬಿಟ್ಟ ತಕ್ಷಣ ಬಾಳೇಶ್ವರ್ ಎಷ್ಟು ಬ್ರಿಲಿಯಂಟ್ ನೋಡಿ. ಅವನು ಇಮ್ಮಿಡಿಯೇಟ್ ಅವನೇನು ಮಾಡ್ತಾನೆ, ನಿಮ್ಮ ಹೆಸರೇನು ಅಂತ ಕೇಳ್ತಾನೆ. ವಾಟ್ಸ್ ಯುವರ್ ನೇಮ್ ಆಸ್ಕ್ಡ್ ಬಾಳೇಶ್ವರ್. ಹೂ ವಾಸ್ ವಿತ್ ಹರ್ ಇನ್ ದ ಬ್ಯಾಕ್ ಆಫ್ ದಿ ಟ್ರಕ್, ಅಂದರೆ ಅವಳ ಜೊತೆ ಇದ್ದವನ ಅವನು ಕೇಳ್ತಾನೆ ವಾಟ್ಸ್ ಯುವರ್ ನೇಮ್ ಅಂದ. ಆಗ ರೋಮಾ ಶಿ ಮ್ಯಾನೇಜ್ ಟು ಗ್ರೈಂಡ್ ಔಟ್. ಅಲ್ಲಿ ಗ್ರೈಂಡ್ ಔಟ್ಗೆ ಮೀನಿಂಗ್ ಏನು ಕೊಟ್ಟಿದ್ದೀನಿ, ಬರ್ಸಿದ್ದೆ. ಹಾಂ, ತುಂಬ ಟ್ರೈ ಮಾಡಿ ಕಷ್ಟಪಟ್ಕೊಂಡು ರೋಮಾ ಅಂತ ಉದ್ಘಾರಿಸ್ತಾಳೆ, ಹೇಳ್ತಾಳೆ ರೋಮಾ. ಶಿ ಮ್ಯಾನೇಜ್ ಟು ಗ್ರೈಂಡ್ ಔಟ್. ಹೂಮ್ ಕ್ಯಾನ್ ಐ ಕಾಲ್. ನೋಡಿ ಎಷ್ಟು ಬುದ್ಧಿವಂತ ಅವನು. ಸುಮ್ಮನೆ ಹೆಸರೇನು, ಯಾವ ಊರು, ಹಿಂಗೆಲ್ಲ ಹೆಂಗೆ ಕೇಳಲಿಲ್ಲ ಅವನು. ಅವನಿಗೆ ಎಷ್ಟು ಇನ್ಫಾರ್ಮೇಷನ್ ಬೇಕೋ ಅಷ್ಟು ತೊಗೊಳ್ಳೋ ಬುದ್ಧಿವಂತ ಅವನು. ನೀ ಯಾರಿಗೆ ನಾನು ಕಾಲ್ ಮಾಡಬೇಕು ಆ ನಂಬರ್ ಕೊಡಿ ಅಂತಾನೆ ಇಮ್ಮಿಡಿಯೇಟ್. ಆ ಫ್ಯಾಮಿಲಿಯವ್ರಿಗೆ ಯಾರಿಗೆ ನಾನು ಕಾಲ್ ಮಾಡಲಿ, ಅವ್ರ ನಂಬರ್ ಕೊಡಿ ಅಂತಾನೆ. ಹೂಮ್ ಕ್ಯಾನ್ ಐ ಕಾಲ್ ಈ ಆಸ್ಕ್ಡ್ ಕ್ವಿಕ್ಲಿ, ಫಿಯರಿಂಗ್ ದಟ್ ಶಿ ವುಡ್ ಬ್ಲ್ಯಾಕ್ ಔಟ್ ಒನ್ಸ್ ಮೋರ್. ಬ್ಲ್ಯಾಕ್ಔಟ್ ಅಂದರೆ ಅರ್ಥ ಬರ್ಕೊಳ್ಳಿ, ಮೂರ್ಛೆ ಹೋಗೋದು. ಮತ್ತೆ ಮೂರ್ಛೆ ಹೋಗ್ಬಿಡ್ಬೋದು ಇವಳು ಅಂತ ತಿಳ್ಕೊಂಡು ಏನು ಮಾಡ್ತಾನೆ, ಇಮ್ಮಿಡಿಯೇಟು ಫೋನ್ ನಂಬರ್ ಕೇಳ್ತಾನೆ. ಬುದ್ಧಿವಂತಂಗೆ ನಾನಾ ದಾರಿಗಳು, ದಡ್ಡಂಗೆ ಒಂದೇ ದಾರಿ. ನೋಡು ಅವನೆಷ್ಟು ಬುದ್ಧಿವಂತ ಅಂತ. ಮುಂದೆ ಏನವ, ವೆಯ್ಟ್ ಮಾಡಿ, ಅದಕ್ಕೆ ಆತರ ಪಡಬಾರ್ದು. ಹೂಮ್ ಕ್ಯಾನ್ ಐ ಕಾಲ್, ನಾನು ಯಾರಿಗೆ ಕಾಲ್ ಮಾಡಬೇಕು ಅಂತ ಕೇಳಿದ ತಕ್ಷಣ ಅವಳು ಇಮ್ಮಿಡಿಯೇಟ್ ಹೇಳ್ತಾಳೆ, ಮೈ ಬ್ರದರ್ ದಿನೇಶ್. ದಿನೇಶ್ ನಮ್ಮ ಅಣ್ಣ ಇದ್ದಾನೆ, ಅವನಿಗೆ ಕಾಲ್ ಮಾಡಿ ಶಿ ಸೆಡ್, ಸ್ಲೋಲಿ ಗಿವಿಂಗ್ ಹಿಮ್ ದಿನೇಶ್ ಸೆಲ್ ಫೋನ್ ನಂಬರ್. ಅವಳಿಗೆ ಪ್ರಜ್ಞೆ ಮತ್ತೆ ಹೊರಟೋಗ್ಬೋದು. ಅಷ್ಟೊತ್ತಿಗೆ ಅವಳು ಏನು ಮಾಡ್ತಾಳೆ, ಶಿ ಗೇವ್ ಹರ್ ಬ್ರದರ್ ದಿನೇಶ್ ಸೆಲ್ ಫೋನ್ ನಂಬರ್ನ ಹೇಳ್ತಾಳೆ. ಅವನು ಬರ್ಕೊಳ್ಳೋಕ್ಕಾಗಲ್ಲ, ಬಟ್ ಅವನು ಬ್ರಿಲಿಯಂಟ್. ಅವನು ಇಮ್ಮಿಡಿಯೇಟು ಅವನು ಅದನ್ನ ಬಾಯ್ಪಾಠ ಮಾಡ್ಕೊಂಬಿಡ್ತಾನೆ. ನಂಬರ್ನ ತಲೆಯಲ್ಲೇ ಫೀಡಾಗಿ ಹೋಗುತ್ತೆ ಆ ನಂಬರು ಅವನಿಗೆ. ಮೈ ಬ್ರದರ್ ದಿನೇಶ್, ಶಿ ಸೆಡ್, ಸ್ಲೋಲಿ ಗಿವಿಂಗ್ ಹಿಮ್ ದಿನೇಶ್ ಸೆಲ್ ಫೋನ್ ನಂಬರ್. ಬಾಳೇಶ್ವರ್ ಮೆಮೊರೈಸ್ಡ್ ಇಟ್. ಇಮ್ಮಿಡಿಯೇಟಾಗಿ ಮೆಮೊರೈಸ್ ಮಾಡ್ಕೊಂಬಿಡ್ತಾನೆ ಆ ನಂಬರ್ನ. ಆ್ಯಂಡ್ ವಾಚ್ಡ್ ಆ್ಯಸ್ ರೋಮಾಸ್ ಐಸ್ ಸೂನ್ ಲಾಸ್ಟ್ ಫೋಕಸ್ ಆ್ಯಂಡ್ ರೋಲ್ಡ್ ಬ್ಯಾಕ್ ಇನ್ ಟು ದಿ ಡಾರ್ಕ್ನೆಸ್. ಅಂದರೆ ಆ ಕಣ್ಣು ಗುಡ್ಡೆಗಳು ಮತ್ತೆ ತೇಲ್ದಾಗ ಹಾಗೆ ಕಣ್ಣು ಮುಚ್ಕೊಡ್ತಾಳೆ. ಒನ್ಸ್ ಅಗೇನ್ ಶಿ ಬಿಕೇಮ್ ಅನ್ಕಾನ್ಷಿಯಸ್. ಮತ್ತು ಆಯಾಸ ಆಗುತ್ತಲ್ವಾ, ಎನರ್ಜಿ ಇಲ್ವಲ್ಲ, ರಕ್ತ ಎಲ್ಲ ಹೊರಟೋಗಿದೆ, ತುಂಬ ರಕ್ತಸ್ರಾವಾಗಿದೆ, ಮತ್ತು ಅನ್ಕಾನ್ಷಿಯಸ್ ಆಗ್ತಾಳೆ. ನೆಕ್ಸ್ಟ್ ನೋಡ್ಕೊಳ್ಳಿ, ಏನು ಮಾಡ್ತಾನೆ, ಇಮ್ಮಿಡಿಯೇಟು ಆ ಡ್ರೈವರ್ ಹತ್ರಕ್ಕೆ ಬರ್ತಾನೆ. ಟ್ರಕ್ ಡ್ರೈವರ್ ಹತ್ರಕ್ಕೆ ಬಂದ್ಬಿಟ್ಟು ಅಲ್ಲೇ ಡ್ರೈವರ್ಗೂ ಆ ಟ್ರಕ್ ಬ್ಯಾಕ್ ಇದಕ್ಕೂ ಒಂದು ವಿಂಡೋ ಇರುತ್ತಲ್ಲಪ್ಪ, ಅಲ್ಲೇ ಕೇಳ್ತಾನೆ ಅವನು, ಚಚಾ ಕೆನ್ ಐ ಬಾರೋ ಯುವರ್ ಮೊಬೈಲ್ ಅಂತ ಕೇಳ್ತಾನೆ. ಅದೇ ಅಂಕಲ್ ಅಂತೀವಲ್ಲಪ್ಪ ಆ ರೀತಿ. ಚಚಾ ಕೆನ್ ಐ ಬಾರೋ ಯುವರ್ ಮೊಬೈಲ್, ಬಾಳೇಶ್ವರ್ ಆಸ್ಕ್ಡ್. ಸೆಟ್ ದ ಡ್ರೈವರ್, and the driver passed him with his phone.
ಆ್ಯಂಡ್ ದ ಡ್ರೈವರ್ ಪಾಸ್ಡ್ ಹಿಮ್ ಈಸ್ ಫೋನ್. ತನ್ನ ಮೊಬೈಲನ್ನು ಅವನಿಗೆ ಪಾಸ್ ಮಾಡ್ತಾನೆ. ದಿನೇಶ್ ತಲ್ರೇಜಾ ವಾಸ್ ರ್ಯಾಪಿಂಗ್ ಅಪ್ ಇಸ್ ಡೇ ಅಟ್ ಈಸ್ ಮಾರ್ಕೆಟಿಂಗ್ ಜಾಬ್ ಅಟ್ ಎ ರಿಟೇಲ್ ಔಟ್ಲೆಟ್ ಇನ್ ಉಲ್ಲಾಸ್ ನಗರ್. ದಿನೇಶ್ ತಲ್ರೇಜಾ, ಈಗ ರೋಮಾ ತಲ್ರೇಜಾ ಬ್ರದರ್ ಯಾರು? ದಿನೇಶ್. ಅವನಿಗೆ ಫೋನ್ ಮಾಡ್ತಾನೆ ಇವರು ಬಾಳೇಶ್ವರ್. ಆ ಫೋನ್ ಬರೋ ಮುಂಚೆ ಅವತ್ತಿನ ಕೆಲಸವನ್ನು ಮುಗಿಸಿ ಆ ಡೋರ್ ಎಳಿತಾ ಇದ್ದ. ಅವನು ಬಿಸ್ನೆಸ್ ವರ್ಕ್ ಮಾಡ್ತಿದ್ನಲ್ಲ ಆ ಪ್ಲೇಸಲ್ಲಿ. ಅವನೊಂದು ರೀಟೇಲ್ ಔಟ್ಲೆಟ್, ಒಂದು ರೀಟೇಲ್ ಅಂಗಡಿ ಇಟ್ಕೊಂಡಿರ್ತಾನೆ. ಚಿಲ್ಲರೆ ವ್ಯಾಪಾರ ಅಂದರೆ ಬಿಡಿ ಇದನ್ನು ಚಿಲ್ಲರೆ ಅಂಗಡಿ ಅಂದರೆ ಬರೀ ರೇಷನ್ದ ಅಂಗಡಿ ಅಂತ ಅಂದ್ಕೋಬೇಡಿ. ಈ ಮೊಬೈಲ್ ರೀಟೇಲ್ ಔಟ್ಲೆಟ್ ಅಂತೂ ಇರ್ತವೆ ಅಲ್ವಾ. ಬೇರೆ ಬೇರೆ ಸ್ಪೇರ್ ಪಾರ್ಟ್ಸ್ ಮಾರುವಂಥ ಅಂಗಡಿಗಳು ಇರ್ತವೆ. ಇನ್ ದಟ್ ವೇ ಇಟ್ ಈಸ್ ಎ ರೀಟೇಲ್ ಔಟ್ಲೆಟ್. ಚಿಲ್ಲರೆ ವ್ಯಾಪಾರ ಅಂತ, ಹೋಲ್ಸೇಲ್ ಅಲ್ಲ. ಟೋಪಿ ಮಾರ್ತಾ ಇರ್ಬೋದು, ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಇರ್ಬೋದು, ಹೋಲ್ಸೇಲ್ ರೇಟ್ ಅಲ್ಲ ಅದು, ಹೋಲ್ಸೇಲ್ ಅಂಗಡಿ ಅಲ್ಲ, ರೀಟೇಲ್ ಔಟ್ಲೆಟ್. ಅಲ್ಲಿ ಅವನ ಕೆಲಸವನ್ನು ಮುಗಿಸುವ ಸಮಯ ನೋಡಿ. ದಿನೇಶ್ ತಲ್ರೇಜಾ ವಾಸ್ ರ್ಯಾಪಿಂಗ್ ಅಪ್ ಅಂದರೆ ಕ್ಲೋಸಿಂಗ್ ಟೈಮ್ ಅಂತ. ರ್ಯಾಪಿಂಗ್ ಅಪ್ ಇಸ್ ಡೇ ಅಟ್ ಈಸ್ ಮಾರ್ಕೆಟಿಂಗ್ ಜಾಬ್ ಅಟ್ ಎ ರಿಟೇಲ್ ಔಟ್ಲೆಟ್ ಇನ್ ಉಲ್ಲಾಸ್ ನಗರ್. ಒಂದು ಮಾರ್ಕೆಟಿಂಗ್ ಜಾಬು ಆ ಉಲ್ಲಾಸ್ ನಗರದಲ್ಲಿ. ಅದು ವೆನ್ ಈಸ್ ಫೋನ್ ರ್ಯಾಂಗ್, ಅವನ ಫೋನ್ ರಿಂಗ್ ಆಗುತ್ತೆ ದಿನೇಶ್ದು. ಫ್ರಮ್ ಎ ನಂಬರ್ ಈ ಡಿಡಿಂಟ್ ರೆಕಗ್ನೈಸ್, ಒಂದು ಅನ್ನೋನ್ ನಂಬರ್. ಅದು ಅನ್ನೋನ್ ನಂಬರಿಂದ ಒಂದು ಫೋನ್ ಬಂದ್ಬಿಡುತ್ತೆ ನೋಡಿ. ನಾವು ಒಂದೊಂದು ಸಲ ಅನ್ನೋನ್ ನಂಬರ್ ಅಂತ ರಿಜೆಕ್ಟ್ ಮಾಡಿಬಿಡ್ತೀವಿ. ಯಾರೋ ತಲೆ ತಿನ್ನಕ್ಕೆ ಫೋನ್ ಮಾಡಿದ್ದಾರೆ ಅಂದ್ಕೊಂಬಿಡ್ತೀವಿ. ಆದರೆ ನಮ್ಮ ಕಡೆಯವ್ರದ್ದೇ ನಂಬರ್ ಆಗಿರ್ಬೋದು, ನಮ್ಮ ಕಡೆಯವರೇ ಕಾಲ್ ಮಾಡಿರ್ಬೋದು. ನಾವು ಅದು ರಿಸೀವ್ ಮಾಡದೆ ಹೋಗ್ಬಿಟ್ರೆ ಅವಾಗ ಕೆಲವು ಸಲ ನಮಗೆ ಹೇಳ್ಕೊಡಿ, ಅನ್ನೋನ್ ನಂಬರ್ ಬಂದರೆ ನೀನು ರಿಸೀವ್ ಮಾಡಬೇಡ ಅಂತ ಹೇಳ್ಕೊಟ್ಟಿರ್ತೀವಿ ನಾವೇ. ನಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿರ್ತೀವಿ. ನಮ್ಮ ಮಗಳಿಗೆ ಹೇಳಿರ್ತೀನಿ ನಾನು, ನೋಡಿ ಮಗಳೇ ಅನ್ನೋನ್ ನಂಬರ್ ಬಂದರೆ ರಿಸೀವ್ ಮಾಡಬೇಡ ಅಂತ ಹೇಳ್ಕೊಟ್ಟಿರ್ತೀನಿ. ನನ್ನ ಫೋನ್ ಕೆಟ್ಟೋಯ್ತು, ಏನೋ ಡ್ಯಾಮೇಜ್ ಆಯಿತು, ನನಗೆ ಹೆಚ್ಚು ಕಡಿಮೆ ಆಯಿತು, ಯಾರೋ ಮನೆ ನಂಬರ್ನ ಹೆಂಗೋ ಕಲೆಕ್ಟ್ ಮಾಡಿಕೊಂಡು ಅಥವಾ ನನ್ನಿಂದನೇ ಕಲೆಕ್ಟ್ ಮಾಡಿಕೊಂಡು ಅವ್ರ ಫೋನಿಂದ ಮಾಡ್ಬೋದು. ರಿಸೀವ್ ಮಾಡ್ದು ಹೋಗ್ಬಿಟ್ರೆ ಆಗ ಅಲ್ಲ, ಈ ಥರ ಎಮರ್ಜೆನ್ಸಿ ಸಿಚುವೇಶನ್ ಬರುತ್ತೆ. ರಿಸೀವ್ ಮಾಡೋದು ಒಂದು ರೀತಿಯಲ್ಲಿ ಒಳ್ಳೆಯದು. ಓಕೆ, ಅಂಡರ್ಸ್ಟುಡಾ? ಸರಿ ತಪ್ಪ, ರೈಟ್ ಆರ್ ರಾಂಗ್? ಯು ಹ್ಯಾವ್ ಟು ಡಿಸೈಡ್. ನೀವು ಯೋಚನೆ ಮಾಡಿ ಡಿಸೈಡ್ ಮಾಡ್ಕೊಳ್ಳಿ ಅಂಥ ಟೈಮಲ್ಲಿ. ಶುಡ್ ವಿ ರಿಸೀವ್ ಅನ್ನೋನ್ ಫೋನ್ ಕಾಲ್ ಆರ್ ನಾಟ್ ಇನ್ ಸಚ್ ಸಿಚುವೇಶನ್? ದಿಸ್ ಸಿಚುವೇಶನ್ ಮೇ ಕಮ್ ಇನ್ ಎವ್ರಿಬಡೀಸ್ ಲೈಫ್ ಅಲ್ವಾ? ಎಲ್ಲರ ಜೀವನದಲ್ಲೂ ಬರ್ಬೋದು. ನೋಡ್ಕೊಳ್ಳೋಣ. ಫೋನ್ ರಿಂಗ್ ಆಯಿತು, ರಿಸೀವ್ ಮಾಡ್ದ. ಆ ಕಡೆಯಿಂದ ಒಂದು ಧ್ವನಿ ಕೇಳಿಸ್ತು, ದಿನೇಶ್ ಬಾಯ್. ಎ ಯಂಗ್ ವಾಯ್ಸ್ ಆಸ್ಕ್ಡ್, ದಿನೇಶ್ ಬಾಯ್ನಾ, ಯುವರ್ ಸಿಸ್ಟರ್ ರೋಮಾ ಹ್ಯಾಸ್ ಫಾಲನ್ ಔಟ್ ಆಫ್ ಎ ಟ್ರೈನಿಂದ ನಿನ್ನ ತಂಗಿ ಆಚೆ ಬಿದ್ದು ಒಂದು ಆಕ್ಸಿಡೆಂಟ್ ಆಗಿದೆ. ಆಫ್ ಎ ಟ್ರೈನ್ ಆ್ಯಂಡ್ ವಿ ವರ್ ಟೇಕಿಂಗ್ ಹರ್ ಟು ಡಿವೈನ್ ಹಾಸ್ಪಿಟಲ್ ಇನ್ ಗನ್ಸೋಲಿಯಲ್ಲಿರುವ ಒಂದು ಡಿವೈನ್ ಹಾಸ್ಪಿಟಲ್ ಇದೆ, ಅಲ್ಲಿಗೆ ಅವಳನ್ನು ಕರೆದುಕೊಂಡು ಹೋಗ್ತಾ ಇದ್ದೀವಿ, ನಥಿಂಗ್ ಟು ವರಿ ಅಂತ ಅವ್ನು ಫೋನ್ ಮಾಡ್ದ. ಶಾಕ್ ಆಗೋಯ್ತು ದಿನೇಶ್ಗೆ ಇಮಿಡಿಯೇಟು. ಐ ಆಮ್ ಆನ್ ಮೈ ವೇ. ಅವನು ಇಮಿಡಿಯೇಟ್ ಏನು ಹೇಳ್ದ, ನಾನು ಈಗಲೇ ಹೊರಟೆ, ನಾನು ಬರ್ತಾಯಿದ್ದೀನಿ ಅಂತ ಹೇಳ್ದ. ಐ ಆಮ್ ಆನ್ ಮೈ ವೇ ಸೆಟ್ ದಿನೇಶ್ ರಶಿಂಗ್ ಟುವರ್ಡ್ಸ್ ಹಿಸ್ ಮೋಟರ್ ಸೈಕಲ್. ಅವ್ನು ಬೈಕ್ ಆ ಕಡೆ ನಿಲ್ಲಿಸಿದ್ದ. ಆಯಿತು, ನಾನು ಈಗಲೇ ಬರ್ತಾಯಿದ್ದೀನಿ ಅಂದ್ಬಿಟ್ಟು ಮೋಟ್ರ್ ಸೈಕಲ್ ತೊಗೊಳೋದಕ್ಕೆ ಹೋಗ್ತಾನೆ. ನೆಕ್ಸ್ಟು, ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಶೇರ್ ಯುವರ್ ರೆಸ್ಪಾನ್ಸಸ್. ಒಂದನ್ನು ನೋಡ್ಕೊಳ್ಳಿ. ಹೂ ವಾಲಂಟಿಯರ್ ಟು ಹೆಲ್ಪ್ ಬಾಳೇಶ್ವರ್. ಬಾಳೇಶ್ವರ್ನಿಗೆ ಹೆಲ್ಪ್ ಮಾಡೋದಕ್ಕೆ ಬಂದವರು ಯಾರು? ಗುಜರಾತಿ ಟ್ರಕ್ ಡ್ರೈವರ್. ನೆಕ್ಸ್ಟು ಸೆಕೆಂಡ್ ಒನ್ ನೋಡ್ಕೊಳ್ಳಿ. ಒನ್, ರೋಮಾ ಸ್ಟಿರ್ಡ್ ಅಂಡರ್ ಐಸ್ ಫ್ಲಟರ್ಡ್ ಓಪನ್. ರೋಮಾಳ ಕಣ್ಣುಗಳು ಅರ್ಧ ತೆರೆದವು. ವಾಟ್ ಕುಡ್ ಹ್ಯಾವ್ ಮೇಡ್ ಹರ್ ರಿಯಾಕ್ಟ್ ಸೋ?
ಅಂದರೆ ವಾಟ್ ಕುಡ್ ಹ್ಯಾವ್ ಮೇಡ್ ಹರ್ ರಿಯಾಕ್ಟ್ ಸೊ, ಅವಳು ಕಣ್ಣುಗಳನ್ನು ಸ್ವಲ್ಪ ಹೊತ್ತು ತೆರೆಯಲಿಕ್ಕೆ ಸಾಧ್ಯವಾಗಿದ್ದಕ್ಕೆ ಕಾರಣ ಏನು ಅಂತ. ಫಸ್ಟ್ ಏಡ್ ಟ್ರೀಟ್ಮೆಂಟ್ ಹೆಲ್ಪ್ಡ್ ಹರ್ ಟು ಓಪನ್ ಅವರ್ ಐಸ್. ಓಕೆ, ಲಿಟಲ್ ಕಾನ್ಷಿಯಸ್, ಶಿ ಗಾಟ್ ಲಿಟಲ್ ಕಾನ್ಷಿಯಸ್ನೆಸ್. ನೆಕ್ಸ್ಟ್ ಥರ್ಡ್ ಒನ್, ಸಮ್ ಡೀಟೇಲ್ಸ್ ಆಫ್ ರೋಮಸ್ ಬ್ರದರ್ ಆರ್ ಗಿವನ್ ಇನ್ ಪ್ಯಾರಾಗ್ರಾಫ್ 14 ಪ್ಯಾರಾಗ್ರಾಫಲ್ಲಿ ರೋಮಾಳ ಬ್ರದರ್ನ ಕೆಲವು ಡೀಟೇಲ್ಸ್ ಕೊಟ್ಟಿದ್ದಾರೆ. ರೀಡ್ ಆ್ಯಂಡ್ ಫಿಲ್ ಇನ್ ದ ಕಾಲಮ್ ಪ್ಯಾರಾಗ್ರಾಫ್ ಅಪ್ರಾಪ್ರಿಯೇಟ್ಲಿ ಸೂಕ್ತವಾಗಿ ಸರಿಯಾಗಿ ಅದನ್ನು ಸೂಕ್ತವಾಗಿ ಬರೆಯಿರಿ. ನೇಮ್ ಏನು? ದಿನೇಶ್ ತಲ್ರೇಜಾ. ಜಾಬ್ ಏನು? ಮಾರ್ಕೆಟಿಂಗ್ ಜಾಬ್ ಇನ್ ಎ ಔಟ್ಲೆಟ್. ಪ್ಲೇಸ್ ಯಾವುದು? ಉಲ್ಲಾಸ್ ನಗರ್. ವೆಹಿಕಲ್ ಬೈಕ್ ಇತ್ತು ಅವನ ಹತ್ರ ಅಲ್ವಾ? ಯು ಹ್ಯಾಡ್ ಮೋಟರ್ ಸೈಕಲ್. ನೆಕ್ಸ್ಟು 15th ಬನ್ನಿ. ರೋಮಾ ಅರೈವ್ಡ್ ಅಟ್ ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಈಗ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬಂದರು. ಆ್ಯಂಡ್ ರಿಸರ್ಚ್ ಸೆಂಟರ್ ಮಿನಿಟ್ಸ್ ಲೇಟರ್. ಅದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಅಷ್ಟೇ ಅಲ್ಲ, ಅದೊಂದು ಸಂಶೋಧನಾ ಕೇಂದ್ರ ಕೂಡ ಆಗಿತ್ತು. ಅಂದರೆ ಮೆಡಿಕಲ್ ಕಾಲೇಜ್ ಕೂಡ ಇತ್ತು ಅದರಲ್ಲಿ. ಇಲ್ಲಿ IT ಇದೆಯಲ್ಲ ಬೆಳ್ಳೂರು ಕ್ರಾಸಲ್ಲಿ, ಅದು ಹಾಸ್ಪಿಟಲ್ ಅಷ್ಟೇ ಅಲ್ಲ, ಮೆಡಿಕಲ್ ಕಾಲೇಜು ಕೂಡ ಹೌದು, ರಿಸರ್ಚ್ ಸೆಂಟರ್ ಕೂಡ. ರೋಮಾ ಅರೈವ್ಡ್ ಅಟ್ ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಮಿನಿಟ್ಸ್ ಲೇಟರ್. ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿಗೆ ಬಂದರು. ಡಾಕ್ಟರ್ ಅನಿಲ್ ಅಗರ್ವಾಲ್, ಆ ಡಿವೈನ್ ಹಾಸ್ಪಿಟಲ್ ಒಬ್ಬರು ಡಾಕ್ಟರ್ ಇದ್ರು, ಅವ್ರ ಹೆಸರೇನು? ಡಾಕ್ಟರ್ ಅನಿಲ್ ಅಗರ್ವಾಲ್, ದ ಮೆಡಿಕಲ್ ಡೈರೆಕ್ಟರ್ ದೇರ್, ಅದರ ಮುಖ್ಯಸ್ಥರು, ಮೆಡಿಕಲ್ ಡೈರೆಕ್ಟರ್ ದೇರ್. ಸೀಯಿಂಗ್ ದ ಎಕ್ಸ್ಟೆಂಟ್ ಆಫ್ ರೋಮಾಸ್ ಇಂಜುರೀಸ್, ಅವಳ ಗಾಯಗಳನ್ನು, ಅವಳಿಗಾದ ಗಾಯವನ್ನು ತುಂಬ ಅಬ್ಸರ್ವ್ ಮಾಡಿದರು. ಅಡ್ಮಿಟರ್ ಹರ್ ಇಮಿಡಿಯೇಟ್ಲಿ, ಅನ್ನಿಸ್ತು ಅವಳಿಗೆ, ಭಾಳ ಸೀರಿಯಸ್ ಕೇಸ್ ಇದು, ಒಂಚೂರು ನೆಗ್ಲೆಕ್ಟ್ ಮಾಡಿದ್ರು ಈಗ ಅವಳು ಸತ್ತೋಗೋದು ಗ್ಯಾರಂಟಿ, ಭಾಳ ಸೀರಿಯಸ್ ಕೇಸ್ ಅಂತ ಇಮ್ಮಿಡಿಯೇಟಾಗಿ ಅವಳನ್ನು ಅಡ್ಮಿಟ್ ಮಾಡ್ಕೊಳ್ತಾರೆ. ಸೀಯಿಂಗ್ ದ ಸೀರಿಯಸ್ ಕಂಡೀಷನ್ ಆಫ್ ರೋಮಾ, ದ ಡಾಕ್ಟರ್, ದ ಹೆಡ್ ಡಾಕ್ಟರ್, ಮುಖ್ಯ ಡಾಕ್ಟರ್ ಇದ್ರಲ್ಲ, ಮೇನ್ ಡಾಕ್ಟರ್ ಅಲ್ವ ಅವರು, ಡಾಕ್ಟರ್ ಅನಿಲ್ ಅಗರ್ವಾಲ್, ದ ಮೆಡಿಕಲ್ ಡೈರೆಕ್ಟರ್ ದೇರ್, ಸೀಯಿಂಗ್ ದ ಎಕ್ಸ್ಟೆಂಟ್ ಆಫ್ ರೋಮಾಸ್ ಇಂಜುರೀಸ್ ಅಡ್ಮಿಟೆಡ್ ಹರ್ ಇಮಿಡಿಯೇಟ್ಲಿ ಟು ದಿ ICUಗೆ ಇಮ್ಮಿಡಿಯೇಟಾಗಿ ಅಡ್ಮಿಟ್ ಮಾಡ್ಕೊಂಬಿಟ್ರು. ನನಗೂ ಕೂಡ ಈ ಹಳ್ಳಿಗರೆಲ್ಲ ಮಾತಾಡೋದು ಹಿಂದೆ ಐಸಲ್ಲಿ ಇಟ್ಟಿದ್ದಾರೆ ಆಸ್ಪತ್ರೆಯಲ್ಲಿ ಅಂದ್ಬಿಡೋರು. ನಾನು ಇದೇನು ಐಸಲ್ಲಿ ಇಟ್ಟಿದ್ದಾರೆ, ಮಗು ಆಗ್ತಾನೆ ಹುಟ್ಟಿದೆ, ಭಾಳ ಸೀರಿಯಸ್ ಕಂಡೀಷನ್ನು, ಮಗು ಬದುಕಂಗಿಲ್ಲ, ಅದು ಐಸಲ್ಲಿ ಇಟ್ಟವ್ರೆ ಮಗುನ ಅಂದ್ಬಿಡೋರು. ನನಗೆ ಆಶ್ಚರ್ಯ, ನಾವು ಚೆನ್ನಾಗಿರೋರೆ ಐಸನಿಗೆ ಮುಟ್ಕೊಂಡ್ಬಿಟ್ರೆ ಭಾರಿ ಕೋಲ್ಡ್ ಆಗುತ್ತೆ. ಇನ್ನು ಪೇಷಂಟು ತುಂಬ ಸೀರಿಯಸ್ ಆಗಿರೋರು ಐಸಲ್ಲಿ ಹೆಂಗಿಟ್ರೆ ಬದುಕ್ತಾರ ಅವರು? ನನಗೆ ಗಾಬರಿ ಆಗೋದು, ಏನು ಐಸಲ್ಲಿ ಇಟ್ಟಿದ್ದಾರೆ ಅನ್ನೋರಲ್ಲ, ಅದು ಆ್ಯಕ್ಚುಲಿ ಐಸ್ ಅಲ್ಲ, ICU ಅಂದರೆ ಬಿಡಿಸಿ ಹೇಳ್ತೀನಿ ಬರ್ಕೊಳ್ಳಿ, ಅಲ್ಲಿ ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ ಬರ್ಕೊಳ್ಳಿ. ಇಂಟೆನ್ಸಿವ್, INTENSIVE, ಇಂಟೆನ್ಸಿವ್ ಕೇರ್, CARE. ಯು ಅಂದರೆ ಯೂನಿಟ್, UNIT ಯೂನಿಟ್ ಅಂದರೆ ಕನ್ನಡದಲ್ಲಿ ತೀವ್ರ ನಿಗಾ ಘಟಕ ಅಂತ. ಆಸ್ಪತ್ರೆಗಳಿಗೆ ಹೋದಾಗ ಓದಿರ್ತೀರಲ್ವಾ ಬೋರ್ಡು, ಯಾವ್ದಾರು ಎಮರ್ಜೆನ್ಸಿ ಕೇಸ್ಗಳಾದಾಗ ICUಗೆ ಹೋಗಬೇಕು, ತೀವ್ರ ನಿಗಾ ಘಟಕ ಅಂತ. ತುಂಬ ಅಬ್ಸರ್ವ್ ಮಾಡಬೇಕು ಅವ್ರನ್ನ, ಆಗ ಯೂನಿಟ್ಗೆ ಅವ್ರನ್ನ ಅಡ್ಮಿಟ್ ಮಾಡ್ಕೊಳ್ತಾರೆ ಆ ಥರದವ್ರನ್ನ. ಸೊ ಈಗ ರೋಮಾಳ್ ಕಂಡೀಷನ್ ನೋಡಿದಂಥ ಡಾಕ್ಟರ್ ಅನಿಲ್ ಅಗರ್ವಾಲ್ ಅವರು ಅವಳನ್ನು ICUಗೆ ಅಡ್ಮಿಟ್ ಮಾಡ್ಕೊಳ್ತಾರೆ, ತೀವ್ರ ನಿಗಾ ಘಟಕ, ಇಂಟೆನ್ಸಿವ್ ಕೇರ್ ಯೂನಿಟ್, ಅಲ್ಲಿಗೆ ಅಡ್ಮಿಟ್ ಮಾಡಿಕೊಂಡ್ರು. ವಿತೌಟ್ ಎನಿ ಪೇಪರ್ ವರ್ಕ್, ಅಲ್ಲಿ ರಿಜಿಸ್ಟರ್ ಆಗಬೇಕು, ಆ ಪೇಪರ್ ತರಬೇಕು, ಚೀಟ್ ತರಬೇಕು, ಅದು ಇದು ಏನು ವೆಯ್ಟ್ ಮಾಡಲಿಲ್ಲ. ವಿತೌಟ್ ಎನಿ ಪೇಪರ್ ವರ್ಕ್ ಇಮ್ಮಿಡಿಯೇಟ್ಲಿ ಶಿ ವಾಸ್ ಅಡ್ಮಿಟೆಡ್ ಟು ICU ಬೈ ಡಾಕ್ಟರ್ ಅನಿಲ್ ಅಗರ್ವಾಲ್. ನೆಕ್ಸ್ಟ್ ವರ್ಕ್ ನೋಡ್ಕೊಳ್ಳಿ. ನೆಕ್ಸ್ಟ್ 16th, ಈ ಆಸ್ಕ್ಡ್ ಬಾಳೇಶ್ವರ್ ಟು ಹ್ಯಾಂಗ್ ಅರೌಂಡ್ ಅಂಟಿಲ್ ರೋಮಾಸ್ ಫ್ಯಾಮಿಲಿ ಅರೈವ್ಡ್. ನೀನು ಯಾರ ಕಡೆನಪ್ಪ, ನೀನು ಇವಳಿಗೆ ಏನಾಗಬೇಕಪ್ಪ, ಎಲ್ಲ ಡಾಕ್ಟ್ರು ಕೇಳಿದ್ರು. ಐ ಡೋಂಟ್ ನೋ, ಐ ಆಮ್ ನಾಟ್ ಅವರ್ ರಿಲೇಟಿವ್ ಅಂತ ಹೇಳ್ದ. ಹಾಗಾದರೆ ಅವ್ರ ಫ್ಯಾಮಿಲಿಯವ್ರಿಗೆ ಫೋನ್ ಮಾಡಿದ್ಯಾ ಅಂದರು.
ಹೌದು ಸರ್ ಅಂದ. ಓಕೆ, ಯು ಹ್ಯಾವ್ ಟು ವೆಯ್ಟ್ ಟಿಲ್ ಅವರ್ ಫ್ಯಾಮಿಲಿ ಮೆಂಬರ್ಸ್ ಅರೈವ್. ಅವ್ರು ಬರೋವರೆಗೂ ಇಲ್ಲಿ ವೆಯ್ಟ್ ಮಾಡ್ತಾಯಿರೋ, ಹಿಂಗೆ ಸುತ್ತಾಡ್ತಿರು ಅಂತ ಹೇಳಿದ್ರು. ಯಾಸ್ಕಡ್ ಬಾಲೇಶ್ವರ್ ಟು ಹ್ಯಾಂಗ್ ಅರೌಂಡ್. ಇಲ್ಲಿ ಹ್ಯಾಂಗ್ ಅಂದರೆ ಈಗ ನೆತಾಕೊಂಡ ಅಂತ ಅಲ್ಲ, ಹ್ಯಾಂಗ್ ಅರೌಂಡ್ ಅಲ್ಲೇ ವೆಯ್ಟ್ ಮಾಡುವಂತ. ಹ್ಯಾಂಗ್ ಅರೌಂಡ್ ಅಂಟಿಲ್ ರೋಮಾಸ್ ಫ್ಯಾಮಿಲಿ ಅರೈವ್ಡ್. ಬರುವುದು ರೋಮಾಸ್ ಫ್ಯಾಮಿಲಿ ಬರೋವರೆಗೂ ಅಲ್ಲಿ ವೆಯ್ಟ್ ಮಾಡಿ ಅಂತ ಕೇಳಿದ್ರು. ದಟ್ಸ್ ವೆನ್ ದೇ ನೋಟಿಸ್ಡ್ ದಟ್ ದಿ ಡ್ರೈವರ್ ಹ್ಯಾವಿಂಗ್ ಡನ್ ಆಲ್ ಹಿ ಕುಡ್ ಈ ಸ್ಲಿಪ್ಡ್ ಅವೇ ವಿತ್ ಇಸ್ ಟ್ರಕ್. ಆದರೆ ಒಬ್ರಿಗಿಂತ ಒಬ್ಬರು ಒಳ್ಳೆ ಮನುಷ್ಯರು ಇರ್ತಾರೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್. ಈ ಫೋನ್ ಕೊಟ್ಟು ಟ್ರಕ್ಕಲ್ಲಿ ಕರ್ಕೊಂಬಂದು ಫೋನ್ ಮಾಡೋದಕ್ಕೆ ಫೋನ್ ಕೊಟ್ಟಂಥ ಟ್ರಕ್ ಡ್ರೈವರ್ ಇದ್ನಲ್ಲ, ಯಾವುದೇ ಹೆಲ್ಪನ್ನು ಅವನ ಟ್ರಕ್ ಬಾಡಿಗೆ ಇದೇನು ಆ ಚಾರ್ಜು ಕೇಳಲಿಲ್ಲ ಅವನು. ಅದನ್ನೂ ವೆಯ್ಟ್ ಮಾಡ್ದೇ ಆ ಟ್ರಕ್ ಡ್ರೈವರು ಹೊರಟೋಗಿದ್ದ ಅಷ್ಟೊತ್ತಿಗೆ ಟ್ರಕ್ ತೊಗೊಂಡು ಅವ್ರನ್ನಲ್ಲಿ ಆಸ್ಪತ್ರೆಗೆ ಸೇರಿಸಿದ ನಂತರ. ಹ್ಯಾವಿಂಗ್ ಡನ್ ಆಲ್ ಹಿ ಕುಡ್, ತನಗೆ ಸಹಾಯವಾಗಿ ಆಗಲಿಕ್ಕಾಗಿದ್ದನ್ನು ಸಹಾಯ ಮಾಡಿ ಹೀ ಸ್ಲಿಪ್ಡ್ ಅವೇ, ಹೊರಟೋಗಿದ್ದ ವಿತ್ ಈಸ್ ಟ್ರಕ್. ಆಗ ಬಾಳೇಶ್ವರ್ ಹುಡುಕ್ತಾನೆ ಬಂದು ಆಚೆಗೆ, ಅವ್ರಿಗೊಂದು ಥ್ಯಾಂಕ್ಸು ಹೇಳಿಲ್ವಲ್ಲ ನಾನು ಅಂತ ಹುಡುಕ್ತಾನೆ ಬಂದು ನೋಡ್ತಾನೆ. ಅಲ್ಲಿ ನೋಡಿ, ಅಂಡರ್ಲೈನ್ ಮಾಡ್ಕೊಳ್ಳಿ ಹೊರಡು, ಎಕ್ಸ್ಟ್ರಾಕ್ಟ್ಸಿಗೆ ಬರುತ್ತೆ ಎಕ್ಸಾಮ್ಗೆ. ಓಹ್, ಐ ಕುಡಂಟ್ ಥ್ಯಾಂಕ್ ಹಿಮ್, ನಾನು ಅವರಿಗೆ ಥ್ಯಾಂಕ್ಸ್ ಹೇಳಲಿಲ್ವಲ್ಲ. ಐ ಕುಡ್ ನಾಟ್ ಥ್ಯಾಂಕ್ ಹಿಮ್, ಬಾಳೇಶ್ವರ್ ಥಾಟ್. ನೆಕ್ಸ್ಟ್ ಪ್ಯಾರ, ರೋಮ ವಾಸ್ ಸ್ಟಿಲ್ ಅನ್ಕಾನ್ಷಿಯಸ್. ಇನ್ನೂ ಪ್ರಜ್ಞೆ ಬಂದಿಲ್ಲ ರೋಮಳಿಗೆ, ಸ್ಟಿಲ್ ಅನ್ಕಾನ್ಷಿಯಸ್. ಬಟ್ ಅವರ್ ಎಕ್ಸ್ರೇಸ್ ಶೌಡ್ ದಟ್ ಆಲ್ದೋ ದ ಇಂಜುರೀಸ್ ಲುಕ್ಡ್ ಸಿವಿಯರ್. ಸಿವಿಯರ್ ಅಂದರೂ ಒಂದೇ, ಸೀರಿಯಸ್ ಅಂದರೂ ಒಂದೇ. ತುಂಬ ಅಪಾಯದ ಮಟ್ಟದ ಗಾಯಗಳಾಗಿದ್ದರೂ ಕೂಡ ಅವಳ ತಲೆಗೆ ಎಕ್ಸ್ರೇ ಎಲ್ಲ ತೆಗೆದಾಗ ಡಾಕ್ಟ್ರು ನೋಡಿ ಹೇಳ್ತಾರೆ, ಆಲ್ದೋ ಆದಾಗ್ಯೂ ಕೂಡ ಏನು, ದ ಇಂಜುರೀಸ್ ಲುಕ್ಡ್ ಸಿವಿಯರ್, ಆ ಗಾಯಗಳು ಗಂಭೀರ ಅನಿಸಿದ್ರೂ ಕೂಡ ಆಲ್ ಶಿ ನೀಡೆಡ್ ವರ್ ಡೀಪ್ ವೂಂಡ್ ಸ್ಯೂಚರ್. ಆ ಗಾಯಗಳಿಗೆ ಒಂದು ಬಹಳ ದೊಡ್ಡ ಸ್ಟಿಚ್ಚನ್ನು ಹಾಕಬೇಕಾಗಿದೆ. ಸ್ಯೂಚರ್ ಅಂದರೆ ಸ್ಟಿಚ್, ವೂಂಡ್ ಸ್ಟಿಚ್ ಅಂತ. ದೇರ್ ವುಡ್ ಬಿ ನೋ ಲಾಸ್ಟಿಂಗ್ ಡ್ಯಾಮೇಜ್, ಜೀವ ಅಪಾಯ ಅಂತೂ ಇಲ್ಲ. ಅಥವಾ ಪೂರ್ತಿ ಮೆಮೊರಿ ಹೊರಟೋಗುತ್ತಲ್ಲ ಬ್ರೈನು, ತುಂಬ ಶಾಕ್ ಆದಾಗ, ಆ ರೀತಿಯೂ ಕೂಡ ಏನೂ ಆಗಿಲ್ಲ. ಬ್ರೈನ್ಗೆ ಅಷ್ಟು ಡ್ಯಾಮೇಜ್ ಆಗಿಲ್ಲ, ಪ್ರಾಣಾಪಾಯ ಇಲ್ಲ ಅಂತ. ದೇರ್ ವುಡ್ ಬಿ ನೋ ಲಾಸ್ಟಿಂಗ್ ಡ್ಯಾಮೇಜ್, ಬಟ್ ಡಾಕ್ಟರ್ ಅಗರ್ವಾಲ್ ಬಿಲೀವ್ಸ್ ಶಿ ಕುಡ್ ಹ್ಯಾವ್ ಬ್ಲೆಡ್ ಟು ಡೆತ್. ಅಂಡರ್ಲೈನ್ ಮಾಡ್ರಪ್ಪ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಬಟ್ ಡಾಕ್ಟರ್ ಅಗರ್ವಾಲ್ ಬಿಲೀವ್ಸ್ ಶಿ ಕುಡ್ ಹ್ಯಾವ್ ಬ್ಲೆಡ್ ಟು ಡೆತ್ ಹ್ಯಾಡ್ ನೋ ಬಡಿ ಹೆಲ್ಪ್ಡ್ ಹರ್. ಆದರೆ ಡಾಕ್ಟರ್ ಹೇಳ್ದ, ಯಾರಾದರೂ ಕರೆಕ್ಟ್ ರೈಟ್ ಟೈಮಿಗೆ ಬಂದು ಹೆಲ್ಪ್ ಮಾಡದೆ ಹೋಗಿದರೆ ಖಂಡಿತ ಆಕೆ ರಕ್ತಸ್ರಾವವಾಗಿ ಸತ್ತೋಗ್ತಿದ್ಲು. ಒಂದು 5-10 ನಿಮಿಷ ತಡವಾಗಿದ್ರೂ ಆಕೆ ಸತ್ತೋಗ್ತಿದ್ಲು ಅಂತ ಡಾಕ್ಟರ್ ಹೇಳ್ತಾರೆ. ವೆನ್ ಶಿ ಫೈನಲಿ ಓಪನ್ಡ್ ಹರ್ ಐಸ್, ಅಂತೂ ಕೊನೆಗೆ ರೋಮಾಳಿಗೆ ಪ್ರಜ್ಞೆ ಎಲ್ಲ ಬರುತ್ತೆ, ಟ್ರೀಟ್ಮೆಂಟ್ ಆದಮೇಲೆ ಪ್ರಜ್ಞೆ ಬರುತ್ತೆ, ಕಂಡುಬಿಡ್ತಾಳೆ. ಫೈನಲಿ ಓಪನ್ಡ್ ಹರ್ ಐಸ್ ದಟ್ ನೈಟ್. ಅದು ನೈಟು ತುಂಬ ಹೊತ್ತು ಆದಮೇಲೆ ಪ್ರಜ್ಞೆ ಬರುತ್ತೆ, ಟ್ರೀಟ್ಮೆಂಟ್ ಎಲ್ಲ ಕೊಟ್ಟ ಮೇಲೆ, ಆಪ್ರೇಷನಲ್ ಆದಮೇಲೆ, ಆ ಸ್ಟಿಚ್ ಇದೆಲ್ಲ ಆದಮೇಲೆ. ಓಪನ್ಡ್ ಹರ್ ಐಸ್ ದಟ್ ನೈಟ್ ಹರ್ ಬ್ರದರ್ ಆ್ಯಂಡ್ ಫಿಯಾನ್ಸ್ ವರ್ ಬೈ ಹರ್ ಸೈಡ್. ಅಷ್ಟೊತ್ತಿಗಾಗಲೇ ಅವಳ ಬ್ರದರ್ ಯಾರು, ದಿನೇಶ್ ತಲ್ರೇಜ, ಮತ್ತು ಅವಳ ಮದುವೆ ಆಗೋ ಹುಡುಗ ಫಿಯಾನ್ಸ್ ವಿಜಯ್, ಅವನು ಬಂದಿರ್ತಾನೆ ನೋಡಿ. ನಿಜವಾದ ಲೈಫ್ ಪಾರ್ಟ್ನರ್ ಅಂದರೆ ನಿಜವಾದ ಒಪ್ಕೋಬೇಕು ಅವನ್ನ. ವೆನ್ ಶಿ ಫೈನಲಿ ಓಪನ್ಡ್ ಹರ್ ಐಸ್ ದಟ್ ನೈಟ್ ಹರ್ ಬ್ರದರ್ ಆ್ಯಂಡ್ ಫಿಯಾನ್ಸ್ ವಿಜಯ್ ವರ್ ಬೈ ಹರ್ ಸೈಡ್. ಅವಳು ಕಣ್ಬಿಟ್ಟು ಹಿಂಗೆ ತೆರಿತಾಳೆ, ಪ್ರಜ್ಞೆ ಬರುತ್ತೆ. ಪಕ್ಕದಲ್ಲಿ ಈಗ ಬಾಳೇಶ್ವರ್ ಇರಲ್ಲ, ಅವ್ರ ಬ್ರದರ್ ಬಂದ ಕೂಡಲೇ ಅವನು ಹೊರಟೋಗಿರ್ತಾನೆ. ಈಗ ದಿನೇಶ್ ಮತ್ತು ಅವಳ ಮದುವೆ ಆಗೋ ಹುಡುಗ ಫಿಯಾನ್ಸ್ ವಿಜಯ್, ಅವರಿಬ್ಬರು ಪಕ್ಕದಲ್ಲಿ ಕೂತಿದ್ದಾರೆ. ಶಿ ಕುಡ್ ಬೇರ್ಲಿ ಸ್ಪೀಕ್, ಕುಡ್ ನಾಟ್ ಸ್ಪೀಕ್ ಪ್ರಾಪರ್ಲಿ. ಕಷ್ಟ ಆಗ್ತಿದೆ, ಮಾತಾಡೋಕ್ಕಾಗ್ತಿಲ್ಲ. ಅವೆಲ್ಲ ಸ್ಟಿಚ್ ಹಾಕಿದಾರಲ್ಲ, ತಲೆಗೆಲ್ಲ ಬ್ಯಾಂಡೇಜ್ ಹಾಕಿದ್ದಾರೆ, ಹೆಚ್ಚಿಗೆ ಮಾತಾಡೋಕ್ಕಾಗ್ತಿಲ್ಲ, ಕಷ್ಟಪಟ್ಕೊಂಡು ಮಾತಾಡ್ತಿದ್ದಾಳೆ. ಶಿ ಕುಡ್ ಬೇರ್ಲಿ ಸ್ಪೀಕ್.
ಡಿಫಿಕಲ್ಟ್ ಟು ಸ್ಪೀಕ್ ಅಂತ. ಜಸ್ಟ್ ನಾಡೆಡ್ ಆ್ಯಂಡ್ ಫೆಲ್ ಅಸ್ಲೀಪ್ ಅಗೇನ್. ಹಿಂಗೆ ಕಂಡುಬಿಟ್ಟು ನೋಡ್ತಾಳೆ, ಮಾತಾಡ್ತಾ ಆಗ್ತಿಲ್ಲ, ಸುಮ್ಮನೆ ಹಿಂಗೆ ಕುತ್ತಿಗೆ ಹಿಂಗೆ ಅಲ್ಲಾಡ್ತಾಳೆ ಅಷ್ಟೆ, ಶೇಕಿಂಗ್ ಹೆಡ್ಡು ಹಿಂಗೆ ನಾಡೆಡ್, ತಲೆ ಆಡಿಸೋದಂತ ನಾಡೆಡ್. ಮತ್ತು ನಿದ್ರೆ ಬರೋ ಔಷಧಿ ಎಲ್ಲ ಕೊಟ್ಟಿರ್ತಾರೆ ರೆಸ್ಟಿಗೆ. ಆ್ಯಂಡ್ ಫೆಲ್ ಅಸ್ಲೀಪ್ ಅಗೇನ್, ಮತ್ತು ನಿದ್ರೆಗೆ ಜಾರಿದಳು. ಓಕೆ, ನೆಕ್ಸ್ಟು. ವೆನ್ ಬಾಳೇಶ್ವರ್ ಕೇಮ್ ಟು ಮೀಟ್ ಹರ್ ದ ನೆಕ್ಸ್ಟ್ ಮಾರ್ನಿಂಗ್. ಬಾಳೇಶ್ವರು ಅಡ್ಮಿಟ್ ಮಾಡ್ದ, ದಿಲೇಶ್ ಅವರೆಲ್ಲ ಬಂದಮೇಲೆ ಮನೆಗೆ ಹೊರಟೋಗಿದ್ದ. ಮಾರನೇ ಬೆಳಗ್ಗೆ ಮತ್ತೆ ಬಂದ, ಹೇಗಿದ್ದಾಳೆ ನೋಡೋಣ ಅಂತ. ಓಕೆ, ವೆನ್ ಬಾಳೇಶ್ವರ್ ಕೇಮ್ ಟು ಮೀಟ್ ಹರ್ ದ ನೆಕ್ಸ್ಟ್ ಮಾರ್ನಿಂಗ್, ರೋಮಾ ವಾಸ್ ಸ್ಟಿಲ್ ಪಾರ್ಟ್ಲಿ ಸೆಡೇಟೆಡ್. ಅಲ್ಲಿ ಸೆಡೇಟೆಡ್ಗೆ ಏನು ಮೀನಿಂಗ್ ಹೇಳಿದ್ದೆ ನಾನು? ಹಾಂ, ರೋಮಾಳಿಗೆ ಇನ್ನೂ ಅರೆ ಎಚ್ಚರ ಇದೆ. ಆನ್ ಹಿಸ್ ವೇ ಬಾಳೇಶ್ವರ್ ಹ್ಯಾಡ್ ಈವನ್ ರಿವಿಸಿಟೆಡ್ ದ ಸ್ಪಾಟ್ ವೇರ್ ರೋಮಾ ಹ್ಯಾಡ್ ಫಾಲನ್. ಅವನು ಈ ವಾಪಸ್ ಮಾರನೇ ದಿನ ಈ ಆಸ್ಪತ್ರೆಗೆ ರೋಮಾಳ್ ನೋಡೋದಕ್ಕೆ ಮತ್ತೆ ಬಂದಾಗ ಬರೋ ದಾರಿನಲ್ಲಿ ಅವಳು ಬಿದ್ದ ಜಾಗಕ್ಕೆ ಮತ್ತೆ ಹೋಗಿರ್ತಾನವನು. ರಿವಿಸಿಟೆಡ್ ದ ಸ್ಪಾಟ್. ಯಾಕೆ ರಿವಿಸಿಟ್ ಮಾಡಿದ್ದ ಕ್ವೆಶ್ಚನ್ ಬರುತ್ತೆ. ವೈ ಡಿಡ್ ಬಾಳೇಶ್ವರ್ ರಿವಿಸಿಟೆಡ್ ದ ಸ್ಪಾಟ್ ವೇರ್ ರೋಮಾ ಹ್ಯಾಡ್ ಫಾಲನ್. ರೋಮ ಬಿದ್ದ ಜಾಗದಲ್ಲಿ ಯಾಕೆ ರಿವಿಸಿಟ್ ಮಾಡ್ದ, ಯಾಕೆ ಹೋಗಿದ್ದ ಅನ್ನೋದಕ್ಕೆ ಇಲ್ಲಿ ಆನ್ಸರ್ ನೀವು ಬರೀಬೇಕಾಗುತ್ತೆ, ನೋಡ್ಕೊಳ್ಳಿ, ಅಂಡರ್ಲೈನ್ ಮಾಡಿ. ಅಲ್ಲಿ ಬಾಳೇಶ್ವರ್ ಈವನ್ ರಿವಿಸಿಟೆಡ್ ದ ಸ್ಪಾಟ್ ವೇರ್ ರೋಮಾ ಹ್ಯಾಡ್ ಫಾಲನ್. ಅಂಡರ್ಲೈನ್ ಮಾಡ್ಕೊಡ್ರಪ್ಪ ಅಲ್ಲಿಂದ. ಲುಕಿಂಗ್ ಫಾರ್ ಹರ್ ಬಿಲಾಂಗಿಂಗ್ಸ್. ಅವಳಿಗೆ ಸೇರಿದ ವಸ್ತುಗಳನ್ನು ಹುಡುಕಿಕೊಂಡು. ಬಿಕಾಸ್ ದಿನೇಶ್ ಹ್ಯಾಡ್ ಟೋಲ್ಡ್ ಹಿಮ್ ದಟ್ ಹರ್ ಸೆಲ್ ಫೋನ್ ಆ್ಯಂಡ್ ಹ್ಯಾಂಡ್ ಬ್ಯಾಗ್ ವರ್ ಮಿಸ್ಸಿಂಗ್. ಅವಳ ಸೆಲ್ ಫೋನು ಮತ್ತು ಹ್ಯಾಂಡ್ ಬ್ಯಾಗು, ಪರ್ಸು ಇದೆಲ್ಲ ಮಿಸ್ ಆಗಿರುತ್ತೆ. ಸಿಕ್ಬೋದು, ದಯವಿಟ್ಟು ಆ ಸ್ಥಳಕ್ಕೆ ಒಂದ್ಸಲ ಹೋಗಿ ನೋಡಿ ಅಂತ ದಿನೇಶು ಇವನಿಗೆ ಬಾಳೇಶ್ವರಿಗೆ ಹೇಳಿರ್ತಾನೆ. ನೋಡಿ ಅವನು ಎಷ್ಟು ಪ್ರಾಮಾಣಿಕತೆ ಇರೋ ಹುಡುಗ. ಅವನು ಸಹಾಯ ಮಾಡಿದನು ಅಂದರೆ, ಬೇರೆ ಯಾರಿಗಾದ್ರು ಹೇಳಿದರೆ ಫೋನ್ ಸಿಗುತ್ತೆ, ಪರ್ಸ್ ಸಿಗುತ್ತೆ ಅಂತ ಅಲ್ಲಿ ಹೋಗಿ ತೊಗೊಂಡು ಹೋಗ್ಬಿಡೋರು ಅಲ್ವಾ. ಅಥವಾ ದಿನೇಶ್ ಕೂಡ ಹಿಂಗೆ ಬಂದು ಸಹಾಯ ಮಾಡೋದಕ್ಕೆ ಅದಾದರೂ ಅವನಿಗೆ ಸಿಕ್ಕಲಿ ಅಂತ ಹಂಗೆ ಹೇಳಿರ್ಬೋದು. ಆದರೆ ಅವನು ಎಷ್ಟು ಪ್ರಾಮಾಣಿಕ ಹುಡುಗ ಅಂದರೆ, ಹೋಗಿ ಆ ಹ್ಯಾಂಡ್ ಬ್ಯಾಗು, ಪರ್ಸ್ ಅವೆಲ್ಲ ತೊಗೊಂಡು ವಾಪಸ್ ಬಂದು ಅವಳಿಗೆ ಕೊಡ್ತಾನೆ. ವೆನ್ ಬಾಳೇಶ್ವರ್ ಕೇಮ್ ಟು ಮೀಟ್ ಹರ್ ದ ನೆಕ್ಸ್ಟ್ ಮಾರ್ನಿಂಗ್, ರೋಮಾ ವಾಸ್ ಸ್ಟಿಲ್ ಪಾರ್ಟ್ಲಿ ಸೆಡೇಟೆಡ್. ಇನ್ನು ಆಫ್ ಕಾನ್ಷಿಯಸ್ನಲ್ಲೇ, ಅರ್ಧ ಮಂಪರ್ನಲ್ಲೇ ಇರ್ತಾಳೆ. ಆನ್ ಹಿಸ್ ವೇ ಬಾಳೇಶ್ವರ್ ಹ್ಯಾಡ್ ಈವನ್ ರಿವಿಸಿಟೆಡ್ ದ ಸ್ಪಾಟ್. ಬಾಳೇಶ್ವರು ವಾಪಸ್ ನೆಕ್ಸ್ಟ್ ಮಾರ್ನಿಂಗ್ ಭೇಟಿ ಮಾಡೋಕ್ಕೆ ಬರೋ ದಾರಿನಲ್ಲಿ ಆ ಸ್ಪಾಟಿಗೆ ರಿವಿಸಿಟ್ ಹೋಗಿರ್ತಾನೆ. ಮತ್ತು ವೇರ್ ರೋಮಾ ಹ್ಯಾಡ್ ಫಾಲನ್, ಅವಳು ಬಿದ್ದ ಜಾಗದಲ್ಲಿ. ಲುಕಿಂಗ್ ಫಾರ್ ಹರ್ ಬಿಲಾಂಗಿಂಗ್ಸ್, ಅವಳಿಗೆ ಸೇರಿದ ವಸ್ತುಗಳನ್ನು ಹುಡುಕಿಕೊಂಡು. ಲುಕಿಂಗ್ ಫಾರ್ ಹರ್ ಬಿಲಾಂಗಿಂಗ್ಸ್ ಬಿಕಾಸ್ ದಿನೇಶ್ ಹ್ಯಾಡ್ ಟೋಲ್ಡ್ ಹಿಮ್, ದಿನೇಶ್ ಅವ್ರಿಗೆ ಹೇಳಿರ್ತಾನೆ ಏನಂತ, ದಟ್ ಆರ್ ಸೆಲ್ ಫೋನ್ ಆ್ಯಂಡ್ ಹ್ಯಾಂಡ್ ಬ್ಯಾಗ್ ವರ್ ಮಿಸ್ಸಿಂಗ್. ನಾಟ್ ಫಾರ್ ಫ್ರಮ್ ದ ಸ್ಪಾಟ್ ರೈಲ್ವೆ ಎಂಪ್ಲಾಯಿ. ಅಲ್ಲೊಬ್ಬ ರೈಲ್ವೆ ಎಂಪ್ಲಾಯಿ, ಒಬ್ಬ ರೈಲ್ವೆ ಟ್ರ್ಯಾಕನ್ನು ಚೆಕ್ ಮಾಡೋಂಥ ಒಬ್ಬ ಉದ್ಯೋಗಿ, ಅಲ್ಲಿ ಒಬ್ಬ ವ್ಯಕ್ತಿ ಕೆಲಸ ಮಾಡೋನು, ಅಲ್ಲಿ ಅಪಾಯಿಂಟ್ ಆಗಿರೋನು ರೈಲ್ವೆ ಎಂಪ್ಲಾಯಿ. ಬಾಳೇಶ್ವರ್ಗೆ ಸಿಕ್ಕಿದಾಗ ಹೇಳಿರ್ತಾನೆ, ಅಜೂರ್ಡ್ ಭರವಸೆ ಕೊಟ್ಟಿರ್ತಾನೆ ಬಾಳೇಶ್ವರ್, ದಟ್ ಸಮ್ ಆಫ್ ರೋಮಾಸ್ ಬಿಲಾಂಗಿಂಗ್ಸ್ ಹ್ಯಾಡ್ ಬೀನ್ ಫೌಂಡ್. ಬಿಡಿ, ಬಾಳೇಶ್ವರ್ ಅಷ್ಟೇ ಅಲ್ಲ, ಅಲ್ಲಿ ಒಬ್ಬ ರೈಲ್ವೆ ಎಂಪ್ಲಾಯಿ ಇರ್ತಾನಲ್ಲ, ಅವನಿಗೆ ಆ ವಸ್ತುಗಳು ಸಿಕ್ಕಿರ್ತವೆ. ಇವನು ಹೋಗಿ ಬಾಳೇಶ್ವರ್ ಹೋಗಿ ಅವನ್ನ ಕೇಳ್ತಾನೆ, ಇಲ್ಲೇನೋ ವಸ್ತುಗಳು ಸಿಕ್ಕಿದ್ವಾ ನಿಮ್ಗೆ ಯಾರು ಆದರೂ? ಹೌದು, ಒಂದಷ್ಟು ಸಿಕ್ಕಿದ್ದಾವೆ, ಅಲ್ಲಿಟ್ಟಿದ್ದೀನಿ ಅಂತ ಅವನು ಹೇಳ್ತಾನೆ. ಅಶೂರ್ಡ್ ಬಾಳೇಶ್ವರ್ ದಟ್ ಸಮ್ ಆಫ್ ರೋಮಾಸ್ ಬಿಲಾಂಗಿಂಗ್ಸ್ ಹ್ಯಾಡ್ ಬೀನ್ ಫೌಂಡ್, ಸಿಕ್ಕಿವೆ ಅಂತ ಹೇಳ್ತಾನೆ. 19th ಪೇರ್ ನೋಡಿ. ಹೌ ಆರ್ ಯು ಫೀಲಿಂಗ್? ಬಾಳೇಶ್ವರ್ ಆಸ್ಕ್ಡ್ ರೋಮಾ. ನೆಕ್ಸ್ಟ್ ಡೇ ಹಾಸ್ಪಿಟಲ್ಗೆ ಬಂದಾಗ ಅವಳ ಹ್ಯಾಂಡ್ ಬ್ಯಾಗು, ಸೆಲ್ ಫೋನ್ ಎಲ್ಲ ತಂದು ಅವಳಿಗೆ ಹ್ಯಾಂಡ್ ಓವರ್ ಮಾಡ್ತಾನೆ. ಅವನು ನೋಡಿದಾಳ? ಇಲ್ಲ. ಬಟ್ ಟ್ರಕ್ಕಲ್ಲಿ ಸ್ವಲ್ಪ ಪ್ರಜ್ಞೆ ಬಂದಿತ್ತಲ್ಲ, ಆಗ ಅಬ್ಸರ್ವ್ ಮಾಡೋಕ್ಕಾಗಿರಲ್ಲ.
ಈಗ ಬಂದಾಗ ಅವಳನ್ನ ಕೇಳ್ತಾನೆ, ಹೌ ಆರ್ ಯು ಫೀಲಿಂಗ್, ಈಗ ಹೇಗಿದೆ ಅಂತ ಕೇಳ್ತಾನೆ. ಬಾಳೇಶ್ವರ್ ಆಸ್ಕ್ಡ್ ರೋಮ, ಐ ಆಮ್ ಓಕೆ. ರೋಮ ವಿಶ್ಪರ್ಡ್, ಮಾತು ಅಲ್ವಾ, ಅಂದರೆ ಮೆಲುಧ್ವನಿಯಲ್ಲಿ ಮಾತನಾಡುವುದು ಅಂತ. ವಿಶ್ಪರ್ಡ್ ಅಂದರೆ ರೋಮಳಿಗೆ ಜೋರಾಗಿ ಮಾತಾಡೋಕ್ಕಾಗ್ತಾ ಇಲ್ಲ, ಹಾಗಾಗಿ ಅವಳು ಮೆತ್ತಿಗೆ ಹೇಳ್ತಾಳೆ ಐ ಆಮ್ ಓಕೆ, ಪರವಾಗಿಲ್ಲ ಅಂತಾಳೆ. ಈಗ ಪ್ಯಾರಾ 20 ನೋಡ್ಕೊಳ್ಳಿ. ಇನ್ ಎ ಫ್ಯೂ ಡೇಸ್ ರೋಮ್ ಮೇಡ್ ಎ ಫುಲ್ ರಿಕವರಿ. ಸ್ವಲ್ಪ ದಿನ ಹಂಗೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಆಗ್ತಾ ಸಂಪೂರ್ಣ ಫುಲ್ಲು ರಿಕವರಿ, ಪೂರ್ಣ ಗುಣಮುಖ ಆಗ್ತಾಳೆ. ಆವಾಗ ಹೇಳ್ತಾಳೆ ಅವಳ ಬ್ರದರ್ ಹತ್ರ ಇವನ ಬಗ್ಗೆ, ಬಾಳೇಶ್ವರ್ ಬಗ್ಗೆ ಹೇಳ್ತಾಳೆ ನೋಡಿ, ಐ ಕಾಂಟ್ ಇಮ್ಯಾಜಿನ್ ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಇಫ್ ಬಾಳೇಶ್ವರ್ ಹ್ಯಾಡ್ ನಾಟ್ ಬೀನ್ ದೇರ್. ಆ ಟ್ರ್ಯಾಕ್ ಹತ್ರ ಬಿದ್ದಿರೋ ಜಾಗದಲ್ಲಿ ಅಕಸ್ಮಾತ್ ಬಾಳೇಶ್ವರ್ ಬರದೇ ಹೋಗಿದ್ರೆ ನಾನೇನಾಗ್ತಿದ್ನೋ ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಆಗಲ್ಲ. ಐ ಕಾಂಟ್ ಇಮ್ಯಾಜಿನ್ ಅಂತಾಳೆ. ಐ ಕಾಂಟ್ ಇಮ್ಯಾಜಿನ್ ವಾಟ್ ವುಡ್ ಹ್ಯಾವ್ ಹ್ಯಾಪನ್ ಇಫ್ ಬಾಳೇಶ್ವರ್ ಹ್ಯಾಡ್ ನಾಟ್ ಬೀನ್ ದೇರ್, ಶಿ ಸೈಸ್, ಅಮೇಜ್ಡ್ ಟು ಲರ್ನ್ ಆಫ್ ದ ಮ್ಯಾನರ್ ಇನ್ ವಿಚ್ ಶಿ ಹ್ಯಾಡ್ ಬೀನ್ ರೆಸ್ಕ್ಯೂಡ್. ಅವಳನ್ನ ಕಾಪಾಡಿದಂಥ ರೀತಿ ನಿಜವಾಗ್ಲೂ ಇದೊಂದು ಅಮೇಝಿಂಗ್, ಭಾಳ ರೋಚಕವಾದ ವಿಚಾರ, ಭಾಳ ಅದ್ಭುತವಾದ ವಿಚಾರ ಅಂತ ಹೇಳ್ತಾಳೆ. ಐ ಥಿಂಕ್ ಇಟ್ಸ್, ಅಂಡರ್ಲೈನ್ ಮಾಡ್ಕೊಳ್ಳಿ, ಇದು ಎಕ್ಸ್ಟ್ರಾಕ್ಟಿಗೆ ಸುಮಾರು ಸಲ ಎಕ್ಸಾಮಿಗೆ ಬಂದಿದೆ. ಐ ಥಿಂಕ್ ಇಟ್ಸ್ ಅಸ್ಟಾನಿಷಿಂಗ್ ದಟ್ ಎ ಸ್ಟ್ರೇಂಜರ್ ವುಡ್ ಜಂಪ್ ಆಫ್ ಎ ಟ್ರೈನ್ ಆ್ಯಂಡ್ ರಿಸ್ಕ್ ಇಸ್ ಲೈಫ್ ಫಾರ್ ಮೀ. ಐ ಕ್ಯಾನ್ ನೆವರ್ ರೀಪೇ ಬಾಳೇಶ್ವರ್. ಇಟ್ಸ್ ಅಸ್ಟಾನಿಷಿಂಗ್, ಆಶ್ಚರ್ಯಕರ ವಿಚಾರ ಇದು. ಯಾರೋ ಸ್ಟ್ರೇಂಜರ್ ಒಬ್ಬ ಮೂವಿಂಗ್ ಟ್ರೈನ್, ಓಡ್ತಾ ಇರೋ ಟ್ರೈನಿಂದ ಜಂಪ್ ಮಾಡಿ ಬಂದು ತನ್ನ ಪ್ರಾಣವನ್ನು ಲೆಕ್ಕಿಸದೆ ನನ್ನನ್ನು ಬಂದು ಸೇವ್ ಮಾಡಿದ್ದು ಭಾಳ ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಅಂಥ ವಿಷಯ ಇದು ಅಂತಲ್ಲ ಅವಳು. ನಾನು ಬಾಳೇಶ್ವರ್ ಅವರಿಗೆ ನಾನು ಋಣ ತೀರ್ಸೋಕ್ಕಾಗಲ್ಲ ಅಂತ. ಐ ಕ್ಯಾನ್ ನೆವರ್ ರೀಪೇ, ಅವರು ಮಾಡಿರೋ ಸಹಾಯವನ್ನು ನಾನು ವಾಪಸ್ ಕೊಡೋಕ್ಕಾಗಲ್ಲ. ಐ ಕ್ಯಾನ್ ನೆವರ್ ರೀಪೇ ಅಂತ ಹೇಳ್ತಾಳೆ ಅವಳು. ಐ ಆಮ್ ನ್ಯೂ ಟು ಮುಂಬೈ ಬಟ್ ಐ ಹ್ಯಾವ್ ನೋಟಿಸ್ಡ್ ದಟ್ ಪೀಪಲ್ ಹಿಯರ್ ಆರ್ ಅಫ್ರೈಡ್. ಬಾಳೇಶ್ವರ್ ಹೇಳ್ತಾನೆ ಅವಳ ಮಾತಿಗೆ, ನಾನು ಬಾಂಬೆಗೆ ಹೊಸಬಾಗಿ ಉತ್ತರ ಪ್ರದೇಶದಿಂದ ಬಂದಿದ್ದೆ. ಐ ಆಮ್ ನ್ಯೂ ಟು ಮುಂಬೈ, ಬಟ್ ನಾನು ಬಾಂಬೆಯಲ್ಲಿ, ಇದು ಬೆಂಗಳೂರಿಗೂ ಅನ್ವಯಿಸುತ್ತಿದ್ದು ಈ ಥರ ವಿಷಯ. ಬಟ್ ಐ ಹ್ಯಾವ್ ನೋಟಿಸ್ಡ್, ಇಲ್ಲಿ ನಾನು ಗುರುತಿಸಿರೋದು ಏನಪ್ಪ ಅಂದರೆ, ಪೀಪಲ್ ಹಿಯರ್ ಆರ್ ಅಫ್ರೈಡ್, ಇಲ್ಲಿಯ ಜನ ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡೋದಕ್ಕೆ ಹೆದರ್ತಾರೆ ಅಂತ ಹೇಳ್ತಾನೆ ನಾನು. ಪೀಪಲ್ ಹಿಯರ್ ಆರ್ ಅಫ್ರೈಡ್, ಅಂಡರ್ಲೈನ್ ಮಾಡಿದ್ರಾ ಅಲ್ಲ ಏನೋ ಸ್ಟೇಟ್ಮೆಂಟು. ಬಟ್ ಐ ಹ್ಯಾವ್ ನೋಟಿಸ್ಡ್ ದಟ್ ಪೀಪಲ್ ಹಿಯರ್ ಆರ್ ಅಫ್ರೈಡ್ ಸೈಸ್ ಬಾಳೇಶ್ವರ್ ಹೂ ಈಸ್ ಸ್ಟಿಲ್ ಲುಕಿಂಗ್ ಫಾರ್ ಎ ಜಾಬ್. ಕೆಲಸವನ್ನು ಇನ್ನೂ ಹುಡುಕ್ತಾ ಇದ್ದೀನಿ, ಕೆಲಸ ಸಿಕ್ಕಿಲ್ಲ ಅವನಿಗಿನ್ನೂ. ದೇ ಫಿಯರ್, ಮುಂದುವರೆದು ಹೇಳ್ತಾನೆ ಹುಡುಗ, ದೇ ಫಿಯರ್ ಗೆಟಿಂಗ್ ಟ್ರ್ಯಾಪ್ಡ್ ಇನ್ ದ ಕೋರ್ಟ್ ಆರ್ ವಿತ್ ದಿ ಪೊಲೀಸ್. ಪೊಲೀಸ್ ಕೇಸ್ ಆಗುತ್ತೆ ಅಂತ, ಇಲ್ಲಿ ಪೊಲೀಸ್ ಟ್ರ್ಯಾಪ್ಗೆ ನಾವು ಬಿದ್ದುಬಿಡ್ತೀವಿ, ಪೊಲೀಸ್ ಕೇಸ್ ಆಗುತ್ತೆ ಅಂತ ಎದುರ್ಕೊಳ್ತಾರೆ ಇಲ್ಲಿ ಜನ ಅಂತಾನೆ. ಸೊ ವೈ ಡಿಡ್ ಹಿ ಡೂ ಇಟ್? ಈಗ ಪ್ರಶ್ನೆ ಕೇಳ್ತಾ ಇರೋದು ನಮಗೆ, ಅಂದರೆ ನಿಮಗೆ, ರೀಡರ್ಸ್ಗೆ, ಪಾಠವನ್ನು ಓದ್ತಾ ಇರೋರಿಗೆ, ಆಡಿಯನ್ಸಿಗೆ ಹೇಳ್ತಾ ಇರೋದು, ಹಾಗಾದರೆ ಆತ ಯಾಕೆ ಸಹಾಯ ಮಾಡ್ದ? ಆಲ್ ದ ಮುಂಬೈ ಪೀಪಲ್ ಆರ್ ಅಫ್ರೈಡ್ ಟು ಗೆಟ್ ಇನ್ ಟು ದಿ ಪೊಲೀಸ್ ಕೇಸ್, ಅಫ್ರೈಡ್ ಆಫ್ ದಿ ಪೊಲೀಸ್ ಕೇಸ್, ಕೋರ್ಟ್ ಕೇಸ್. ದೆನ್ ವೈ ಡಿಡ್ ದ ಯಂಗ್ ಮ್ಯಾನ್ ಡೂ ಹೆಲ್ಪ್? ಹಾಗಾದರೆ ಆ ಯಂಗ್ ಮ್ಯಾನ್ ಯಾಕೆ ಹೆಲ್ಪ್ ಮಾಡ್ದ? ನಾವು ಯೋಚನೆ ಮಾಡಬೇಕಾದ ವಿಷಯ ನೋಡಿ. ಹೇಳ್ತಾರೆ, ಶಿ ನೀಡೆಡ್ ಹೆಲ್ಪ್, ಆಕೆಗೆ ಸಹಾಯದ ಅವಶ್ಯಕತೆ ಇತ್ತು. ಶಿ ನೀಡೆಡ್ ಹೆಲ್ಪ್. ಬಾಳೇಶ್ವರ್ ಪುಟ್ಸ್ ಇಟ್ ಸಿಂಪ್ಲಿ. ಬಾಳೇಶ್ವರ್ಗೆ ಹೋಗಿ ಯಾರು ಹೋಗಪ್ಪ ಅವಳಿಗೆ ಸಹಾಯ ಮಾಡೋಂತ ಯಾರೂ ಹೇಳಲಿಲ್ಲ, ಅವನೇ ವಾಲಂಟಿಯರಾಗಿ ಬಂದು ಸಹಾಯವನ್ನು ಮಾಡ್ದ. ದಟ್ ಡೇ ಇಟ್ ವಾಸ್ ರೋಮ. ಆ ದಿನ ಸಹಾಯ ಬೇಡುವ ಸ್ಥಿತಿ ಇದ್ದಿದ್ದು ರೋಮಳದಾಗಿತ್ತು.
ಆ ಸ್ಥಾನದಲ್ಲಿ ರೋಮ ಇದ್ಲು ನೋಡಿ. ಟುಮಾರೋ, ನಾಳೆ, ಇಟ್ ಕುಡ್ ಬಿ ಯು, ರೋಮಾಳ ಸ್ಥಾನದಲ್ಲಿ ನೀವಿರಬಹುದು, ನಾವಿರ್ಬೋದು. ಅಂಥ ಸಹಾಯ ಬೇಡೋ ಸ್ಥಿತಿ ನಮಗೂ ಬರುತ್ತೆ. ಅದಕ್ಕಾಗಿ ನಾವು ಇನ್ನೊಬ್ರಿಗೆ ಸಹಾಯ ಮಾಡಬೇಕು ಅಂತ. ನಮ್ಮವ್ರು ಯಾರೋ ಬಿದ್ದಿರ್ತಾರಲ್ಲಿ, someday, that day, the situation will come to us, come to our relatives, our father, our mother, our children. For anybody, that situation will come to us. So we should help others. ಯಾಕೆ ನಾವು ಇನ್ನೊಬ್ರಿಗೆ ಸಹಾಯ ಮಾಡಬೇಕು ಅಂದರೆ, ನಾವಂಥ ಸ್ಥಿತಿಯಲ್ಲಿದ್ದಾಗ ಬೇರೆ ಯಾರು ನಮಗೆ ಬಂದು ಸಹಾಯ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ, ಅದಕ್ಕೋಸ್ಕರನಾದರೂ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು. ಟುಮಾರೋ ಇಟ್ ಕುಡ್ ಬಿ ಯು, ನಾಳೆ ನೀವು ಆಗಿರ್ಬೋದು. ಆರ್ ಮೀ, ಬೈ ದ ಟ್ರ್ಯಾಕ್ಸ್, ಆ ಟ್ರ್ಯಾಕ್ ಹತ್ರ ನಾವು ಬಿದ್ದಿರ್ಬೋದು. ಬ್ಲೀಡಿಂಗ್ ಅಲೋನ್, ರಕ್ತಸ್ರಾವ ಆಗ್ತಾ ಒಂಟಿಯಾಗಿ ಯಾರೂ ಹೆಲ್ಪ್ ಇಲ್ದಂಗೆ ನಾವು ಒಂದಿನ ಬಿದ್ದಿರ್ತೀವಲ್ಲ, ಅದಕ್ಕೋಸ್ಕರ ನಾವು ಚೆನ್ನಾಗಿದ್ದಾಗ ಇನ್ನೊಬ್ಬರು ಆ ರೀತಿ ಹೆಲ್ಪ್ ನೀಡೆಡ್ ಸ್ಥಿತಿಯಲ್ಲಿದ್ದಾಗ, ಸೊ ವಿ ಶುಡ್ ಗೋ ಆ್ಯಂಡ್ ಹೆಲ್ಪ್ ವಾಲಂಟಿಯರ್ಲಿ ಅನ್ನೋದು ಈ ಲೆಸನ್ನ ಒಂದು ಮಾರಲ್ ಅಲ್ವಾ. ನಮಗೊಂದು ಸಿಚುವೇಶನ್ ಬರ್ಬೋದು, ಬಂದಾಗ ಬೇರೆಯವ್ರು ಹೆಲ್ಪ್ ಮಾಡಬೇಕಲ್ಲ. ಇದಿಂಟ್ ಇಟ್. ಆ ಕ್ವೆಶನ್ಸ್ ಮೀನಿಂಗ್ ಹೇಳ್ಬಿಡ್ತೀನಿ, ಮುಂಚೆ ನೋಡ್ಕೊಳ್ಳಿ, ನೀವೇ ಆನ್ಸರ್ ಥಿಂಕ್ ಮಾಡಿ. ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಶೇರ್ ಯುವರ್ ರೆಸ್ಪಾನ್ಸಸ್. ಓಹ್, I couldn't thank him. Baleshwar thought, who do you think he couldn't thank? ಏನು, ನಾನು ಥ್ಯಾಂಕ್ಸ್ ಹೇಳಲಿಲ್ವಲ್ಲ ಅಂದ್ಕೋತಾನೆ. ಯಾರಿಗೆ? ಗುಜರಾತಿ ಟ್ರಕ್ ಡ್ರೈವರ್. ಸೆಕೆಂಡು ನೋಡಿ, ಬೇರೆಯವರು ಆನ್ಸರ್ ಮಾಡ್ಬೋದು, ಬೇರೆ ಕ್ಲಾಸವರು ಕೂಡ. ವೈ ಡಿಡ್ ಬಾಳೇಶ್ವರ್ ರಿವಿಸಿಟ್ ದ ಸ್ಪಾಟ್ ವೇರ್ ರೋಮ ಹ್ಯಾಡ್ ಫಾಲನ್? ಟು ಫೈಂಡ್ ಹರ್ belongings. Next, third one, Baleshwar got some assurance from a railway employee. Railway employee ಇಂದ ಒಂದಷ್ಟು ಭರವಸೆ ಸಿಕ್ತು. What was that? ಆ ಭರವಸೆ ಯಾವುದು? He found her cell phone and her bag, ಅಲ್ವಾ? Fourth, Roma said, I think it's astonishing. ಇದು ಆಶ್ಚರ್ಯಕರ ವಿಚಾರ ಅಂತಾಳೆ ರೋಮ. ವಾಟ್ ವಾಸ್ astonishing? A stranger jumped off the moving train, risked his own life and saved the life of stranger's life. ಅಲ್ವಾ? ಥಿಂಕ್ ಅಬೌಟ್ ದ ಟೆಕ್ಸ್ಟ್ ಅಂತ ಇದೆ ಅಲ್ಲಿ. ಸಮ್ ಇನ್ಸಿಡೆಂಟ್ಸ್, ಇದೆಲ್ಲ ಬರೀ ಹೇಳ್ತೀನಿ ನಾನು ಮೀನಿಂಗು, ನೀವು ಟ್ರೈ ಮಾಡಿ ಸರ್ಚ್ ಮಾಡಿ ಆನ್ಸರ್ನ ಥಿಂಕ್ ಮಾಡಿ ಹೋಮ್ವರ್ಕಿಗೆ ಬರೀಬೇಕು. ಸಮ್ ಇನ್ಸಿಡೆಂಟ್ಸ್ ರಿಲೇಟಿಂಗ್ ಟು ರೋಮ ತಲ್ರೇಜ ಆರ್ ಗಿವನ್ ಬಿಲೋ, ಪುಟ್ ದೆಮ್ ಇನ್ ದ ರೈಟ್ ಆರ್ಡರ್. ಇದು ಡಿಸಾರ್ಡರ್ ಆಗಿದೆ, ಆರ್ಡರ್ನಲ್ಲಿಲ್ಲ, ನೀವು ಅದನ್ನ ಕರೆಕ್ಟ್ ಆರ್ಡರ್ ಮಾಡಿ. ಈ ಕಥೆಯ, ಈ ಪಾಠದಲ್ಲಿ ಬರೋ ಕಥೆಯನ್ನು ಇನ್ಸಿಡೆಂಟ್ಗಳನ್ನ ಹಿಂದೆ ಮುಂದೆ ಇದೆ ನೋಡಿ. ರೋಮ ಲಾಸ್ಟ್ ಹರ್ ಫುಟ್ವರ್ಡ್, ರೋಮ ಕಾಲಿನ ಗ್ರಿಪ್ಪನ್ನು ಕಳ್ಕೊಂಡ್ಲು. ಬಿ, ದ ಟ್ರೈನ್ ಹರ್ಟಲ್ಡ್ ಅಹೆಡ್, ಟ್ರೈನು ಸ್ಪೀಡ್ ಜಾಸ್ತಿ ಮಾಡ್ಕೊಳ್ತು. ಸಿ, ರೋಮ ವಾಸ್ ಥ್ರೋನ್ ಔಟ್ ಆಫ್ ದಿ ಕೋಚ್, ರೋಮ ಕೋಚಿಂದ ಆಚೆ ಎಸೆಯಲ್ಪಟ್ಟಳು. ಡಿ, ರೋಮ ವಾಸ್ ಜಾಮ್ಡ್ ಬಿಟ್ವೀನ್ ಟು ವುಮನ್, ಇಬ್ಬರು ಹೆಂಗಸಿನ ಮಧ್ಯೆ ಸಿಕ್ಕಾಕೊಂಡ್ಬಿಟ್ಲು. ಈ ರೋಮ ಪ್ಯಾನಿಕ್ಡ್, ರೋಮ ಗಾಬರಿ ಶಾಕಿಗೆ ಒಳಪಟ್ಲು, ಗಾಬರಿ ಆದ್ಲು. ಏನೋ ABCDE ಅದನ್ನು ಕರೆಕ್ಟ್ ಆರ್ಡರ್ನಲ್ಲಿ ಅರೇಂಜ್ ಮಾಡಿ, ವಿಚ್ ಆಫ್ಟರ್ ವಿಚ್ ಇನ್ಸಿಡೆಂಟ್ ಅಂತ ಅರೇಂಜ್ ಮಾಡಿ. ನೆಕ್ಸ್ಟು ಸೆಕೆಂಡ್ ಕ್ವೆಶ್ಚನ್, ಬಾಳೇಶ್ವರ್ ಜಂಪ್ಡ್ ಇನ್ ಟು ಆ್ಯಕ್ಷನ್ ಟು ಸೇವ್ ದ ಗರ್ಲ್, ಆ ಹುಡುಗಿ ಕಾಪಾಡಬೇಕು ಅಂತ ಜಂಪ್ ಮಾಡ್ತಾನಲ್ಲ. ಇಸ್ ಆ್ಯಕ್ಷನ್ಸ್ ಇನ್ ಡೂಯಿಂಗ್ ಸೋ ಆರ್ ಗಿವನ್ ಇನ್ ಎ ಜಂಬಲ್ಡ್ ಮ್ಯಾನರ್, ಇಲ್ಲಿ ಕೂಡ ಅದು ಆರ್ಡರ್ ಆಗಿಲ್ಲ, ಜಂಬಲ್ಡ್ ಆಗಿದೆ. ಸೆಟ್ ದೆಮ್ ಇನ್ ದ ರೈಟ್ ಸೀಕ್ವೆನ್ಸ್, ಸರಿಯಾದ ಕ್ರಮದಲ್ಲಿ ಜೋಡಿಸಿ, ಟೆಕ್ಸ್ಟ್ ಬುಕ್ಕಲ್ಲಿ ಬರೋ ಹಾಗೆ. ನೆಕ್ಸ್ಟು ಏನೋ, ಬಾಳೇಶ್ವರ್ ಕ್ರಾಸ್ ಹಿಡ್ ದಿ ಟ್ರ್ಯಾಕ್ ಕ್ರಾಸ್ ಮಾಡ್ತಾನೆ. ಬಿ, ಈ ಕ್ಯಾರಿಡ್ ದ ಗರ್ಲ್, ಹುಡುಗಿಯೇ ಅವ ಎತ್ಕೊಂಡ. ಸಿ, ಈ ಸಾ ದ ಗರ್ಲ್ ಬ್ಲೀಡಿಂಗ್, ರಕ್ತಸ್ರಾವ ಆಗೋದನ್ನು ನೋಡ್ದ.
ಡಿ ಹಿ ರಿಕ್ವೆಸ್ಟೆಡ್ ಮೋಟರಿಸ್ಟ್ ಟು ಹೆಲ್ಪ್ ಹಿಮ್, ವಾಹನ ಚಾಲಕರನ್ನು ಅವನು ರಿಕ್ವೆಸ್ಟ್ ಮಾಡಿಕೊಂಡ ನಿಲ್ಲಿಸಿ ಅಂತ. ಈ ಪ್ರೈಡ್ ಸೈಲೆಂಟ್ಲಿ, ಮೌನವಾಗಿ ಪ್ರಾರ್ಥಿಸಿಕೊಂಡ. ಇದರಲ್ಲಿ ವಿಚ್ ಫಸ್ಟ್ ವಿಚ್ ಕಮ್ ನೆಕ್ಸ್ಟ್ ಅಂತ ಕರೆಕ್ಟಾಗಿ ಅರೇಂಜ್ ಮಾಡಿ. ನೆಕ್ಸ್ಟ್ ಕ್ವೆಶನ್, ರೈಟ್ ಬ್ರೀಫ್ಲಿ ದ ಪರ್ಸನಲ್ ಡೀಟೇಲ್ಸ್ ಸಚ್ ಆಸ್ ಕ್ವಾಲಿಫಿಕೇಷನ್ ಆ್ಯಂಡ್ ಪ್ರೊಫೆಷನ್ ಆಫ್ ರೋಮಾ ತಲ್ರೇಜಾ ಆ್ಯಂಡ್ ಬಾಳೇಶ್ವರ್ ಮಿಶ್ರಾ ಆಫ್ಟರ್ ಡಿಸ್ಕಷನ್ ವಿತ್ ಯುವರ್ ಕ್ಲಾಸ್ಮೇಟ್ಸ್. ಅವರ ಪರ್ಸ್ನಲ್ ಡೀಟೇಲ್ಸು ಮತ್ತು ಅವ್ರ ಕ್ವಾಲಿಫಿಕೇಷನ್ನ ಬರೀರಿ, ರೋಮಾ ಮತ್ತು ಬಾಳೇಶ್ವರ್ ಇಬ್ಬರದು ಇತ್ತಲ್ಲ. ನೆಕ್ಸ್ಟು 4th, ಟೇಕ್ ದ ಗರ್ಲ್ ಟು ಐರೋಲಿ ಸಜೆಸ್ಟೆಡ್ ದಿ ಕಾಪ್. ಐರೋಲಿಗೆ ತೆಗೆದುಕೊಂಡು ಹೋಗಿ ಹುಡುಗಿಯನ್ನು ಅಂತ ಕಾಪ್ ಅಂದರೆ ಪೊಲೀಸ್ ಅಲ್ಲ, ಸಜೆಸ್ಟ್ ಮಾಡಿದ್ರು. ಬಟ್ ಬಾಳೇಶ್ವರ್ ಡಿಸಗ್ರಿ, ಬಾಳೇಶ್ವರ್ ಒಪ್ಕೊಳ್ಳಿಲ್ಲ. ವೈ ಡಿಡ್ ಹಿ ಡೂ ಸೋ, ಯಾಕೆ ಒಪ್ಕೊಳ್ಳಿಲ್ಲ? ನೆಕ್ಸ್ಟ್ ಕ್ವೆಶನ್, ಸಮ್ ಇನ್ಸಿಡೆಂಟ್ಸ್ ಮೆನ್ಷನ್ಡ್ ಇನ್ ಪ್ಯಾರಾಗ್ರಾಫ್ 12 ಆರ್ ಗಿವನ್ ಇನ್ ಎ ಜಂಬಲ್ಡ್ ಆರ್ಡರ್ ಬಿಲೋ, ಅರೇಂಜ್ ದೆಮ್ ಸೀಕ್ವೆನ್ಷಿಯಲಿ. ಕೆಲವು ಘಟನೆಗಳನ್ನು ಪ್ಯಾರಾಗ್ರಾಫ್ನಲ್ಲಿ 12 ಬರೋವನ್ನು ಇಲ್ಲೂ ಕೂಡ ಜಂಬಲ್ಡ್ ಮಾಡಿದ್ದಾರೆ, ಡಿಸಾರ್ಡರ್ ಆಗಿದೆ, ಆರ್ಡರ್ನಲ್ಲಿ ಕೊಟ್ಟಿಲ್ಲ, ಅದನ್ನು ಆರ್ಡರ್ ಆಗಿ ಬರೀರಿ. ಎ ದಿ ಆನ್ ಡ್ಯೂಟಿ ಫಿಸಿಷಿಯನ್ ಅಡ್ವೈಸ್ಡ್ ಬಾಳೇಶ್ವರ್ ಟು ಟೇಕ್ ರೋಮಾ ಟು ಎ ನಿಯರ್ ಬೈ ಹಾಸ್ಪಿಟಲ್. ಹತ್ತಿರದ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಂತ ಆನ್ ಡ್ಯೂಟಿ ಫಿಸಿಷಿಯನ್ ಹೇಳಿದ್ರು. ಆನ್ ಡ್ಯೂಟಿ ಫಿಸಿಷಿಯನ್ ಅಂದರೆ ಆನ್ ಡ್ಯೂಟಿ ಡಾಕ್ಟರ್ ಅಂತ. ನೆಕ್ಸ್ಟು ಬಿ ಬಾಳೇಶ್ವರ್ ಆ್ಯಂಡ್ ರೋಮಾ ತಲ್ರೇಜಾ ಅರೈವ್ಡ್ ಅಟ್ ಎ ಸ್ಮಾಲ್ ಹಾಸ್ಪಿಟಲ್. ಒಂದು ಚಿಕ್ಕ ಆಸ್ಪತ್ರೆಗೆ ಬರ್ತಾರೆ. ನೆಕ್ಸ್ಟು ದಿ ನರ್ಸಸ್ ಇನ್ ದ ಹಾಸ್ಪಿಟಲ್ ಹೆಲ್ಪ್ಡ್ ಬಾಳೇಶ್ವರ್ ಟು ಟೇಕ್ ದ ಯಂಗ್ ವುಮನ್ ಇನ್. ಅಲ್ಲಿಯ ನರ್ಸು, ಆಸ್ಪತ್ರೆಯ ನರ್ಸು ಬಾಳೇಶ್ವರ್ ಏನು ಅಡ್ಮಿಟ್ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡ್ತಾರೆ. ಡಿ ದಿ ಹಾಸ್ಪಿಟಲ್ ಲ್ಯಾಕ್ಡ್ ದ ಫೆಸಿಲಿಟಿ ಆ್ಯಂಡ್ ಪರ್ಸನಲ್ ಟು ಟ್ರೀಟ್ ರೋಮಾ. ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಮತ್ತು ಸಲಕರಣೆಗಳ ಕೊರತೆ ಇತ್ತು. ಇಷ್ಟನ್ನು ನೀವು ABCDಯನ್ನು ಅರೇಂಜ್ ಮಾಡಿ ಕರೆಕ್ಟಾಗಿ. ಒನ್ ಇನ್ಸಿಡೆಂಟ್ ಆಫ್ಟರ್ ಅನ್ನೋದರ್ ಇದು ಅರೇಂಜ್ ಮಾಡಿ ಅಂತ. ಆಮೇಲೆ ಆ ಪ್ಯಾರಾಗ್ರಾಫ್ 12 ಬರುವಂಗೆ ಅರೇಂಜ್ ಮಾಡಿ ಅಂತ. ನೆಕ್ಸ್ಟು 6th ಒನ್, ವಾಸ್ ಬಾಳೇಶ್ವರ್ ರೈಟ್ ಇನ್ ಆಸ್ಕಿಂಗ್ ರೋಮಾ ಹರ್ ನೇಮ್ ವೈಲ್ ಶಿ ಲೇ ಇನ್ ಎ ಕ್ರಿಟಿಕಲ್ ಕಂಡೀಷನ್, ಜಸ್ಟಿಫೈ ಯುವರ್ ಆನ್ಸರ್. ನೀವು ಚೆನ್ನಾಗಿ ಯೋಚನೆ ಮಾಡಿ ಬರೀಬೇಕದ. ಹಂಗೆ ಅವಳು ಕ್ರಿಟಿಕಲ್ ಕಂಡೀಷನಲ್ಲಿ ಇದ್ದಾಗ ಬಾಳೇಶ್ವರ್ ಅವಳನ್ನು ಇನ್ಫಾರ್ಮೇಷನ್ ಕೇಳಿದ್ದು ಸರಿಯಾ? ವಾಸ್ ಬಾಳೇಶ್ವರ್ ರೈಟ್? ನೆಕ್ಸ್ಟ್ ಒನ್ 7th, ಬಾಳೇಶ್ವರ್ ಹ್ಯಾಡ್ ಎ ಗುಡ್ ಮೆಮೊರಿ, ಡು ಯು ಅಗ್ರಿ? ಬಾಳೇಶ್ವರ್ನಿಗೆ ಮೆಮೊರಿ ಪವರ್ ತುಂಬ ಸ್ಟ್ರಾಂಗ್ ಆಗಿತ್ತು, ನೀವು ಒಪ್ತೀರಾ? ಯಾಕೆಂದರೆ ಅವನು ಫೋನ್ ನಂಬರ್ನ ಇಮ್ಮಿಡಿಯೇಟು ಸ್ಟೋರ್ ಮಾಡ್ಕೊಂಡ ಮೈಂಡಲ್ಲಿ. ಗಿವ್ ಎಕ್ಸಾಂಪಲ್ಸ್ ಟು ಸಪೋರ್ಟ್ ಯುವರ್ ವ್ಯೂ. ನಿಮ್ಮ ಅಭಿಪ್ರಾಯವನ್ನು ಸಪೋರ್ಟ್ ಮಾಡುವ ಎಕ್ಸಾಂಪಲ್ಸ್ ಕೊಡಿ ಅಂತಿದೆ ಅಲ್ಲಿ. ದಿನೇಶ್ ನೇಮು, ಕಾಂಟ್ಯಾಕ್ಟ್ ನೇಮ್, ಫೋನ್ ನಂಬರೆಲ್ಲ ಮೆಮೊರೈಸ್ ಮಾಡ್ಕೊಂಡಲ್ಲ, ಆ ಎಕ್ಸಾಂಪಲ್ಸು. ನೆಕ್ಸ್ಟು 8th, ದ ಡಾಕ್ಟರ್ ಅಟ್ ದಿ ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಡ್ಮಿಟೆಡ್ ರೋಮಾ ವಿತೌಟ್ ಎನಿ ಫಾರ್ಮಾಲಿಟೀಸ್, ವಿತೌಟ್ ಎನಿ ಪೇಪರ್. ಡಾಕ್ಟರ್ ಅನಿಲ್ ಅಗರ್ವಾಲ್ ಅಡ್ಮಿಟ್ ಮಾಡ್ಕೊಂಬಿಟ್ರಲ್ಲ ಅಲ್ವಾ? ವಾಟ್ ಮೇಡ್ ಹಿಮ್ ಡೂ ಸೋ? ಅವರು ಇಮ್ಮಿಡಿಯೇಟ್ ಅಡ್ಮಿಟ್ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು? ICUನಲ್ಲಿ ಹರ್ ಕಂಡೀಷನ್ ವಾಸ್ ಸೋ ಸೀರಿಯಸ್ ಅಲ್ವಾ? ಶಿ ವುಡ್ ಡೈ ಬೈ ಬ್ಲೀಡಿಂಗ್. ನೆಕ್ಸ್ಟು 9th ಒನ್, ಇಫ್ ಬಾಳೇಶ್ವರ್ ಹ್ಯಾಡ್ ನಾಟ್ ಕಮ್ ಫಾರ್ವರ್ಡ್ ಟು ಹೆಲ್ಪ್ ರೋಮಾ, ರೋಮಾಳ ಸಹಾಯಕ್ಕೆ ಬಾಳೇಶ್ವರ್ ಬರದೇ ಇದ್ದಿದ್ದರೆ ವಾಟ್ ವುಡ್ ಹ್ಯಾವ್ ಹ್ಯಾಪನ್ ಟು ಹರ್? ಅವಳಿಗೆ ಏನಾಗುತ್ತಿತ್ತು? ವಾಟ್ ವುಡ್ ಹ್ಯಾವ್ ಹ್ಯಾಪನ್ ಟು ಹರ್? ಶಿ ವುಡ್ ಡೈ ಬೈ ಬ್ಲೀಡಿಂಗ್ ಅಲ್ವಾ? ನೆಕ್ಸ್ಟು, ಹೌ ಡಿಡ್ ದ ಟ್ರಕ್ ಡ್ರೈವರ್ ಹೆಲ್ಪ್ ಬಾಳೇಶ್ವರ್? ಬಾಳೇಶ್ವರ್ನಿಗೆ ಟ್ರಕ್ ಡ್ರೈವರ್ ಹೇಗೆ ಹೆಲ್ಪ್ ಮಾಡಿದ್ರು? ಓಕೆ 11th ಒನ್, ಬಾಳೇಶ್ವರ್ ಫೆಲ್ಟ್ ದಟ್ ಪೀಪಲ್ ಆಫ್ ಮುಂಬೈ ವರ್ ಅಫ್ರೈಡ್. ಈ ಮುಂಬೈ ಜನ ಎದುರ್ಕೊಳ್ತಾರೆ ಅಂತ ಅಂದ್ಕೊಳ್ತಾನೆ ಬಾಳೇಶ್ವರ್. ವಾಟ್ ವರ್ ದೇ ಅಫ್ರೈಡ್ ಆಫ್ ಇನ್ ಇಸ್ ಒಪಿನಿಯನ್? ಯಾವುದಕ್ಕೆ ಅವ್ರು ಎದುರ್ತಾ ಇದ್ರು ಮೇಯ್ನಾಗಿ? ಪೊಲೀಸ್ ಆ್ಯಂಡ್ ಕೋರ್ಟ್ ಕೇಸ್ ಅಲ್ವಾ? ನೆಕ್ಸ್ಟ್ 12th, ದಿ ದಲೈ ಲಾಮಾ ಸೈಸ್. ಇಲ್ಲಿ ಜನರಲ್ ನಾಲೆಡ್ಜ್ ಕೇಳಿದ್ರು. ದಲೈ ಲಾಮಾ ಒಬ್ಬರು ಟಿಬೇಟಿನ ಧರ್ಮಗುರು, ಬೌದ್ಧ ಧರ್ಮಗುರು ಅವರು ಅಲ್ವಾ?
ಭಾಳ ಫೇಮಸ್ ಅವರು. ನಮ್ಮ ಇಂಡಿಯಾಕ್ಕೆ ಸುಮಾರು ಸಲ ಬರ್ತಾ ಇರ್ತಾರೆ. ಬುದ್ಧನ ಅನುಯಾಯಿ ಅವರು ಇದ್ದಾರೆ. ಅವ್ರಿಗೂ ಕೂಡ ನೋಬೆಲ್ ಶಾಂತಿ ಪ್ರಶಸ್ತಿ ಸಿಕ್ಕಿದೆ. ಶಾಂತಿ ಪ್ರಶಸ್ತಿ. ಜಗತ್ತಿನಲ್ಲಿ ಶಾಂತಿ ನೆಲೆಸಬೇಕು ಅಂತ ಅವರು ಭಾಳ ಹೋರಾಡ್ತಾ ಇದ್ದಾರೆ. ಅವರು ಬೌದ್ಧ ಸನ್ಯಾಸಿ. ಅವರು ಕೂಡ ದಲೈ ಲಾಮಾ ಅಂತೇಳಿ. ದಲೈ ಲಾಮಾ ಸೇಸ್ ಲವ್ ಆ್ಯಂಡ್ ಕಂಪ್ಯಾಷನ್ ಆರ್ ದ ಟ್ರೂ ರಿಲಿಜನ್ಸ್ ಟು ಮೀ. ದಯೆ ಮತ್ತು ಪ್ರೀತಿ ಇವೆರಡು ನಿಜವಾದ ಧರ್ಮಗಳು ಅಂತ ಹೇಳ್ತಾರೆ. ಬಟ್ ಟು ಡೆವಲಪ್ ದಿಸ್, ಇದನ್ನು ನೀವು ಇನ್ನು ಮುಂದಕ್ಕೆ ಡೆವಲಪ್ ಮಾಡೋದಾದರೆ, ವಿ ಡು ನಾಟ್ ನೀಡ್ ಟು ಬಿಲೀವ್ ಇನ್ ಎನಿ ರಿಲಿಜನ್. ಬೇರೆ ಧರ್ಮಗಳನ್ನು ನಂಬುವ ಅವಶ್ಯಕತೆ ಇಲ್ಲ ಅಂತ ನಾವು ಅನ್ಕೋತೀವಲ್ಲ. ಹಿಂದೂ ಧರ್ಮ, ಕ್ರಿಶ್ಚಿಯನ್ನು, ಇಸ್ಲಾಂ ಧರ್ಮ ಅಂತೀವಲ್ಲ. ಅವ್ಯಾವ ಧರ್ಮಗಳಲ್ಲ. ನಿಜವಾದ ಧರ್ಮ ಅಂದರೆ ಪರಸ್ಪರ ಗೌರವಿಸೋದು, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡೋದು, ಇದೇ ಧರ್ಮ. ಹಳ್ಳಿಯಲ್ಲಿ ಧರ್ಮಕರ್ಮ ಅಂತ ಮಾತಾಡೋದು ಅದನ್ನು. ಈ ಹಿಂದೂ, ಮುಸ್ಲಿಮ್, ಕ್ರಿಶ್ಚಿಯಾನಿಟಿ, ಬುದ್ಧಿಸಮ್ ಇದರದ್ದಲ್ಲ ಅಂತ ಅವ್ರು ಹೇಳೋದು. ಡಸ್ ದಿಸ್ ರಿಲೇಟ್ ಟು ದ ಲೆಸನ್? ಅವರು ಹೇಳುವಂಥ, ದಲೈ ಲಾಮಾ ಹೇಳುವಂಥ ಮಾತು ಈ ಪಾಠಕ್ಕೆ ಅನ್ವಯಿಸುತ್ತಾ, ಅಪ್ಲೈ ಆಗುತ್ತಾ? ಡಸ್ ದಿಸ್ ರಿಲೇಟ್ ಟು ದ ಲೆಸನ್? ದೆರ್ ಇಸ್ ಗರ್ಲ್ ಬೈ ದ ಟ್ರ್ಯಾಕ್ಸ್. ಹೌ? ಹಾಗಾದರೆ ಹೇಗೆ ರಿಲೇಟ್ ಆಗುತ್ತೆ? ಡಿಸ್ಕಸ್ ಮಾಡಿ. ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ರೈಟ್ ಇಟ್. ಯೋಚನೆ ಮಾಡಿ ಹೋಮ್ವರ್ಕಲ್ಲಿ ಬರೆಯುವಾಗ ಅವುಗಳನ್ನ ಬರೆದು ನನಗೆ ಕಳಿಸ್ಕೊಡಿ. ಅಂಡರ್ಸ್ಟ್ಯಾಂಡ್? ಸೊ ಯು ಹ್ಯಾವ್ ಟು ರೈಟ್ ದ ಆನ್ಸರ್ಸ್. ಇದನ್ನು ನೀವು ಮಕ್ಕಳ, ನಾನು ನಿಮಗೆ ನೋಟ್ಸ್ ಕೊಟ್ಟಿದ್ದರೂ ಕೂಡ ನೋಟ್ಸ್ ಓದ್ಕೊಂಡು ಬರೆಯೋಕ್ಕೆ ಹೋಗಬೇಡಿ. ಪಾಠ ಕೇಳಿದ್ದೀರಿ, ನಿಮಗೇನು ಅರ್ಥ ಆಗಿದೆಯೋ ಅದನ್ನ ಟೆಕ್ಸ್ಟ್ ಬುಕ್ಕಲ್ಲಿ ಸರ್ಚ್ ಮಾಡಿ. ಓನಾಗಿ ಥಿಂಕ್ ಮಾಡೋ ಕೆಪಾಸಿಟಿ ಇದ್ದರೆ ಥಿಂಕು ಮಾಡಿ ಬರಿಬೋದು. ಈ ಲಾಸ್ಟ್ ಕ್ವೆಶ್ಚನ್ಗೆ ಸಪೋರ್ಟ್ ಆಗುವಂಥ ಆನ್ಸರ್ಸು ಟೆಕ್ಸ್ಟ್ ಬುಕ್ಕಲ್ಲಿ ಸಿಗುತ್ತೆ. ಬಾಳೇಶ್ವರ ಹೆಲ್ಪ್ ಮಾಡಿದ ಸಿಚುವೇಷನ್ನು, ಆ ಟ್ರಕ್ ಡ್ರೈವರ್ ಹೆಲ್ಪ್ ಮಾಡಿದ್ದು, ಆ ಡಾಕ್ಟರ್ಸ್ಗಳು ಇಮ್ಮಿಡಿಯೇಟ್ ಟ್ರೀಟ್ಮೆಂಟ್ ಕೊಟ್ಟಿದ್ದು ಅಲ್ವಾ? ಆ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಸ್ಮಾಲ್ ಆಸ್ಪತ್ರೆಯಲ್ಲಿ ಅಲ್ವಾ, ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೊಟ್ಟಿದ್ದು. ಆಮೇಲೆ ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಅನಿಲ್ ಅಗರ್ವಾಲ್ ವಿತೌಟ್ ಎನಿ ಪೇಪರ್ ರಿಜಿಸ್ಟ್ರೇಷನ್ನು ಡೈರೆಕ್ಟಾಗಿ ICUಗೆ ಅಡ್ಮಿಟ್ ಮಾಡ್ಕೊಂಡಿದ್ದೀವಿ. ಎಲ್ಲ ನೋಡ್ತಾ ಹೋದರೆ ಹೌದು, ಲವ್ ಆ್ಯಂಡ್ ಕಂಪ್ಯಾಷನ್, ಪ್ರೀತಿ ತೋರಿಸೋದು ಮತ್ತು ದಯೆ ವಾತ್ಸಲ್ಯವನ್ನು ತೋರಿಸೋದು ನಿಜವಾದ ಧರ್ಮ. ಅದು ಹಾಗಾಗದೆ ಹೋಗಿದರೆ ಆ ಹುಡುಗಿ ಉಳಿತಾ ಇರಲಿಲ್ಲ ಅಲ್ವಾ? ಈ ರೀತಿಯಾಗಿ ನೀವು ಬರೀರಿ. ಅಂಡರ್ಸ್ಟುಡ್?